ಶೈಲ ಅಂದ್ರೆ ಪರ್ವತ, ಪುತ್ರಿ ಅಂದ್ರೆ ಮಗಳು. ಹಾಗಾಗಿ ಪರ್ವತನ ಮಗಳು ಆಕೆ ಶೈಲಪುತ್ರಿ. ಕೊನೆಯ 3 ದಿನಗಳಲ್ಲಿ ಮಹಾದುರ್ಗಾ ಅವತಾರವನ್ನು ನಾವು ಆ ಸ್ವರೂಪಗಳನ್ನು ಪೂಜಿಸ್ತಾ ಹೋಗ್ತೇವೆ. ಶಿಷ್ಟ ರಕ್ಷಣೆಗಾಗಿ, ದುಷ್ಟರ ನಿಗ್ರಹಕ್ಕಾಗಿ ಇರುವಂತಹ ಈ ಆಚರಣೆಯನ್ನು ಎಲ್ಲರೂ ಆಚರಿಸ್ಕೊಂಡು ಬರುವಂತಹ ಒಂದು ಅವರವರೇ ಪ್ರಾಂತ್ಯದ ವೈಶಿಷ್ಟ್ಯತೆಯಿಂದ ಕೂಡಿರುವಂತಹ ಆಚರಣೆಗಳನ್ನ ನಡೆಸ್ಕೊಂಡು ಬರ್ತಾ ಇದೆ. ಹಾಗೆ ತಾಯಿ ಯಾವಾಗಲೂ ಮಂದಸ್ಮಿತೆಯಾಗಿರ್ತಾಳಂತೆ, ಖುಷಿಯಾಗಿರ್ತಾಳಂತೆ. ಅವಳ ಮುಖದ ಕಾಂತಿ, ನಗು ಇಡೀ ಬ್ರಹ್ಮಾಂಡಕ್ಕೆ ಕಾಂತಿಯನ್ನು ನೀಡುತ್ತಂತೆ. ಮಗುವಾಗಿ ಕಾರ್ತಿಕೇಯನ ಜನನ ಆಗುತ್ತೆ. ಕಾರ್ತಿಕೇಯ ಬೆಳೆದು ದೊಡ್ಡವನಾಗಿ ತಾರಕಾಸುರನನ್ನು ಸಂಹಾರ ಮಾಡ್ತಾನೆ. ಕಾತ್ಯಾಯನಿ ತಾಯಿಯವರಿಗೆ 10 ಆಯುಧಗಳು, ಅವರ ವಾಹನ ಸಿಂಹ. ಆಗ ಪಾರ್ವತಿ ದೇವಿಯ ಕಣ್ಣಿನಿಂದ ಕಾಲರಾತ್ರಿ ದೇವಿಯು ಉಗ್ರ ರೂಪದಲ್ಲಿ ಅವಳು ಉಟ್ಕೊಳ್ತಾಳೆ. ಅವಳ ಆರ್ಭಟ, ಅವಳಲ್ಲಿರುವಂತಹ ಆಯುಧಗಳು ದಶದಿಕ್ಕುಗಳನ್ನು ಮುಟ್ಟಿ ವಾಪಸ್ ಬಂದು ಆ ಸೈನ್ಯವನ್ನ ನಾಶ ಮಾಡುತ್ತೆ. ಕರುಣಿಸಿರ್ತಕ್ಕಂತಹ ತಾಯಿ ನರಮನುಷ್ಯರಾಗಿರ್ತಕ್ಕಂತಹ ನಮಗೆ ಕರುಣಿಸದಿಲ್ವೇ? ಖಂಡಿತವಾಗ್ಲೂ ಕರುಣಿಸ್ತಾಳೆ. ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿಯು ಸಕಲ ಜೀವರಾಶಿಗಳಲ್ಲಿ ಶಕ್ತಿ ರೂಪದಿಂದ ನೆಲೆಸಿರುವಳೋ ಅಂಥ ತಾಯಿಗೆ ನಮ್ಮ ನಮನ ಅಂತ ಹೇಳಿ ಈ ನವರಾತ್ರಿಯ ಸಂದರ್ಭದಲ್ಲಿ ನಾವು 9 ರಿಂದ 10 ದಿನಗಳ ಕಾಲ ಮತ್ತು ಇಡೀ ವರ್ಷದ ಪ್ರತಿದಿನ ನಾವು ಆರಾಧಿಸ್ತೇವೆ ಅದೇ ಶಕ್ತಿ ರೂಪದ ದೇವತೆ. ನೋಡಿ, ನಮ್ಮ ಈ ಇಡೀ ಪ್ರಪಂಚವೇ ಇರುವಂತದ್ದೇ ಶಕ್ತಿಯಿಂದ. ದಟ್ ಇಸ್ ಕಾಲ್ಡ್ ಆಸ್ ಎನರ್ಜಿ. ಆ ಎನರ್ಜಿಯನ್ನ, ಶಕ್ತಿಯನ್ನ ಪ್ರಮುಖವಾಗಿ ಆರಾಧಿಸುವಂತಹ ಒಂದು ದಿನಗಳು ಅಂತಂದ್ರೆ ಈ ಶರದ್ ಋತುವಿನ ನವರಾತ್ರಿ. ಅದನ್ನೇ ನಾವು ಶರನ್ ನವರಾತ್ರಿ ಅಂತ ಹೇಳ್ತೀವಿ. ತಮ್ಮೆಲ್ಲರಿಗೂ ಕೂಡ ಶರನ್ ನವರಾತ್ರಿಯ ಹಬ್ಬದ ಶುಭಾಶಯಗಳು. ಏನು ನವರಾತ್ರಿ ಅಂತ ಹೇಳಿ ನಾವಿವಾಗ ಆಚರಿಸ್ತೀವಿ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಕೇವಲ ಈ ನವರಾತ್ರಿ ಮಾತ್ರ ಅಲ್ಲ, ಮತ್ತೊಂದು ನವರಾತ್ರಿಯನ್ನ ಕೂಡ ಆಚರಿಸ್ತೀವಿ. ಅದೇ ಚೈತ್ರ ಮಾಸದ ಒಂದು ನವರಾತ್ರಿ. ಯುಗಾದಿ ಸಂದರ್ಭದಿಂದ ಆರಂಭ ಆಗಿ ರಾಮನವಮಿಯವರೆಗೆ 9 ದಿನಗಳ ಕಾಲ ಏನಿದೆ ಅದು ವಸಂತ ಕಾಲದ ನವರಾತ್ರಿ ಅಥವಾ ಚೈತ್ರ ಮಾಸದ ನವರಾತ್ರಿ ಅಂತ ಹೇಳಿ ನಾವು ಹೇಳ್ತೇವೆ. ಅದು ಚೈತ್ರ ಮಾಸದ ವಸಂತೋತ್ಸವದ ನವರಾತ್ರಿ ಆಯ್ತು ಅಂತ ಅನ್ನಿಸ್ಕೊಂಡ್ರೆ, ಈಗ ನಾವು ಆಚರಿಸ್ತಾ ಇರುವಂತದ್ದು ಶರದ್ ಋತುವಿನ ಈ ನವರಾತ್ರಿ ಶರನ್ ನವರಾತ್ರಿ. ಇಲ್ಲಿ ಶಕ್ತಿಯ ಆರಾಧನೆಯೇ ಪ್ರಮುಖವಾದಂತಹ ಅಂಶ. ಜೊತೆಗೆ ನಾವು 2 ಪದಗಳನ್ನ ಬಹಳಷ್ಟು ಬಾರಿ ಬಳಸ್ತೇವೆ. ಒಂದು ನವರಾತ್ರಿ, ಮತ್ತೊಂದು ದಸರಾ ಅಂತ ಹೇಳಿ. ನವರಾತ್ರಿ ಅಂದ್ರೆ ನಮ್ಗೆಲ್ರಿಗೂ ಗೊತ್ತಿದೆ ನವರಾತ್ರಿ. ನವ ಅಂತಂದ್ರೆ 9 ಅನ್ನುವಂತ ಒಂದು ಸಂಖ್ಯೆ ಆದ್ರೆ, ಮತ್ತೊಂದು ಅರ್ಥದಲ್ಲಿ ನವ ಅಂದ್ರೆ ಹೊಸ ಅಂತ ಹೇಳಿ. ಹೇಗೆ ಹೊಸದನ್ನ ನಾವು ಸ್ವೀಕರಿಸಿ ಪರಿವರ್ತನೆಯೇ ಜಗದ ನಿಯಮ ಎಂಬ ಮಾತಿನಂತೆ ನಾವು ಸಾಕ್ತಾ ಹೋಗ್ತೇವೋ, ಹಾಗೆ ನವ ಅಂತಂದ್ರೆ ಹೊಸದನ್ನ ಕಲಿತು, ಹೊಸದನ್ನ ತಿಳುವಳಿಕೆಯನ್ನ ಪಡೆದುಕೊಂಡು ಹೊಸ ಜೀವನಕ್ಕೆ, ಹೊಸ ಹೆಜ್ಜೆಗೆ, ಹೊಸ ಮಾರ್ಗಕ್ಕೆ ನಾವು ತೆರೆದುಕೊಳ್ಬೇಕಾಗಿರುವಂತಹ ಒಂದು ಅಂಶವಾದ್ರೆ ನವ ಅಂದ್ರೆ 9. ಇಡೀ 9 ದಿನಗಳ ಕಾಲ ನಾವು ಆ ಶಕ್ತಿ ದೇವತೆಯನ್ನ ಆರಾಧಿಸುವಂತದ್ದು. ಆ ನವರಾತ್ರಿಯಲ್ಲಿ ಶಕ್ತಿ ದೇವತೆಯನ್ನ ಆರಾಧಿಸಿದ ನಂತರ ಬರುವಂತದ್ದೇ ದಸರಾ. ಅದು ದಶಹರ. ದಶಹರ ಅಂತಂದ್ರೆ 10 ತಲೆಯುಳ್ಳಂತಹ ಒಂದು ಅಸುರನನ್ನ ಸಂಹರಿಸಿ ಧರ್ಮದ ಸ್ಥಾಪನೆಗೋಸ್ಕರ ಆ ಜಗನ್ಮಾತೆ ಈ ಭೂಮಿಗೆ ಅವತರಿಸುವಂತಹ ಒಂದು ದಿನವನ್ನ ನಾವು ಆಚರಿಸುವುದಕ್ಕೋಸ್ಕರ ಇದನ್ನ ದಸರಾ ಅಂತ ಹೇಳಿ ಕರೀತೇವೆ. ನಾಡ ಹಬ್ಬ ಮೈಸೂರಿನಲ್ಲಿ ನಾವು ದಸರಾವನ್ನ ಆಚರಿಸ್ತೇವೆ. ಮೈಸೂರಿನಲ್ಲಿ ನಾಡ ಹಬ್ಬ ಅಲ್ಲದೆ ಕರ್ನಾಟಕದಾದ್ಯಂತ ಹಲವಾರು ಸ್ಥಳಗಳಲ್ಲಿ ಈ ಶಕ್ತಿ ಆರಾಧನೆಯನ್ನ ನಾವು ಕಾಣಬಹುದಾಗಿದೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಚಿಕ್ಕಮಗಳೂರಿನಲ್ಲಿ ಶೃಂಗೇರಿಯಲ್ಲಿ ನಡೆಯುವಂತಹ ಒಂದು ನವರಾತ್ರಿಯ ಒಂದು ದರ್ಬಾರ್. ಅಲ್ಲಿ ಪ್ರಮುಖವಾಗಿ ಶಾರದೀಯ ಶಕ್ತಿ ದೇವತೆಯ ಆರಾಧನೆ ನಡೆಯುತ್ತೆ. ಅದರಲ್ಲಿ ಈ 9 ದಿನಗಳ ಕಾಲ ನಾವೇನು ಶಕ್ತಿಯನ್ನ ಆರಾಧಿಸ್ತೀವಿ, ಅದರಲ್ಲಿ ಮೊದಲನೆಯ ದಿನವೇ ಶೈಲಪುತ್ರಿ, 2ನೆಯ ದಿನ ಬ್ರಹ್ಮಚಾರಿಣಿ, 3ನೆಯ ದಿನ ಚಂದ್ರಘಂಟೇತಿ ಅಥವಾ ಚಂದ್ರಘಂಟಾದೇವಿ, ಇನ್ನು 4ನೆಯ ಅವತಾರವೇ ಕೂಷ್ಮಾಂಡ, 5ನೆಯ ಅವತಾರ ಸ್ಕಂದಮಾತ, 6ನೆಯ ಅವತಾರ ಕಾತ್ಯಾಯಿನಿ, 7ನೆಯ ಅವತಾರ ಮಹಾಕಾಳಿ, ಇನ್ನು 8ನೆಯ ಅವತಾರ ಮಹಾಗೌರಿ, 9ನೆಯ ಅವತಾರ ಸಿದ್ಧಿದಾತ್ರಿ. ಈ 9 ದಿನಗಳ ಕಾಲ ಏನು ನಾವು ಒಂದು ದೇವಿಯನ್ನ ಆರಾಧನೆ ಮಾಡ್ತೀವಿ, ಇದು
ಕೇವಲ ದೇವಿಯ ಆರಾಧನೆ ಮಾತ್ರ ಅಲ್ಲ, ಸಾಮಾಜಿಕವಾಗಿ ನಾವು ನೋಡ್ಬೇಕು ಅಂತಂದ್ರೆ ಇದು ಪ್ರತಿಯೊಂದು ಹೆಣ್ಣು ಮಗಳ ಒಂದು ಆಕೆಯ ಬಾಲ್ಯಾವಸ್ಥೆಯಿಂದ ಹಿಡಿದು ಆಕೆಯ ಮುಪ್ಪಿನ ತನಕ ಮತ್ತು ಜೀವನದ ಇಡೀ ಆಕೆ ಹೇಗೆ ನಡ್ಕೊಳ್ತಾಳೆ ಈ ಪ್ರಪಂಚದಲ್ಲಿ ಅನ್ನುವಂತಹ ಅಂಶವನ್ನ ತೋರಿಸುವಂತಹದ್ದೇ ಈ ನವರಾತ್ರಿ. ಪ್ರತಿಯೊಂದು ಹೆಣ್ಣು ಮಗಳಿಗೆ ತಾನು ಯಾರು ಎಂಬುದನ್ನ ತಿಳಿಸೋದಕ್ಕೋಸ್ಕರ ಪ್ರತಿ ವರ್ಷ ಈ ನವರಾತ್ರಿ ನಮ್ಮೊಡನೆ ಬರುತ್ತೆ. ಆದ್ರೆ ನಾವು ಎಷ್ಟು ಅದ್ರ ಬಗ್ಗೆ ಅರಿತುಕೊಳ್ತೀವಿ ಅನ್ನುವಂತಹ ಅಂಶ ಅದು ನಮಗ್ ಬಿಟ್ಟಿದ್ದು. ಅಂಥ ಒಂದು ತಿಳುವಳಿಕೆಯ ಸಮಯವನ್ನ ನಮ್ಮ ಭೂಮಿಕಾ ಟಿವಿ ಇವತ್ತು ಮತ್ತು ಇವತ್ತಿನಿಂದ ಆರಂಭವಾಗಿ 9 ದಿನಗಳ ಕಾಲ ಪ್ರತಿಯೊಂದು ದೇವಿಯ ಆರಾಧನೆಯನ್ನ ನಾವು ಹೇಗೆ ಆಚರಿಸಬೇಕು ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಅದರಲ್ಲಿ ನಾನು ನಿಮ್ಮ ಮುಂದೆ ಇವತ್ತು ಶೈಲಪುತ್ರಿಯ ಅವತಾರದ ಬಗ್ಗೆ ತಿಳಿಸ್ತಾ ಇದ್ದೇನೆ. ಶೈಲಪುತ್ರಿ ಅಂತಂದ್ರೆ ಶೈಲ ಅಂದ್ರೆ ಪರ್ವತ, ಪುತ್ರಿ ಅಂದ್ರೆ ಮಗಳು. ಹಾಗಾಗಿ ಪರ್ವತನ ಮಗಳು ಆಕೆ ಶೈಲಪುತ್ರಿ. ನಮ್ಮೆಲ್ರಿಗೂ ಗೊತ್ತಿದೆ ಅಲ್ವಾ, ಶೈಲಪುತ್ರಿ ಅಂತಂದ್ರೆ ನಾವೆಲ್ಲ ಹೆಣ್ಣು ಮಕ್ಕಳು ತಂದೆಯನ್ನೇ ಮೊದಲ ಹೀರೋವನ್ನಾಗಿ ಮಾಡಿಕೊಂಡು ಅಪ್ಪ ಇಸ್ ಮೈ ಫಸ್ಟ್ ಹೀರೋ ಅಂತ ಹೇಳಿ ಎಲ್ಲರಿಗೂ ಕೂಡ ತಂದೆಯೇ ಒಂದು ಮುದ್ದಿನ ಪುತ್ರಿಯಾಗಿ ನಾವು ಹುಟ್ಟಿರ್ತೇವೆ. ಅಂತಂದ್ಮೇಲೆ ಪ್ರತಿಯೊಂದು ಹೆಣ್ಣು ಮಗಳ ಜನನ ಈ ಭೂಮಿಯಲ್ಲಿ ಶೈಲಪುತ್ರಿಯಾಗಿಯೇ ಜನಿಸ್ತಾಳೆ. ಆದ್ರೆ ಆಕೆ ಮುಂದೆ ಹೇಗೆಲ್ಲ ಪರಿವರ್ತನೆ ಮಾಡ್ಕೊಳ್ತಾಳೆ ಅನ್ನುವಂಥದ್ದು ಆ ಹೆಣ್ಣು ಮಗಳ ಚಿಂತನೆಯ ಮತ್ತು ಯೋಚನೆಯ ಸಾಕಾರ ರೂಪ ಸಾಗ್ತಾ ಹೋಗುತ್ತೆ. ಪ್ರತಿಯೊಂದು ಹೆಣ್ಣು ಮಗಳು ಕೂಡ ಶೈಲಪುತ್ರಿಯಾಗಿ ಜನಿಸ್ತಾಳೆ. ಆದ್ರೆ ಶಕ್ತಿ ದೇವತೆ ಯಾಕೆ ಶೈಲಪುತ್ರಿಯಾಗಿ ಜನಿಸಿದ್ಲು ಅಂತ ಹೇಳಂದ್ರೆ ಅದಕ್ಕೊಂದು ಒಳ್ಳೆಯ ಕಥೆ ಪುರಾಣದಲ್ಲಿ ಇದೆ. ಪಾರ್ವತಿ ಅಥವಾ ದಾಕ್ಷಾಯಿಣಿ ಅಂತ ಹೇಳಿ ಏನ್ ನಾವು ಕರಿತೀವಿ, ದಕ್ಷನ ಮಗಳು ದಾಕ್ಷಾಯಿಣಿ, ಆಕೆ ಶಿವನನ್ನ ವರಿಸಿರ್ತಾಳೆ. ಆದ್ರೆ ತಂದೆಯಾದಂತಹ ದಕ್ಷನಿಗೆ ಈ ದಾಕ್ಷಾಯಿಣಿ ಶಿವನನ್ನ ವರಿಸಿರುವಂತದ್ದು ಇಷ್ಟ ಇರಲ್ಲ. ಯಾಕೆ ಅಂದ್ರೆ ದಕ್ಷ ಯಜ್ಞನಿಗೆ ತನ್ನ ಮಗಳು ಒಂದು ಸ್ಫುರದ್ರೂಪಿಯಾದಂತಹ ಹುಡುಗನಿಗೆ ಕೊಟ್ಟು ಆಕೆಯನ್ನ ಮದುವೆ ಮಾಡ್ಕೊಡ್ಬೇಕು ಅಂತ ಹೇಳಿ ಆಸೆ ಇರುತ್ತೆ. ಆದ್ರೆ ದಾಕ್ಷಾಯಿಣಿ ಶಿವ ಅವನನ್ನ ವರಿಸ್ಬಿಟ್ಟಿರ್ತಾನೆ. ನಮಗೆಲ್ರಿಗೂ ಗೊತ್ತಿದೆ ಶಿವ ಅಂತಂದ್ರೆ ಆತ ಚರ್ಮಾಂಬರಧಾರಿ, ಮೈ ತುಂಬಾ ಭಸ್ಮವನ್ನೇ ಧರಿಸ್ಕೊಂಡಿರ್ತಾನೆ, ಯಾವುದೇ ಆಭರಣಗಳಿರಲ್ಲ. ಅವನ್ ಸುತ್ತ ಇರುವಂತವರೆಲ್ಲ ರುದ್ರಗಣಗಳು, ಸ್ಮಶಾನ ವಾಸಿ, ಎಲ್ಲ ಭೂತ ಕೋಲಗಳ ಜೊತೆಗಿರುವಂತವನು. ಇಂಥವನನ್ನ ಹೋಗಿ ನನ್ ಮಗಳು ಮದುವೆ ಆಗ್ತಾಳಲ್ಲ ಅಂತ ಹೇಳಿ ದಕ್ಷ ಯಜ್ಞನಿಗೆ ಒಂದು ಕೋಪ ಇರುತ್ತೆ. ಆದ್ರೆ ದಾಕ್ಷಾಯಣಿಗೆ ಒಂದು ಪ್ರೇಮ ಇರುತ್ತೆ. ಆ ಪ್ರೇಮ ಮದುವೆನಲ್ಲಿ ಅಂತ್ಯ ಆಗತ್ತೆ. ಹಾಗಾಗಿ ಶಿವ ಪಾರ್ವತಿಯರು ಅನ್ಯೋನ್ಯವಾಗಿದ್ದಂತ ಸಂದರ್ಭದಲ್ಲಿ ದಕ್ಷ ಯಜ್ಞ ಒಂದು ಯಜ್ಞವನ್ನ ಮಾಡ್ತಾನೆ. ಅದನ್ನೇ ನಾವು ದಕ್ಷ ಯಜ್ಞ ಅಂತ ಕರಿತೀವಿ. ಆ ಯಜ್ಞಕ್ಕೆ ದಾಕ್ಷಾಯಿಣಿಯನ್ನ ಕರೆಯೋದಿಲ್ಲ. ಆದ್ರೆ ದಾಕ್ಷಾಯಿಣಿಗೆ ಗೊತ್ತಾಗತ್ತೆ ನನ್ನ ತಂದೆಯ ಮನೆಯಲ್ಲಿ ಯಜ್ಞ ನಡೀತಾ ಇದೆ ಅಂತ ಹೇಳಿ ಹೊರಟು ನಿಲ್ತಾಳೆ. ಆಗ ಶಿವ ಒಂದ್ ಮಾತು ಹೇಳ್ತಾನೆ, ಇಲ್ಲಮ್ಮ, ಈ ಒಂದು ಯಜ್ಞಕ್ಕೆ ನನಗೆ ಆಹ್ವಾನ ಇಲ್ಲ, ನೀನ್ ದಯಮಾಡಿ ಹೋಗ್ಬೇಡ, ಇಲ್ಲೇ ಇರು ಅಂತ ಹೇಳಿ. ಆದ್ರೆ ದಾಕ್ಷಾಯಿಣಿಗೆ ಎಷ್ಟೇ ಆದ್ರೂ ಕೂಡ ತವ್ರ ಮೇಲಿನ ಒಂದು ಆಕಾಂಕ್ಷೆ, ಆ ಆಸೆಯ ಕಂಗಳಿಂದ ಇಲ್ಲಪ್ಪ, ನಂಗ್ ತವ್ರ ಮನೆಯಿಂದ ಆಹ್ವಾನ ಇಲ್ಲದೆ ಹೋದ್ರು ಕೂಡ ಯಾವಾಗ ಬೇಕಾದ್ರೂ ನನ್ ತವ್ರ ಮನೆಗೆ ಹೋಗ್ಲಿಕ್ಕೆ ಹಕ್ಕು ಒಂದ್ ಹೆಣ್ಮಕ್ಳಿಗಿರುತ್ತೆ, ನಾನು ಹೋಗೇ ಹೋಗ್ತೀನಿ, ಶಿವ ನೀನ್ ನನ್ ತಡೆದ್ರೂ ಪರವಾಗಿಲ್ಲ, ನಾನು ಹೋಗೇ ಹೋಗ್ತೀನಿ ಅಂತ ಹೇಳಿ ಇತ್ತ ಕಡೆ ಗಂಡನ ಮಾತನ್ನು ಕೂಡ ಧಿಕ್ಕರಿಸಿ ಹೊರಡ್ತಾಳೆ. ಆದ್ರೆ ದಕ್ಷನ ಒಂದು ಆಸ್ಥಾನಕ್ಕೆ ಬಂದಂತಹ ದಾಕ್ಷಾಯಿಣಿಯನ್ನ ಕಂಡು ದಕ್ಷ ಮತ್ತೊಂದೇ ರೀತಿಯಾದಂತಹ ವರಸೆಯನ್ನ ಆರಂಭ ಮಾಡ್ತಾನೆ. ಅದು ಶಿವನ ಮೇಲಿನ ಅವಮಾನದ ವರಸೆ. ದಾಕ್ಷಾಯಿಣಿಯನ್ನ ಸಲಹುವ ಬದಲು ಶಿವನನ್ನ ವ್ಯಂಗ್ಯ ಮಾಡಿಕೊಂಡು ಶಿವನನ್ನ ಆಡ್ಕೊಳ್ಳೋದ್ರ ಮೂಲಕ ದಾಕ್ಷಾಯಿಣಿಯನ್ನ ಅವಮಾನಿಸ್ತಾನೆ. ಯಾವಾಗ ಒಂದು ಹೆಣ್ಣು ಮಗಳಿಗೆ ತನ್ನ ಪತಿಯನ ಅವಮಾನವನ್ನ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗಲ್ವೋ, ದಾಕ್ಷಾಯಿಣಿ ಆ ದಕ್ಷ ಯಜ್ಞನ ಯಜ್ಞ ಕುಂಡ ಏನಿದೆ ಆ ಯಜ್ಞ ಕುಂಡದಲ್ಲಿಯೇ ತನ್ನ ಆತ್ಮಾಹುತಿಯನ್ನ ನಾನು ಮಾಡ್ಕೊಳ್ತೇನೆ, ನನ್ನ ಪತಿಯ ಅವಮಾನವನ್ನ ನಾನು ಈ ಒಂದು ಸಂಘದಲ್ಲಿ ಅಥವಾ ಈ ಒಂದು ಸಮಾಜದಲ್ಲಿ ನಾನು ಸಹಿಸ್ಕೊಳ್ಳಲ್ಲ ಅಂತ ಹೇಳಿ ಯಜ್ಞ ಕುಂಡಕ್ಕೆ ಹಾರಿ ಆತ್ಮಾಹುತಿಯನ್ನ ಮಾಡ್ಕೊಳ್ತಾಳೆ. ಶಿವನಿಗೆ ತಕ್ಷಣ ಗೊತ್ತಾಗತ್ತೆ, ಓಡಿ ಬರ್ತಾನೆ ದಕ್ಷನ ಒಂದು ಆಸ್ಥಾನಕ್ಕೆ. ಓಡಿ ಬಂದು ಆಕೆಯನ್ನ ನೋಡೋ ಅಷ್ಟೊತ್ತಿಗೆ ಆಕೆಯ ದೇಹ ಅರ್ಧ ಸುಟ್ಟು ಬೆಂದಾಗ್ಬಿಟ್ಟಿರುತ್ತೆ. ಕೂಡಲೇ ತನ್ನ ಪತ್ನಿಯ ದೇಹವನ್ನ ಎರಡೂ ಕೈನಿಂದ ಬಾಚಿ ಎತ್ಕೊಳ್ತಾನೆ. ಎತ್ತಿಕೊಂಡು ತನ್ನ ಪತ್ನಿಯ ವಿರಹ ವೇದನೆಯಿಂದ ತನ್ನ ಪತ್ನಿಗೆ ಇಂಥ ಅವಸ್ಥೆ ಬಂತಲ್ಲ ಅಂತ ಹೇಳಿ ನೋವಿನಿಂದ ತಾಂಡವ ನೃತ್ಯವನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಶಿವ. ತನ್ನ ಅರ್ಧ ಬೆಂದ ದೇಹವನ್ನ, ತನ್ನ ಪತ್ನಿಯ ಅರ್ಧ ಬೆಂದ ದೇಹವನ್ನ ಹಿಡಿದುಕೊಂಡು ಆತ ತಾಂಡವ ನೃತ್ಯ ಮಾಡುವಾಗ ವಿಷ್ಣುವಿಗೆ ಗೊತ್ತಾಗತ್ತೆ, ಶಿವ ಹೀಗಿದ್ರೆ ಜಗತ್ತು ಇನ್ನ ಸರ್ವನಾಶ ಆಗೋಗ್ಬಿಡುತ್ತೆ ಅಂತ ಹೇಳಿ ವಿಷ್ಣು ತನ್ನ
ಚಕ್ರದಿಂದ ಆ ಒಂದು ದೇಹವನ್ನ ತುಂಡರಿಸ್ತಾನೆ. ಆಗ್ಲಾದ್ರೂ ಸ್ವಲ್ಪ ಶಿವ ಒಂದು ಶಾಂತ ರೀತಿಗೆ ಬರ್ತಾನೆ ಅನ್ನೋ ಆಯಾಮದಿಂದ ವಿಷ್ಣು ಚಕ್ರವನ್ನ ಬಿಟ್ಟು ಆ ಇಡೀ ದೇಹವನ್ನ ತುಂಡರಿಸ್ತಾನೆ. ಆ ಒಂದು ದೇಹದ 52 ಭಾಗಗಳು ಭಾರತದಾದ್ಯಂತ 52 ಪೀಠಗಳಲ್ಲಿ ಅದು ಬಿದ್ದು, ಇವತ್ತಿಗೂ ಕೂಡ ನಾವು ಏನು ಭಾರತದಲ್ಲಿ 52 ಶಕ್ತಿ ಪೀಠಗಳು ಅಂತ ಹೇಳಿ ಕರಿತೀವಿ, ಅದು ಈ ದಾಕ್ಷಾಯಿಣಿಯ ದೇಹದ ವಿವಿಧ ಭಾಗಗಳು. ನಂತರ ಶಿವ ಏನ್ ಮಾಡ್ತಾನೆ, ತನ್ನ ಪತ್ನಿ ಇಲ್ಲ, ಮನೆಯಲ್ಲಿ ಹೇಗಿರ್ಲಿಕ್ಕೆ ಸಾಧ್ಯ, ಮನೆಗೆ ಯಾಕಪ್ಪ ಹೋಗ್ಬೇಕು, ಹೆಂಡತಿನೇ ಇಲ್ಲ ಅಂತಂದ್ಮೇಲೆ ಅಂತಂದ ಹೇಳಿ ಶಿವ ಸೀದಾ ಹೋಗಿ ತಪಸ್ಸಿಗೆ ಕೂಡ್ತಾನೆ. ಘೋರವಾದ ತಪಸ್ಸು, ಸಂಪೂರ್ಣ ವೈರಾಗ್ಯ, ತನ್ನ ಜೀವನದಲ್ಲಿ ಮತ್ತಿನ್ನೇನು ಇಲ್ಲ ಅಂತ ಹೇಳಿ ಘೋರ ತಪಸ್ಸಿಗೆ ಕೂತಂತ ಸಂದರ್ಭದಲ್ಲಿ ಇತ್ತ ಕಡೆ ಭೂಲೋಕದಲ್ಲಿ ತಾರಕಾಸುರ ಅಂತ ಹೇಳಿ ಒಬ್ಬ ಅಸುರ ಇರ್ತಾನೆ. ಅವನಿಗೆ ಅಮರತ್ವವನ್ನ ಪಡಿಬೇಕು ಅಂತ ಆಸೆ. ಅಸುರರಿಗೆ ಅದೇ ಅಲ್ವಾ ಯಾವಾಗ್ಲೂ ಇರುವಂತದ್ದು, ತಾನು ಶಾಶ್ವತವನ್ನಾಗಿರ್ಬೇಕು, ನನ್ನನ್ನು ಯಾರು ಸೋಲಿಸಬಾರ್ದು, ನನ್ನನ್ನು ಯಾರು ಸಾಯಿಸಬಾರ್ದು, ನನ್ ಮರಣವೇ ಬಾರದೆ ಇರುವಂತ ಒಂದು ಆಸೆ ಅವನಿಗೆ. ಸರಿ, ತಾರಕಾಸುರ ಒಂದು ತಪಸ್ಸಿಗೆ ಕೂರ್ತಾನೆ, ಬ್ರಹ್ಮನನ್ನ ಧ್ಯಾನಿಸ್ತಾನೆ. 1000 ವರ್ಷಗಳ ಕಾಲ ತಪಸ್ಸು ಮಾಡಿದ ನಂತರ ಬ್ರಹ್ಮ ಪ್ರತ್ಯಕ್ಷ ಆಗ್ತಾನೆ. ಯಥಾ ಪ್ರಕಾರ ನಾವೆಲ್ಲ ಸಿನಿಮಾಗಳಲ್ಲಿ ನೋಡಿರೋ ಹಾಗೆ ಬ್ರಹ್ಮ ತಾರಕಾಸುರನಿಗೆ ಕೇಳ್ತಾನೆ, ಏನಪ್ಪ ನಿಂದ ಏನ್ ವರ ಬೇಕು ಕೇಳು ಅಂತ ಹೇಳಿ. ಎಲ್ಲಾ ಅಸುರರು ಕೇಳುವ ಹಾಗೆ ತಾರಕಾಸುರ ಕೇಳ್ತಾನೆ, ಸ್ವಾಮಿ ನನಗೆ ಅಮರತ್ವವನ್ನ ಕೊಟ್ಬಿಡಪ್ಪ ಅಂತ ಹೇಳಿ. ಪ್ರತಿ ಸಲ ಹೇಳುವಾಗೆ ಎಲ್ಲಾ ಅಸುರರಿಗೆ ಹೇಳುವಾಗೆ ಬ್ರಹ್ಮ ಕೂಡ ಹೇಳ್ತಾನೆ, ನೋಡಪ್ಪ ಹುಟ್ಟದ ಮೇಲೆ ನೀನ್ ಸಾಯ್ಲೇಬೇಕು, ನೀನ್ ಸಾಯೋ ಅಂತದನ್ನ ನಾನು ತಡೀಲಿಕ್ಕಾಗಲ್ಲ, ಆದ್ರೆ ನೀನ್ ಏನಾದ್ರೂ ಒಂದು ಕಂಡೀಷನ್ ಹಾಕೋ ಅಂತ ಹೇಳ್ತಾನೆ. ಸರಿ, ತಾರಕಾಸುರ ಯೋಚನೆ ಮಾಡ್ತಾನೆ, ಏನ್ ಕಂಡೀಷನ್ ಹಾಕೋಣ ಅಂತ ಯೋಚನೆ ಮಾಡಿದಾಗ ಆತನಿಗೆ ನೆನಪಾಗತ್ತೆ, ಶಿವ ಇವಾಗ ತಪಸ್ಸಿಗೆ ಕೂತ್ಬಿಟ್ಟಿದ್ದಾನೆ. ಸರಿ, ಶಿವ ಇನ್ ತಪಸ್ಸಿಗೆ ಕೂತಿದ್ದಾನೆ, ಹೆಂಡತಿ ಆ ಕಡೆ ದೇಹ ವೈರಾಗ್ಯ ಆಗೋಗ್ಬಿಟ್ಟಿದೆ, ಅವಸಾನ ಆಗೋಗ್ಬಿಟ್ಟಿದೆ, ಆಕೆ ಸಾಕಾರ ರೂಪದಲ್ಲಿ ಇಲ್ಲ ಅಂತಂದ ಮೇಲೆ ಇನ್ ಶಿವನಿಗೆ ಮಗ ಎಲ್ಲಿ ಹುಟ್ಟಕ್ ಸಾಧ್ಯ ಆಗತ್ತೆ? ಸರಿ ಬ್ರಹ್ಮ, ನೀನ್ ನನಗೇನಾದ್ರೂ ಮರಣವನ್ನ ಅನುಗ್ರಹಿಸ್ಬೇಕು ಅಂತ ಹೇಳಿದ್ರೆ, ಅಥವಾ ನಾನು ಈ ಭೂಲೋಕದಲ್ಲಿ ಸಾಯುಜ್ಯವನ್ನ ಹೊಂದಬೇಕು ಅಂತಿದ್ರೆ ಅದ್ ಯಾವತ್ತಿದ್ರೂ ಶಿವನ ಮಗನಿಂದ ಮಾತ್ರ ಆಗಬೇಕು, ಮತ್ತಿನ್ಯಾರಿಂದಲೂ ಸಾಧ್ಯ ಆಗ್ಬಾರ್ದು ಅಂತ ಹೇಳಿ ವರ ಕೇಳ್ತಾರೆ. ಇಂಥ ವರ ಕೇಳಿದಾಗ ಬ್ರಹ್ಮನು ಏನು ಮಾಡಕ್ಕಾಗಲ್ಲ, ತಥಾಸ್ತು ಅಂತ ಹೇಳಿ ಮಾಯ ಆಗ್ತಾರೆ. ಇತ್ತ ಕಡೆ ತಾರಕಾಸುರ ಅಮರತ್ವವನ್ನ ಪಡೆದೆ ಅಂತ ಹೇಳಿ ಅವನೆಲ್ಲ ಆಟಾಟೋಪಗಳು, ವಿಲಾಲೋಪಗಳು, ಎಲ್ಲರನ್ನ ಪೀಡಿಸುವಂತದ್ದು, ಎಲ್ಲರನ್ನ ಕಸಿಯುವಂತದ್ದು, ಎಲ್ಲರಿಗೆ ನೋವು ಕೊಡುವಂತದ್ದು, ಕಂಟಕಗಳನ್ನ ತರುವಂತದ್ದು ಆರಂಭ ಆಗುತ್ತೆ. ಅದನ್ನೆಲ್ಲ ಸಹಿಸ್ಕೊಳಕ್ಕಾಗದೆ ದೇವಾನುದೇವತೆಗಳು ಮತ್ತೆ ವಿಷ್ಣುವಲ್ಲಿ ಬ್ರಹ್ಮನಲ್ಲಿ ಹೋಗಿ ಕೋರಿಕೆಯನ್ನ ಇಡ್ತಾರೆ. ನೋಡಪ್ಪ, ಶಿವನ ತಾಯಿ ಮಗನಿಂದಲೇ ಸಂಹಾರ ಆಗ್ಬೇಕು ಅಂತ ತಾರಕಾಸುರ ವರ ಪಡ್ಕೊಂಡ್ಬಿಟ್ಟಿದ್ದಾನೆ, ನಮಗೆಲ್ರಿಗೂ ಕಂಟಕ ಕೊಡ್ತಾ ಇದ್ದಾನೆ, ಯಜ್ಞ ಮಾಡ್ಲಿಕ್ ಬಿಡ್ತಾ ಇಲ್ಲ, ಧರ್ಮ ಕಾರ್ಯಗಳನ್ನ ಮಾಡ್ಲಿಕ್ ಬಿಡ್ತಾ ಇಲ್ಲ, ಒಳ್ಳೆ ಕೆಲಸಗಳು ಯಾವ್ದು ಆಗ್ತಾನೆ ಇಲ್ಲ ಅಂತಂದಾಗ ವಿಷ್ಣು ಮತ್ತೆ ಬ್ರಹ್ಮ ಇಬ್ರು ಸೇರಿ ಹೇಗಾದ್ರೂ ಮಾಡಿ ಈಕೆ ಪಾರ್ವತಿಯ ಮತ್ತೆ ಪುನರ್ಜನ್ಮವನ್ನ ಮಾಡಿಸ್ಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮನ್ಮಥನನ್ನ ಶಿವನ ಕಡೆಗೆ ಕಳಿಸಿ, ಹೋಗಪ್ಪ ನಿನ್ ಮನ್ಮಥ ಬಾಣವನ್ನ ಆ ಕಡೆ ಶಿವನ್ ಕಡೆ ಬಿಡು, ನಾವ್ ಈ ಕಡೆಗೆ ಪಾರ್ವತಿಗೆ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಂಡು ಆಕೆ ಭೂಲೋಕದಲ್ಲಿ ಹುಟ್ಟುವ ಹಾಗೆ ನಾನು ನೋಡ್ಕೊಳ್ತೀವಿ ಅಂತ ಹೇಳಿ ವಿಷ್ಣು ಬ್ರಹ್ಮರು ಇಬ್ರು ಒಂದು ಒಡಂಬಡಿಕೆಗೆ ಬಂದು ಇತ್ತ ಕಡೆ ಕೆಲಸ ಮಾಡಕ್ ಶುರು ಮಾಡ್ತಾರೆ. ಆ ಸಮಯದಲ್ಲಿಯೇ ಹಿಮರಾಜ ಅಂತ ಹೇಳಿ ಭೂಲೋಕದಲ್ಲಿ ಏನು ಹಿಮಾಲಯ ಇದೆ, ಹಿಮಾಚಲದ ಒಂದು ಪ್ರದೇಶದಲ್ಲಿ ಇರುವಂತಹ ಹಿಮರಾಜ, ಆತನಿಗೆ 100 ಜನ ಗಂಡು ಮಕ್ಕಳಿರ್ತಾರೆ. ಆದ್ರೆ ಅವನಿಗೆ ಒಂದೇ ಒಂದು ಕೊರತೆ, ತನ್ನ ಹೆಂಡತಿ ಮೈನಾದೇವಿ ಮತ್ತೆ ಹಿಮಾಚಲ ಅಥವಾ ಹಿಮ ಪರ್ವತ ರಾಜನಿಗೆ ಒಂದೇ ಒಂದು ಹೆಣ್ಣು ಮಗು ನನ್ನ ಬಳಿ ಇಲ್ವಲ್ಲ. 100 ಜನ ಗಂಡು ಮಕ್ಕಳು, ಒಳ್ಳೆ ಸ್ಫುರದ್ರೂಪಿಯ ಗಂಡು ಮಕ್ಕಳಿದ್ದಾರೆ, ಒಳ್ಳೆ ಸಶಕ್ತ ರಾಜರುಗಳಿದ್ದಾರೆ, ಆದ್ರೂ ಕೂಡ ಒಂದು ಹೆಣ್ಣು ಮಗಳು ಇಲ್ವಲ್ಲ ಅಂತ ಹೇಳಿ ಆತ ತಪಸ್ಸಿಗೆ ಕೂತು, ನನಗೊಂದು ಹೆಣ್ಣು ಮಗಳನ್ನ ನೀನ್ ನನಗೆ ಕರುಣಿಸ್ಬೇಕು, ಆ ಹೆಣ್ಣು ಮಗಳು ಎಷ್ಟು ಶಕ್ತಿಯನ್ನ ಪಡೆದಿರ್ಬೇಕು ಅಂದ್ರೆ ಈ 100 ಗಂಡು ಮಕ್ಕಳ ನನ್ನ ಬಳಿ ಏನಿದ್ದಾರೆ ಆ 100 ಗಂಡು ಮಕ್ಕಳಿಗೆ ಒಂದೇ ಏಕರೂಪವಾದಂತಹ ಶಕ್ತಿ ಉಳ್ಳಂತಹ ಒಂದು ಹೆಣ್ಣು ಮಗಳನ್ನ ನಾನು ದಯಪಾಲಿಸ್ಬೇಕು ಅಂತ ಹೇಳಿ ತಪಸ್ಸಿಗೆ ಕೂತಾಗ ವಿಷ್ಣು ಮತ್ತು ಬ್ರಹ್ಮರು ಯೋಚನೆ ಮಾಡ್ತಾರೆ, ಹಿಮವಂತ ರಾಜನಿಗಿಂತ ಮತ್ತಿನ್ಯಾರು ಬೇಕಾಗಿಲ್ಲ, ಇನ್ಯಾರು ಸಶಕ್ತರು ಅಲ್ಲ ನಮ್ಮ ಪಾರ್ವತಿಯನ್ನ ಜನ್ಮ ಕೊಡಿಸ್ಲಿಕ್ಕೋಸ್ಕರ ಅಂತ ಹೇಳಿ ಬ್ರಹ್ಮನ ಮೂಲಕ ಆತನಿಗೆ ವರವನ್ನ ಕೊಡಿಸಿ, ಆ ಮೂಲಕ ತಾಯಿ ಜಗನ್ಮಾತೆ ಈ ಭೂಲೋಕಕ್ಕೆ ಶೈಲಪುತ್ರಿಯಾಗಿ ಹಿಮಾಚಲ ಪರ್ವತದ ಹಿಮವಂತ ರಾಜನಿಗೆ ಮತ್ತು ಮೈನಾದೇವಿಯಾದಂತಹ ತಾಯಿಗೆ ಶೈಲಪುತ್ರಿಯಾಗಿ ಜನಿಸ್ತಾಳೆ. ಅದೇ ಶೈಲ ಅಂತಂದ್ರೆ ಗಿರಿ ಅಥವಾ ಒಂದು ಬೆಟ್ಟ, ಪರ್ವತ. ಆತನ ಪುತ್ರಿಯೇ ಶೈಲಪುತ್ರಿ. ಆಕೆಗೆ ಮತ್ತೊಂದು ಹೆಸರು ಇದೆ, ಪಾರ್ವತಿ. ಪಾರ್ವತಿ ಅಂತಂದ್ರೆ ಪರ್ವತ ರಾಜನ ಮಗಳು ಪಾರ್ವತಿ ಅಂತ ಹೇಳಿ.
ಮತ್ತೊಂದು ಹೆಸರನ್ನು ಕೂಡ ನೀವು ಗಮನಿಸಬಹುದು, ಅದೇ ಗಿರಿಜೆ. ಗಿರಿಜೆ ಅಂತಂದ್ರೆ ಗಿರಿರಾಜನ ಮಗಳು ಗಿರಿಜೆ ಅಂತ ಹೇಳಿ. ಹೀಗೆ ನಾನಾ ಹೆಸರನ್ನ ಪಡೆದುಕೊಂಡು ಈ ಜಗನ್ಮಾತೆ ಭೂಲೋಕಕ್ಕೆ ಜನಿಸ್ತಾಳೆ. ಆ ಅವತಾರವೇ ಶೈಲಪುತ್ರಿಯ ಅವತಾರ. ಈ ಒಂದು ಶೈಲಪುತ್ರಿಯ ಅವತಾರದ ಮೂಲಕ ಜಗನ್ಮಾತೆ ಸಾಕಾರ ರೂಪವನ್ನ ಈ ಭೂಲೋಕದಲ್ಲಿ ಪಡಿತಾಳೆ. ಮುಂದೆ ತಾರಕಾಸುರನ ವಧೆಗೆ ಶಿವನ ಜೊತೆಗೆ ಒಡಗೂಡಿ ವಿವಾಹವನ್ನ ಏರ್ಪಡಿಸಿಕೊಂಡು ನಂತರ ಒಂದು ಪುತ್ರನನ್ನ ಪಡೆದು ಆ ಪುತ್ರನನ್ನ ತಾರಕಾಸುರನ ವಧೆಯಾಗಿ ಮುಂದೆ ಸ್ಕಂದಮಾತೆಯಾಗಿ ಕಾತ್ಯಾಯಿನಿ ದೇವಿಯಾಗಿ ಆಕೆ ಅವತಾರವನ್ನ ತಾಳ್ತಾಳೆ. ಮುಂದಿನ ದಿನಗಳಲ್ಲಿ ಆಕೆ ಬ್ರಹ್ಮಚಾರಿಣಿಯಾಗಿ ಮತ್ತು ಚಂದ್ರಘಂಟೆಯಾಗಿ ಹೇಗೆಲ್ಲ ಆಕೆ ಕಾರ್ಯವನ್ನ ಮತ್ತು ಈ ಶಕ್ತಿಯನ್ನ ಈ ಭೂಲೋಕಕ್ಕೆ ನೀಡ್ತಾಳೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡೋಣ. ಮೊದಲನೆಯ ದಿನದ ಅವತಾರ ಶೈಲಪುತ್ರಿಯ ಅವತಾರ. ಅದು ಜಗನ್ಮಾತೆಯ ಹುಟ್ಟಿನೊಂದಿಗೆ, ಜಗನ್ಮಾತೆಯ ಜನನದೊಂದಿಗೆ ಈ ಭೂಲೋಕದಲ್ಲಿ ಆವರಿಸಿದೆ. ಪ್ರತಿಯೊಂದು ಹೆಣ್ಣು ಮಗಳು ಕೂಡ, ಪ್ರತಿಯೊಂದು ಕುಟುಂಬಕ್ಕೆ, ಪ್ರತಿಯೊಂದು ತಂದೆಗೆ ಆಕೆ ಶೈಲಪುತ್ರಿಯೇ. ಮತ್ತೊಂದು ನಾವು ಗಮನಿಸಬೇಕು, ಪರ್ವತರಾಜನ ಮಗಳು ಯಾಕೆ ಆಗ್ತಾಳೆ ಅಂತಂದ್ರೆ ಮುಂದೆ ಬ್ರಹ್ಮಚಾರಿಣಿಯಾಗಿ ಆಕೆ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡ್ತಾಳೆ. ಪರ್ವತ ಅಂತಂದ್ರೆ ಅಚಲವಾಗಿ ನಿಂತಿರುವಂತಹ ಒಂದು ವಸ್ತು. ಎಷ್ಟೇ ಗಾಳಿ ಬರ್ಲಿ, ಎಷ್ಟೇ ಬಿರುಗಾಳಿ ಬರ್ಲಿ, ಅದು ಎಲ್ಲಿಯೂ ಕೂಡ ಅಲುಗಾಡದೆ ಹಾಗೆ ನಿಂತಿರುತ್ತೆ. ಪಾರ್ವತಿಯು ಕೂಡ ಪರ್ವತರಾಜನ ಮಗಳಾಗಿ ತನ್ನ ದೃಢವಾದ ನಿಲುವಿನಿಂದ, ದೃಢವಾದ ನಂಬಿಕೆಯಿಂದ ಶಿವನನ್ನೇ ಪತಿಯನ್ನಾಗಿ ಸ್ವೀಕರಿಸಬೇಕು ಅನ್ನೋ ಒಂದು ದೃಢವಾದ ನಂಬಿಕೆಗೂ ಕೂಡ ಆಕೆ ಒಳಪಟ್ಟಿರ್ತಾಳೆ. ಹಾಗಾಗಿ ಆಕೆ ಪರ್ವತರಾಜನ ಮಗಳು. ನಾವೆಲ್ಲರೂ ಕೂಡ ಹೆಣ್ಣು ಮಕ್ಕಳು ಪ್ರತಿಯೊಂದು ಪರ್ವತರಾಜನ ಮಗಳಾಗಿ ನಮ್ಮ ಗುರಿ, ನಮ್ಮ ಸಾಧನೆ, ನಮ್ಮ ಯಶಸ್ಸು, ನಮ್ಮ ಯಶೋಗತಿ ಏನಿದೆ ಆ ಒಂದು ನಿಟ್ಟಿನಲ್ಲಿ ನಾವು ಕೂಡ ಪರ್ವತರಾಜನ ಮಗಳಾಗಿ ನಮ್ಮ ಜೀವನದಲ್ಲಿ ಕೆಲಸ ಮಾಡಿದಾಗ್ಲೂ ಕೂಡ ನಾವು ಕೂಡ ಈ ಜಗತ್ತಿಗೆ ಶೈಲಪುತ್ರಿಯಾಗಿಯೇ ಕಾಣ್ತೀವಿ. ನೀವು ಕೂಡ ಅಂತಹ ಶೈಲಪುತ್ರಿಯಾಗಿ ಆಗ್ತೀರಾ ಅಲ್ವೇ? ಅದು ನಿಮ್ಮ ಆಲೋಚನೆ ಬಿಟ್ಟದ್ದು. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕಾಗಿರೋದೇ ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಶೈಲಪುತ್ರಿಯ ಇಂದಿನ ಅವತಾರದಲ್ಲಿ ಶೈಲಪುತ್ರೆಯು ತಮಗೆ, ತಮ್ಮ ಕುಟುಂಬಕ್ಕೆ, ಎಲ್ಲರಿಗೂ ಕೂಡ ಸನ್ಮಂಗಳವನ್ನೇ ಉಂಟು ಮಾಡ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ನವರಾತ್ರಿಯ ಶುಭಾಶಯಗಳೊಂದಿಗೆ ಶೈಲಪುತ್ರಿಯ ಜನನದ ಕೂಡ ಶುಭಾಶಯಗಳು. ನಮಸ್ಕಾರ. ದದಾನಾ ಕರಪದ್ಮಾಭ್ಯಾಂ ಅಕ್ಷಮಾಲಾ ಕಮಂಡಲು ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣ್ಯನುತ್ತಮ. ಸರ್ವರಿಗೂ ಶರನ್ನವರಾತ್ರಿಯ ಶುಭಾಶಯಗಳನ್ನು ಕೋರುತ್ತಾ, ಈ ನವರಾತ್ರಿಯನ್ನು ನಾವು ಯಾಕಾಗಿ ಆಚರಿಸ್ತೇವೆ, ನವರಾತ್ರಿ ಅಂತ ಕರೆಯುವಂತಹ ಕಾರಣ ಏನು, ಅದರ ಹಿನ್ನೆಲೆ ಏನು ಅಂತ ನಾವು ಮೊದಲು ತಿಳ್ಕೋಬೇಕಾಗ್ತದೆ. ಭಗವಂತನ ಶಕ್ತಿ ಸ್ವರೂಪಿಣಿಯಾದಂತಹ ಮಹಾಲಕ್ಷ್ಮಿ, ಮಹಾಸರಸ್ವತಿ ಹಾಗೂ ಮಹಾಚಂಡಿಕಾ ಅಥವಾ ಮಹಾದುರ್ಗಾ ಅಂತ ಕೂಡ ನಾವು ಕರಿತಾ ಹೋಗ್ತೇವೆ. ಆ ರೂಪಗಳನ್ನು ನಾವು 9 ನವರಾತ್ರಿಯ ದಿನಗಳಲ್ಲಿ ಮೊದಲ 3 ದಿನ ಮಹಾಲಕ್ಷ್ಮಿಯ ಅವತಾರದಲ್ಲಿ, ನಂತರದ 3 ದಿನ ಮಹಾಸರಸ್ವತಿ ಹಾಗೂ ಕೊನೆಯ 3 ದಿನಗಳಲ್ಲಿ ಮಹಾದುರ್ಗಾ ಅವತಾರವನ್ನು ನಾವು ಆ ಸ್ವರೂಪಗಳನ್ನು ಪೂಜಿಸ್ತಾ ಹೋಗ್ತೇವೆ. ಆ ಕಾರಣಕ್ಕಾಗಿ ನವರಾತ್ರಿ ಅಂತ 9 ದಿನಗಳ ಕಾಲ ನಡೆಯುವಂತಹ ಆರಾಧನೆ. ಮೊದಲನೆಯದಾಗಿ ಪ್ರಥಮಂ ಶೈಲಪುತ್ರಿಂ ಚ ದ್ವಿತೀಯಂ ಬ್ರಹ್ಮಚಾರಿಣಿ. ಮೊದಲನೆಯ ದಿನ ಶೈಲಪುತ್ರಿಯ ಆರಾಧನೆ, ನಂತರದ ದಿನದಲ್ಲಿ ಬ್ರಹ್ಮಚಾರಿಣಿ. ಶೈಲಪುತ್ರಿಯಾಗಿ ಜನಿಸಿದಂತಹ ಜಗನ್ಮಾತೆಯೇ ಮುಂದಿನ ದಿನಗಳಲ್ಲಿ ಬ್ರಹ್ಮಚಾರಿಣಿಯಾಗಿ ಕರೆಯಲ್ಪಡುತ್ತಾಳೆ. ಯಾಕೆ, ಅದರ ಹಿನ್ನೆಲೆ ಏನು ಅಂತ ನೋಡ್ತಾ ಹೋಗೋದಾದರೆ, ಒಮ್ಮೆ ತಾರಕಾಸುರ ಎಂಬಂತಹ ಒಬ್ಬ ರಾಕ್ಷಸನಿದ್ದ. ಅವನು ದೇವಾನುದೇವತೆಗಳಿಗೆ ಅತ್ಯಂತ ಕಾಟವನ್ನು ಕೊಡುವುದು, ತೊಂದರೆಯನ್ನು ನೀಡುವಂಥವನಾಗಿದ್ದ. ಅವನನ್ನು ವಧಿಸಬೇಕು ಅನ್ನುವ ಕಾರಣಕ್ಕಾಗಿ ದೇವಾನುದೇವತೆಗಳು ದೇವಿಯ ಪ್ರಾರ್ಥನೆಯನ್ನು ಮಾಡ್ತಾರೆ. ಹಾಗೆ ಹಿಮವಂತ ಮಹಾರಾಜ ಅಥವಾ ಹಿಮಾಲಯ ರಾಜ ಅಂತ ಕೂಡ ಅವನನ್ನು ಕರೀತಾರೆ. ಆತನೂ ಕೂಡ ದೇವಾನುದೇವತೆಗಳನ್ನೆಲ್ಲ ಕುರಿತು ಧ್ಯಾನವನ್ನು ಮಾಡಿ, ದೇವಿಯ ಧ್ಯಾನವನ್ನು ಮಾಡಿ ತಪಸ್ಸನ್ನು ಕೈಗೊಳ್ಳುತ್ತಾನೆ. ಆಗ ಜಗನ್ಮಾತೆಯು ಹಿಮಾಲಯ ರಾಜನ ಮಗಳಾಗಿ ಜನಿಸಿ ಆಕೆ ಮುಂದಿನ ದಿನಗಳಲ್ಲಿ ಬೇರೆಯ ಹೆಸರುಗಳಲ್ಲಿ ಕರೆಯಲ್ಪಡ್ತಾ ಹೋಗ್ತಾಳೆ. ಶೈಲಪುತ್ರಿಯಾಗಿ ಹಿಮಾಲಯ ರಾಜನ ಮನೆಯಲ್ಲಿ ಜನಿಸಿದಂತಹ ಮಗಳು ಬೆಳೆಯುವ ದಿನಗಳಲ್ಲಿ, ನಂತರದ ದಿನಗಳಲ್ಲಿ ನಾರದರ ಉಪದೇಶದಂತೆ ಶಿವನನ್ನೇ ವರಿಸಿ ಆತನನ್ನೇ ಮದುವೆಯಾಗಿ ಆತನ ಪತ್ನಿಯಾಗುವುದಕ್ಕಾಗಿ ಆಕೆ ತಪಸ್ಸನ್ನು ಕೈಗೊಳ್ಳಬೇಕು ಅಂತ ನಾರದರ ಉಪದೇಶವಿರುತ್ತದೆ. ಆ ಕಾರಣಕ್ಕೋಸ್ಕರ ಆಕೆ
ತನ್ನೆಲ್ಲ ರಾಜಮರ್ಯಾದೆಗಳನ್ನು ಸೂಚಿಸುವಂತಹ ಆಭರಣಗಳಾಗಲಿ, ಪಾದರಕ್ಷೆಗಳಾಗಲಿ, ರೇಷ್ಮೆಯ ವಸ್ತ್ರಗಳಾಗಲಿ ಎಲ್ಲವನ್ನು ತ್ಯಜಿಸಿ ಕೇವಲ ಶ್ವೇತವರ್ಣದ ನಾರುಮಡಿಯನ್ನುಟ್ಟು ಪಾದರಕ್ಷೆಯನ್ನೂ ತ್ಯಜಿಸಿರುತ್ತಾಳೆ. ಎಲ್ಲವನ್ನು ತ್ಯಜಿಸಿ ಬರಿಗಾಲಿನಲ್ಲಿ ನಡೆಯುತ್ತಾ ಅತ್ಯಂತ ಕಠಿಣವಾದಂತಹ ತಪಸ್ಸನ್ನು ಕೈಗೊಳ್ತಾ ಹೋಗ್ತಾಳೆ ಆಕೆ. ಆ ಕಾರಣದಿಂದಲೇ ಆಕೆಗೆ ಆ ಹೆಸರು ಕೂಡ ಬಂದಿದೆ. ಹಾಗೆಯೇ ಮುನ್ನಡೀತಾ ಹೋದಂಥ ದಿನಗಳಲ್ಲಿ ಆಕೆಯ ತಪಸ್ಸು ಎಷ್ಟು ಕಠಿಣ ಆಗ್ತಾ ಹೋಗ್ತದೆ ಅಂತ ಹೇಳಿದ್ರೆ, ಆಯಾ ಋತುಮಾನಗಳಿಗೆ ತಕ್ಕಂತೆ ಆಕೆ ತನ್ನ ದೈಹಿಕ ದೌರ್ಬಲ್ಯತೆಗಳನ್ನೆಲ್ಲ ಗೆಲ್ಲುತ್ತಾ ಹೋಗ್ತಾಳೆ. ಹೇಗೆ ಬೇಸಿಗೆ ಕಾಲ ಅಂತ ಬಂದಾಗ ಅತ್ಯಂತ ಸೆಕೆ. ಆ ಸೆಕೆಯ ದಿನಗಳಲ್ಲಿ ನಾವೆಲ್ಲ ಬಯಸುವುದು ತಣ್ಣಗಿರಣಪ್ಪ, ಆಗಲ್ಲ, ಈ ಸೆಕೆಯನ್ನು ತಡೆಯುವುದಕ್ಕಾಗಲ್ಲ ಅಂತ ನಾವೆಲ್ಲರೂ ಹೇಳ್ತಾ ಇರ್ತೇವೆ. ಎಲ್ಲರ ಬಾಯಲ್ಲೂ ಕೇಳಿರುವಂತಹ ಮಾತುಗಳೇ. ಆದರೆ ಆಕೆ ದೇವಿ ಹೇಗೆ ಕಠಿಣವಾದಂತಹ ತಪಸ್ಸನ್ನು ಆಚರಿಸ್ತಾಳೆ ಅಂತ ಹೇಳಿದ್ರೆ, ಬೇಸಿಗೆಯಲ್ಲಿ ಪಂಚಾಗ್ನಿ ಎನ್ನುವಂತಹ ಒಂದು ತಪಸ್ಸಿನ ಕ್ರಮವನ್ನು ಆಕೆ ಆಚರಿಸ್ತಾ ಹೋಗ್ತಾಳೆ. ಹೇಗೆ ತನ್ನ 4 ಸುತ್ತ, ತಾನು ಕೂತಿರುವಲ್ಲಿಂದಲೋ ನಿಂತಿರುವಲ್ಲಿಂದಲೋ ಎಲ್ಲಿಂದ 4 ತುದಿಗಳಿಗೆ ಬೆಂಕಿಯನ್ನು ಹಾಕಿ ಅಗ್ನಿಯನ್ನು ಸ್ಥಾಪಿಸಿ, ಹಾಗೆ ಇನ್ನೊಂದು 5ನೇ ಅಗ್ನಿಯೇ ಸೂರ್ಯ. ಆ ಸೂರ್ಯನನ್ನು ತ್ರಾಟಕವಾಗಿ ಪ್ರಯೋಗವನ್ನು ಮಾಡ್ತಾ ಆ ರೀತಿಯಲ್ಲಿ ಬೆಳಗ್ಗಿನಿಂದ ಸಂಜೆಯವರೆಗೂ ಸಹ ಆಕೆ ತಪಸ್ಸನ್ನು ಕೈಗೊಳ್ತಾಳೆ. ಅಂತಹ ಸೆಕೆಯಲ್ಲಿ, ಅಂತಹ ಬೇಸಿಗೆಯಲ್ಲಿ ಸುತ್ತಲೂ ಬೆಂಕಿಯನ್ನು ಉರಿಸುತ್ತಾ ಇರುವಂತಹ ಸಮಯದಲ್ಲಿ ಆಕೆ ಕಠಿಣವಾದಂತಹ ತಪಸ್ಸು ಮಾಡ್ತಾಳೆ. ಹಾಗೆ ಚಳಿಗಾಲದಲ್ಲಿ ಕೂಡ ಅತ್ಯಂತ, ಈಗ ನಮ್ಮೂರಿನ ಚಳಿ ನಿಮ್ಮೂರಿನ ಚಳಿ ಬೇರೆ ಇರ್ಬೋದು, ಆದರೆ ಹಿಮಾಲಯದಲ್ಲಿನ ಚಳಿ, ಅಲ್ಲಿರುವಂತಹ ಹಿಮಪಾತವಾಗುತ್ತಿರುವಂತಹ ಸಂದರ್ಭವಾಗಿರಬಹುದು, ಅಥವಾ ಅಲ್ಲಿರುವಂತಹ ಹಿಮದ ವಾತಾವರಣ, ಅಂತಹ ವಾತಾವರಣದಲ್ಲಿ ಒಂದು ಸರೋವರದಲ್ಲಿ ಹಿಮವೇ ಹೆಚ್ಚಾಗಿರುವಂತಹ ಸರೋವರ, ಅತ್ಯಂತ ತಣ್ಣನೆ ಕೊರೆಯುವ ನೀರಿರುವಂತಹ ಸರೋವರದಲ್ಲಿ ತನ್ನ ಕತ್ತಿನವರೆಗೆ ನೀರು ಬರುವವರೆಗೂ ಸಹ ಆಕೆ ಮುಳುಗಿ ಕಠಿಣವಾದಂತಹ ತಪಸ್ಸನ್ನು ಮಾಡ್ತಾಳೆ. ನಂತರದಲ್ಲಿ ಮಳೆಗಾಲದಲ್ಲಿ ಕೂಡ ಹಾಗೆಯೇ ಒಂಟಿ ಕಾಲಿನಲ್ಲಿ ನಿಂತು ಮಳೆಗಾಲ ಆರಂಭವಾಗುವುದರ ಮೊದಲೇ ಪ್ರಾರಂಭವಾಗದಂತಹ ತಪಸ್ಸು ಇಡೀ ಮಳೆಗಾಲದ ಕಾಲದಲ್ಲೆಲ್ಲ ನಡೆಯುತ್ತಾ ಹೋಗುತ್ತದೆ. ಎಂತಹ ಘೋರವಾದಂತಹ ಸಿಡಿಲು, ಗುಡುಗು, ಮಳೆ ಯಾವುದಕ್ಕೂ ಆಕೆ ಲೆಕ್ಕಿಸದೆ ಕಠಿಣವಾದಂತಹ ತಪಸ್ಸನ್ನು ಆಕೆ ಕೈಗೊಳ್ತಾ ಹೋಗ್ತಾಳೆ. ಆದ್ದರಿಂದ ತಪಶ್ಚಾರಿಣಿ ಅಂತಲೂ ಆಕೆಯನ್ನು ಕರೀತಾ ಹೋಗ್ತಾರೆ. ಹೇಗಿತ್ತು ಆಕೆಯ ತಪಸ್ಸು? ಇನ್ನೂ ಕಠಿಣವಾಗಿತ್ತು. ಹೇಗೆ ಅಂತ ಕೇಳಿದ್ರೆ, ನಾವೆಲ್ಲ ಇತ್ತೀಚಿನ ದಿನಗಳಲ್ಲಿ 1 ದಿನದ ಉಪವಾಸ, ಒಂದು ಏಕಾದಶಿ ಉಪವಾಸ ಮಾಡಬೇಕು ಅಂದರೆ ಅಯ್ಯೋ ಕಷ್ಟಪ್ಪ, ನಮಗೆ ಹಸಿವಾಗ್ತದೆ ಅಂತ ಹೇಳ್ತೀವಿ. ಆದರೆ ಆಕೆಯ ಕಠಿಣವಾದಂತಹ ತಪಸ್ಸು ಹೇಗಿತ್ತು ಅಂತಂದರೆ, 1000 ವರ್ಷಗಳ ಕಾಲ ಕೇವಲ ಫಲ, ಮೂಲ ಹಾಗೂ ತರಕಾರಿಗಳನ್ನು, ಹಣ್ಣುಗಳು ಹಾಗೂ ಗೆಡ್ಡೆ ಗೆಣಸುಗಳು, ತರಕಾರಿಗಳನ್ನು ತಿಂದೇ ಆಕೆ ತಪಸ್ಸನ್ನು ಕೈಗೊಳ್ತಾ ಇದ್ಲು. ಆ ನಂತರದ 100 ವರ್ಷಗಳ ಕಾಲ ಎಲೆಗಳನ್ನು, ಪರ್ಣ ಅಂತ ನಾವು ಸಂಸ್ಕೃತದಲ್ಲಿ ಕರಿತಾ ಹೋಗ್ತೇವೆ, ಆ ಎಲೆಗಳನ್ನು ಮಾತ್ರ ತಿಂದು ತಪಸ್ಸನ್ನು ಕಳೀತಾ ಇದ್ಲು ಆಕೆ. 100 ವರ್ಷಗಳ ಕಾಲ ಕೇವಲ ಎಲೆಗಳನ್ನು ಮಾತ್ರ ತಿಂದು ತಪಸ್ಸನ್ನು ಆಚರಿಸ್ತಾ ಇದ್ಲು. ಕೊನೆಗೆ ಹೋಗ್ತಾ ಹೇಗೆ ಆಕೆಯ ತಪಸ್ಸು ಇನ್ನೂ ಕಠಿಣವಾಗ್ತಾ ಹೋಗ್ತು ಅಂತ ಕೇಳಿದ್ರೆ, ಕೇವಲ ನಿರಾಹಾರ, ಆ ಪರ್ಣವನ್ನೂ ತ್ಯಜಿಸಿ, ಕೇವಲ ನಿರಾಹಾರ, ಏನೂ ಆಹಾರವನ್ನು ಸೇವಿಸದೆ ಆಕೆ ಉಪವಾಸದಲ್ಲಿ ತಪಸ್ಸನ್ನು ಕೈಗೊಳ್ತಾ ಹೋಗ್ತಾಳೆ. ಆ ಎಲೆಗಳನ್ನು ತ್ಯಜಿಸಿದ ಕಾರಣದಿಂದ ಆಕೆಯನ್ನು ಅಪರ್ಣ ಅಂತ ಕರೀತಾ ಹೋಗ್ತಾರೆ. ಅಪರ್ಣ ಅಂದರೆ, ಪರ್ಣ ಎನ್ನುವುದು ಒಂದು ಎಲೆ ಎನ್ನುವ ಪದದ ಅರ್ಥ. ಆ ಪರ್ಣ ಅನ್ನುವುದನ್ನು ತ್ಯಜಿಸಿದ ಕಾರಣ ಆಕೆಗೆ ಅಪರ್ಣ ಎನ್ನುವ ಹೆಸರು ಬಂದಿತ್ತು. ಇಂತಹ ಕಠಿಣ ತಪಸ್ಸನ್ನು ಮಾಡಿದಂತಹ ಬ್ರಹ್ಮಚಾರಿಣಿಯನ್ನು ಎಲ್ಲ ದೇವಾನುದೇವತೆಗಳು ಹೊಗಳುತ್ತಾ ಬರ್ತಾರೆ. ಆಕೆಯ ತಪಸ್ಸಿಗೆ ಎಲ್ಲರೂ ಮೆಚ್ಚುಗೆ ಸೂಚಿಸ್ತಾರೆ. ಆಗ ಬ್ರಹ್ಮನ ಅಶರೀರವಾಣಿ ಆಗುತ್ತೆ, ತಾಯಿ, ನೀನು ಕೈಗೊಂಡಂತಹ ಈ ತಪಸ್ಸು ಪೂರ್ಣಗೊಂಡಿದೆ, ನಿನ್ನ ಸಂಕಲ್ಪ ಸಿದ್ಧಿಯಾಗುತ್ತದೆ. ಆದ್ದರಿಂದ ಈಗ ನಿನ್ನ ತಂದೆ ನಿನ್ನನ್ನು ಆಹ್ವಾನಿಸಲು ಮನೆಗೆ ಕರೆದುಕೊಂಡು ಹೋಗಲು ಬರ್ತಾ ಇದ್ದಾನೆ. ನೀನು ಅವನೊಂದಿಗೆ ಹೊರಡಬೇಕು, ನಿನ್ನ ತಪಸ್ಸನ್ನು ಮುಕ್ತಾಯಗೊಳಿಸಬೇಕು ಅಂತ ಬ್ರಹ್ಮನ ಅಶರೀರವಾಣಿ ಆಗುತ್ತೆ. ಆಗ ಆಕೆ ತನ್ನ ತಪಸ್ಸನ್ನು ಮುಕ್ತಾಯಗೊಳಿಸಿ ತಂದೆಯೊಂದಿಗೆ ಮನೆಗೆ ಹೋಗ್ತಾಳೆ. ಹೀಗೆ ನಂತರದ ದಿನಗಳಲ್ಲಿ ಶಿವನನ್ನೇ ತನ್ನ ಪತಿಯನ್ನಾಗಿ ವರಿಸ್ತಾಳೆ ಕೂಡ. ಇಂತಹ ಕಠಿಣ ತಪಸ್ಸನ್ನು ಮಾಡಿರುವುದರಿಂದ ಆಕೆ ಇಷ್ಟೆಲ್ಲ ತನ್ನ ಮನಸ್ಸಂಕಲ್ಪವನ್ನು ಸಿದ್ಧಿಸಿಕೊಳ್ಳಲು ಸಾಧ್ಯವಾಯಿತು.
ಆಕೆಯ ಕೈಯಲ್ಲಿ ಇರುವಂತಹದ್ದು ಒಂದು ಎಡಗೈಯಲ್ಲಿ ಕಮಂಡಲು. ಆ ಕಮಂಡಲುವಿನ ನೀರು ಒಂದು ಪವಿತ್ರತೆಯ ಸಂಕೇತ. ಹೇಗೆ ಅದು ಪವಿತ್ರತೆಯ ಸಂಕೇತವಾಗಿರ್ತದೋ ಹಾಗೆಯೇ ನಮ್ಮ ಮನಸ್ಸು ಕೂಡ ಶುದ್ಧವಾಗಿ ಒಳ್ಳೆಯ ಸತ್ಸಂಕಲ್ಪದಿಂದ ನಾವು ಮಾಡುವಂತಹ ಸಂಕಲ್ಪವನ್ನು ಈಡೇರಿಸಿಕೊಳ್ಳಬೇಕು ಅಂತ ಆದರೆ ಇದೇ ರೀತಿ ಕಠಿಣ ಪರಿಶ್ರಮವೂ ಕೂಡ ನಮ್ಮಲ್ಲಿರಬೇಕಾಗ್ತದೆ. ಹಾಗೆ ಆಕೆಯ ಬಲಗೈಯಲ್ಲಿ ಇರುವಂತಹದ್ದು ರುದ್ರಾಕ್ಷಿ ಮಾಲೆ. ಆ ಮಾಲೆಗಳು ಆಕೆ ಜಪ ಮಾಡಿದಂತೆಲ್ಲ ಏರುಪೇರಾಗುತ್ತಾ ಇರುತ್ತೆ. ಹಾಗೆ ನಮ್ಮ ಜೀವನ ಕೂಡ ಎಷ್ಟೇ ಏರುಪೇರುಗಳಿದ್ದರೂ ಅದನ್ನೆಲ್ಲವನ್ನು ಬದಿಗಿಟ್ಟು ನಾವು ಒಂದು ದೃಢ ಸಂಕಲ್ಪ ಮಾಡಿ ದೇವಿಯ ರೀತಿಯಲ್ಲಿಯೇ ಸಕಲ ಸಂಕಷ್ಟಗಳನ್ನು ಧೈರ್ಯವಾಗಿ ಎದುರಿಸಿ ನಾವು ನಮ್ಮ ಜೀವನವನ್ನು ಶುದ್ಧೀಕರಿಸುತ್ತಾ ಹೋಗಬೇಕು. ಹೇಗೆ ಈ ಪತಂಜಲಿ ಯೋಗಸೂತ್ರದಲ್ಲಿ ಒಂದು ಮಾತಿದೆ, ಕಾಯೇಂದ್ರಿಯ ಸಿದ್ಧಿ ಅಶುದ್ಧಿ ಕ್ಷಯ ತಪಸಃ ಅಂತ. ನಮ್ಮ ತಪಸ್ಸು ಅನ್ನುವಂಥದ್ದು ಯಾಕೆ ಮಾಡಬೇಕು ಅಂದರೆ ನಮ್ಮ ಕಾಯ ಹಾಗೂ ಇಂದ್ರಿಯಗಳಲ್ಲಿರುವಂತಹ ಅಶುದ್ಧಿಯನ್ನೆಲ್ಲ ಕ್ಷಯಗೊಳಿಸಿ ಸಿದ್ಧಿಯನ್ನು ಮಾಡಿಕೊಳ್ಳುವುದಕ್ಕಾಗಿ, ನಮ್ಮ ಇಂದ್ರಿಯಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದಕ್ಕಾಗಿ ನಾವು ತಪಸ್ಸನ್ನು ಮಾಡಬೇಕಂತೆ. ಈ ರೀತಿಯಾಗಿ ನಾವು ಇದೆಲ್ಲವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗಬೇಕು. ತಾಯಿಯನ್ನು ನಮ್ಮ ಸ್ಫೂರ್ತಿಯಾಗಿ ನಮ್ಮ ದಿನಚರಿಯಲ್ಲಿ ತೊಡಗಿಸಿಕೊಳ್ಳಬೇಕು. ಈ ರೀತಿ ನಾವೆಲ್ಲ ಮಾಡುವುದರಿಂದ ಎಲ್ಲರ ಜೀವನವೂ ಶುಭವಾಗುತ್ತದೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನವರಾತ್ರಿಯ 3ನೇ ದಿನ ಆಚರಣೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶೈಲಪುತ್ರಿಯಾಗಿ ಬ್ರಹ್ಮಚಾರಿಣಿಯಾಗಿ ನಾವು 2 ದಿನಗಳ ಕಾಲ ಅವಳ ಆರಾಧನೆಯನ್ನು ಮಾಡಿದ್ದೇವೆ. ಇವತ್ತಿನ ದಿವಸ ಆಕೆ ಚಂದ್ರಘಂಟಾದೇವಿಯಾಗಿ ನಮ್ಮ ಬಳಿಯಲ್ಲಿದ್ದಾಳೆ. ಅವಳನ್ನು ಆರಾಧಿಸುವಂತಹ ಈ ಶುಭ ದಿನವನ್ನು ನಾವಿವತ್ತು ಒಂದಷ್ಟು ತಿಳ್ಕೊಂಡಿರುವಂತಹ, ನನಗೆ ಗೊತ್ತಿರುವಂತಹ ಒಂದಿಷ್ಟು ವಿಚಾರಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳೋದಕ್ಕೆ ಅಂತ ನಾನು ಇಚ್ಛೆ ಪಡ್ತೀನಿ. ಮೊದಲನೇದಾಗಿ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ನವರಾತ್ರಿ ಶಕ್ತಿಯ ಆರಾಧನೆಗಾಗಿ ಇರುವಂತಹದ್ದು. ನಮ್ಮನ್ನು ನಾವು ಉನ್ನತೀಕರಿಸ್ಕೊಳ್ಳೋದಕ್ಕೋಸ್ಕರ ಇರುವಂತಹ ಈ ನವರಾತ್ರಿ ಹಬ್ಬ ನಮ್ಮೆಲ್ರಿಗೂ ಗೊತ್ತು. ನಮ್ಮ ನಾಡಿನಲ್ಲಿ ಅತಿ ಉತ್ಕೃಷ್ಟವಾಗಿ ಅದನ್ನು ಆಚರಣೆಯನ್ನು ಮಾಡ್ತೇವೆ. ಎಲ್ಲ ನಾಡಿನಲ್ಲ, ಇಡೀ ದೇಶದಾದ್ಯಂತ ಈ ನವರಾತ್ರಿಯ ಆಚರಣೆ ಆದರೂ ಕೂಡ ನಮ್ಮ ನಾಡಿನಲ್ಲಿ, ಕನ್ನಡ ನಾಡಿನಲ್ಲಿ ವಿಶೇಷವಾಗಿ ಶಕ್ತಿಯ ಆರಾಧನೆಯನ್ನು ಈ ನವರಾತ್ರಿ ಹಬ್ಬದ ಮೂಲಕ ನಾವು ನಿರಂತರವಾಗಿ ನೂರಾರು ವರ್ಷಗಳಿಂದ ಆಚರಿಸ್ಕೊಂಡು ಬಂದಿದ್ದೇವೆ. ಈ ನವರಾತ್ರಿಯನ್ನು 3 ಭಾಗಗಳನ್ನಾಗಿ ನಾವು ನೋಡಬಹುದು. ಮೊದಲ 3 ದಿವಸ ಲಕ್ಷ್ಮೀ ಸ್ವರೂಪ, ನಂತರದ 3 ದಿವಸ ಸರಸ್ವತಿ ಸ್ವರೂಪ, ಆದ ನಂತರ ಶಕ್ತಿಯ ಸ್ವರೂಪಿಣಿಯಾಗಿ ಆಕೆಯನ್ನು ನೋಡಿ, ನಂತರ ದುಷ್ಟ ನಿಗ್ರಹಕ್ಕಾಗಿ ಆಕೆ ಶಕ್ತಿ ಸಂಚಯನ ಮಾಡಿ ಶಿಷ್ಟ ರಕ್ಷಣೆಗಾಗಿ ದುಷ್ಟರನ್ನು ನಿಗ್ರಹ ಮಾಡುವಂತಹ, ಆ ರಾಕ್ಷಸರನ್ನು ಕೊಲ್ಲುವಂತಹ ಈ ದೈವೀ ಸ್ವರೂಪ ಅವಳ ಶಕ್ತಿಯನ್ನು ವಿಜೃಂಭಿಸೋ ಅಂತಹ ಒಂದು ಕೊನೆಯ ದಿವಸಗಳಲ್ಲಿ ವಿಜಯದಶಮಿ ಆಚರಣೆ ಕೂಡ ನಡೀತಾ ಇದೆ. ನಮ್ಮ ದೇಶದಲ್ಲಿ 2 ಥರ ನವರಾತ್ರಿಗಳು ಆಚರಣೆ ಮಾಡ್ತೀವಿ. ಒಂದು ಯುಗಾದಿಯಿಂದ ಬರುವಂತಹ ರಾಮನವಮಿ ತನಕ, ಅದು ನಮ್ಮೆಲ್ರಿಗೂ ತಿಳಿದಿರುವಂತೆಯೇ ಅದು ಚೈತ್ರ ಮಾಸದ ನವಮಿ ಆಗಿ ಆಚರಣೆ ಮಾಡ್ತೀವಿ. ಇನ್ನೊಂದು ಶರನ್ನವರಾತ್ರಿ. ಈಗ ನಮ್ಮ ಈ ಆಚರಣೆ ಹೇಗೆ ಅಂದರೆ ಭಾದ್ರಪದ ಮಾಸದ ನಂತರ ಬರುವಂತಹ ಆಶ್ವಯುಜ ಮಾಸದಲ್ಲಿ ಏನು ಆಚರಣೆ ಮಾಡ್ತೀವಿ, 9 ದಿವಸಗಳ ಕಾಲ ಶಕ್ತಿಯನ್ನು ಆರಾಧನೆ ಮಾಡೋದಕ್ಕೋಸ್ಕರ ಈ ಶರನ್ನವರಾತ್ರಿಯನ್ನು ಎಲ್ಲ ದೇವಾನುದೇವತೆಗಳಿಂದ ಶಕ್ತಿಯನ್ನು ಕಳಿಸ್ಕೊಂಡು ಶಿಷ್ಟ ರಕ್ಷಣೆಗಾಗಿ, ದುಷ್ಟರ ನಿಗ್ರಹಕ್ಕಾಗಿ ಇರುವಂತಹ ಈ ಆಚರಣೆಯನ್ನು ಎಲ್ಲರೂ ಆಚರಿಸ್ಕೊಂಡು ಬರುವಂತಹ ಒಂದು ಅವರವರೇ ಪ್ರಾಂತ್ಯದ ವೈಶಿಷ್ಟ್ಯತೆಯಿಂದ ಕೂಡಿರುವಂತಹ ಆಚರಣೆಗಳನ್ನ ನಡೆಸ್ಕೊಂಡು ಬರ್ತಾ ಇದೆ. ಈ 3ನೇ ದಿವಸ ಏನು ಚಂದ್ರಘಂಟಾ ದೇವಿ ಇದೆ, ಈ ಅಂದರೆ ಎಲ್ಲ ಮಾಸದ ತೃತೀಯ ಏನಿದೆ, ತದಿಗೆ ಅಂತ ನಾವೇನು ಹೇಳ್ತೀವಿ, ಅವತ್ತು ಗೌರಿಯನ್ನು ವಿಶಿಷ್ಟವಾಗಿ ಆರಾಧನೆ ಮಾಡ್ಕೊಂಡು ಬರ್ತಾ ಇರುವಂತಹ ಪ್ರತೀತಿ ನಮ್ಮೆಲ್ರಿಗೂ ಗೊತ್ತು. ಈ ಗೌರಿ ಆರಾಧನೆ ಏನಿದೆ, ಅವಳು 2 ದಿನಗಳ ಕಾಲ ನಾವು ಬ್ರಹ್ಮಚಾರಿಣಿ ಶೈಲಪುತ್ರಿ ಆಗಿರುವಂತಹ ಸಂದರ್ಭದಲ್ಲಿ ಕೂಡ ಶಿವನನ್ನು ಅವಳು ತನ್ನ
ವರೆಸಬೇಕು ಅನ್ನೋವಂಥ ಆಸೆಯನ್ನು ಇಟ್ಕೊಂಡು ತಪಸ್ಸನ್ನು ಆಚರಿಸ್ತಾಳೆ. ಆ ಆಚರಣೆ ಮಾಡ್ತಾ ಮಾಡ್ತಾ ಆಕೆ ಎಷ್ಟು ಕಠೋರ ತಪಸ್ಸಿನಿಂದ ಶಿವನನ್ನು ಒಲಿಸ್ಕೊಳ್ಳಿಕ್ಕೆ ಹೋಗ್ತಾಳೆ ಅಂತ ಹೇಳಿದ್ರೆ, ಕೇವಲ ಒಂದು ಗಾಳಿ ನೀರನ್ನು ಕುಡ್ಕೊಂಡು ಒಂದು ಸಾವಿರಾರು ವರ್ಷಗಳು ತಪಸ್ಸನ್ನು ಆಚರಿಸ್ತಾಳೆ. ಅದ ನಂತರ ಅಲ್ಲಿರುವಂತಹ ಒಂದಿಷ್ಟು ಈ ಎಲೆ ಮತ್ತು ಬಿಲ್ವಪತ್ರೆಗಳನ್ನ ತಿಂದ್ಕೊಂಡು ಆಚರಣೆ ಮಾಡಿಕೊಂಡು ಕಠೋರವಾಗಿರುವಂಥ ತಪಸ್ಸನ್ನು ಆಚರಣೆ ಮಾಡಿ ಶಿವನನ್ನು ಆಕೆ ಒಲಿಸ್ಕೊಳ್ತಾಳೆ. ಈ ನಾವು 3ನೇ ದಿವಸಕ್ಕೆ ಏನು ಬಂದಿದ್ದೀವಿ, ಇವತ್ತು ನಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಶಿವಾಶಿವೆಯರ ಸಮಾಗಮಕ್ಕಾಗಿ ಇರುವಂತಹ ಒಂದು ವಿಶಿಷ್ಟವಾಗಿರುವಂಥ ದಿವಸ ಅಂತ ಹೇಳ್ತೀವಿ. ಅವರಿಬ್ಬರಿಗೂ ಆತ ಒಲಿದು ಬಂದ ನಂತರ ಅವರಿಬ್ಬರ ವಿವಾಹ ನೆರವೇರುತ್ತೆ. ಅದಕ್ಕಾಗಿ ಇಡೀ ಲೋಕದಲ್ಲಿರುವಂತಹ ಎಲ್ಲ ದೇವಾನುದೇವತೆಗಳು ಎಲ್ಲರೂ ನಿಂತ್ಕೊಳ್ತಾರೆ. ಅವರಿಬ್ಬರನ್ನ ವಿಜೃಂಭಣೆಯಿಂದ ಮದುವೆ ಮಾಡಿಕೊಡ್ಲಿಕ್ಕೆ ಅಂಥೇಳಿ ಸ್ವಯಂ ಶ್ರೀಮನ್ನಾರಾಯಣನೇ ಅವಳ ಅಣ್ಣನಾಗಿ ಬಂದು ನಿಂತ್ಕೊಂಡು ಮದುವೆ ಮಾಡಿಕೊಡ್ತಾನೆ ಅನ್ನುವಂತಹ ಒಂದು ಪುರಾಣಗಳಲ್ಲಿ ಪ್ರಸಿದ್ಧವಾಗಿರುವಂತಹ ಒಂದಿಷ್ಟು ಉಲ್ಲೇಖಗಳಿದೆ. ಹಾಗೆ ಬ್ರಹ್ಮ ಅಲ್ಲೆಲ್ಲ ಏನು ತಯಾರಿ ಬೇಕಾಗಿದೆ ಮದುವೆಗೆ ಅಂಥೇಳಿ ಅದನ್ನೆಲ್ಲ ನಿಂತು ಮಾಡ್ಕೊಳ್ತಾನಂತೆ. ಗಣಗಳೆಲ್ಲ ಬಂದು ಮದುವೆಗೆ ಸಾಕ್ಷಿ ಆಗಬೇಕು ಅಂತ ಹೇಳಿ ಋಷಿ ಮುನಿಗಳು ಎಲ್ಲರೂ ಬಂದು ನಿಂತ್ಕೊಳ್ತಾರೆ ಅನ್ನುವಂಥ ಪ್ರತೀತಿ ನಾವೆಲ್ಲರೂ ಕೇಳಿದ್ದೇವೆ. ಹಾಗೆ ಈ ಕೇದಾರನಾಥದ ಹತ್ರ ಬರುವಂಥ ಸೋನ್ಪ್ರಯಾಗಿಂದ ಮುಂದಕ್ಕೆ ಹೋದರೆ ಅಲ್ಲಿ ಒಂದು 15 ಕಿಲೋಮೀಟ್ರ್ ಮುಂದಕ್ಕೆ ಹೋದಾಗ ಅಲ್ಲಿ ಒಂದು ತುಂಬ ಅತ್ಯಂತ ಪುರಾತನವಾಗಿರುವಂತಹ ದೇವಸ್ಥಾನ. ಅಲ್ಲಿ ಈ ನಮ್ಮ ಪಾರ್ವತಿ ಮತ್ತು ಶಿವ ಇಬ್ಬರ ವಿವಾಹ ಮಹೋತ್ಸವ ಜರುಗುತ್ತೆ. ಅಲ್ಲಿ ಈಗಲೂ ಕೂಡ ಒಂದು ಏನು ಯಾಗ ಮಾಡಿರುವಂತಹ ಜಾಗ, ಅವರು ಸಪ್ತಪದಿಯನ್ನು ತುಳಿದಿರುವಂತಹ ಜಾಗ ಈಗಲೂ ಕೂಡ ಆ ದೇವಸ್ಥಾನದ ಮುಂದುಗಡೆ ಇದೆ ಅನ್ನುವಂತಹ ಪ್ರತೀತಿ ನಾವು ಅಲ್ಲಿ ಪ್ರವಾಸ ಹೋಗಿ ಬಂದಂಥವರು ಹೇಳುವಂಥದ್ದು ಈಗಲೂ ಕೂಡ ನಡೆಯುತ್ತೆ. ಅಲ್ಲಿ ಈಗಲೂ ನಿರಂತರವಾಗಿ ಅಗ್ನಿ ಉರಿತಾನೇ ಇರುತ್ತೆ ಅನ್ನುವಂಥದ್ದು. ಇಷ್ಟು ವಿಶಿಷ್ಟವಾಗಿರುವಂತಹ ನಮ್ಮ ಹಿಂದಿನ ಆಚರಣೆಗಳು, ಪುರಾಣದಿಂದ ಬಂದಿರುವಂತಹ ಆಚರಣೆಗಳನ್ನ ನಾವು ಈ ದಿವಸಗಳಲ್ಲಿ ನಾವು ಆಚರಿಸ್ಕೊಳ್ತಾ ಇದ್ದೀವಿ. ಅದು ನಮ್ಮ ವಿಶೇಷ. ಈಗಲೂ ನಮ್ಮ ಸಂಸ್ಕೃತಿ ಎಷ್ಟು ಉತ್ಕೃಷ್ಟವಾಗಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿ ನಾವು ತಗೊಳ್ಬೋದು. ನಮ್ಮೆಲ್ರಿಗೂ ಗೊತ್ತು, ತದಿಗೆ ಅಂತ ಹೇಳಿದ ತಕ್ಷಣ ಗೌರಿಯನ್ನು ನಾವು ಆಚರಣೆ ಮಾಡ್ತೀವಿ. ಶಿವನನ್ನು ಒಲಿಸ್ಕೊಂಡಾಗ ಪಾರ್ವತಿ ನಮಗೆಲ್ರಿಗೂ ಗೊತ್ತು ಅದ್ವಿತೀಯವಾಗಿರುವಂತಹ ಸುಂದರಿ. ಒಂದು ಸಲ ಅನಿಸತ್ತೆ ಪಾರ್ವತಿಗೆ, ಏನಿದು ಚರ್ಮಾಂಬರಧಾರಿ ಒಂದು ಭಸ್ಮ ಎಲ್ಲ ಹಾಕ್ಕೊಂಡಿರೋಂಥ ಶಿವನನ್ನು ಈಕೆ ಒಲಿಸ್ಕೊಳ್ಳೋದಕ್ಕೋಸ್ಕರ ಇಷ್ಟೊಂದು ಹೀಗೆ ಮಾಡಲ್ಲ ಅಂತ. ಶಿವ ಬಂದು ಅವಳ ಮುಂದೆ ಬಂದಾಗ ಇವಳಿಗೂ ಅನಿಸುತ್ತೆ, ಅರೇ ನಾನು ಹೇಗೆ ಆತ ಹೀಗಿರುವಾಗ ನಾನು ಹೋಗಿ ಮದುವೆ ಆಗೋದು ಅನ್ನುವಂಥದ್ದು. ಇದು ಜನಪದರಲ್ಲಿ ತುಂಬ ಪ್ರಸಿದ್ಧವಾಗಿದೆ ಈ ಥರದ್ದು ಕಥೆಗಳು. ಆಕೆ ತನ್ನೆಲ್ಲ ಆಭರಣಗಳನ್ನ ತೆಗೆದಿಟ್ಟು ಶಿವನನ್ನು ಆತ ಹೇಗಿದ್ದಾನೆ ಹಾಗೆ ಹೋಗಿ ಅವನನ್ನು ವಿವಾಹವಾಗ್ತಾಳಂತೆ. ಅದಕ್ಕೆ ನಾವು ತುಂಬ ನಿರಾಡಂಬರವಾಗಿರುವಂತಹ ಸುಂದರವಾಗಿರುವಂತಹ ನೋಡಿದಾಗ ಬಿಚೋಲೆ ಗೌರಮ್ಮ ಅಂತ ನಮ್ಮ ಹಿಂದಿನವರೆಲ್ಲ ಕರೀತಾರೆ. ಅದಕ್ಕೆ ಈ ಜನಪದದ ಒಂದು ಉಲ್ಲೇಖ ಒಂದಿಷ್ಟಿದೆ. ಆ ಹಾಡುಗಳ ಮೂಲಕನೂ ಈ ಥರದ ಹಾಡುಗಳು ನಮ್ಮ ನಡುವೆ ಇದೆ. ಅಂದರೆ ಶಿವನನ್ನು ಎಷ್ಟು ಉತ್ಕೃಷ್ಟವಾಗಿ ಅವಳು ಪ್ರೀತಿ ಮಾಡಿ ಅವನನ್ನೇ ವರೆಸಬೇಕು ಅಂತ ಹೇಳಿ ಪಾರ್ವತಿ ಹೇಗೆ ಹೋಗ್ತಾಳೆ. ಶಿವ ಚಂದ್ರಶೇಖರ ನಮಗೆ ಗೊತ್ತು, ಅವನ ತಲೆಯಲ್ಲಿ ಚಂದ್ರವನ್ನು ಧರಿಸ್ಕೊಂಡಿರುವಂಥವನು ಚಂದ್ರಶೇಖರ ಅಂತ ಕರಿತೀವಿ. ಆದರೆ ಪಾರ್ವತಿ ಯಾಕೆ ತಲೆ ಮೇಲೆ ಚಂದ್ರನನ್ನು ಇಟ್ಕೊಂಡಿದ್ದಾಳೆ ಅಂತ ಒಂದು ಸಲ ಯೋಚನೆ ಬಂದಾಗ ಬಹುಶಃ ನನಗನ್ಸೋದು ಚಂದ್ರ ನಾವು ಅಂಗಾರಕ ಅಂತ ಕರಿತೀವಿ. ಚಂದ್ರನನ್ನು ಮನಸ್ಸಿಗೆ ಒಂದು ಮಾಡೆಲ್ ಅಂತ ಇಟ್ಕೊಳ್ತೀವಿ, ಮನಸ್ಸಿನ ಬಿಂಬ ಅಂತ ಹೇಳಿ ಇಟ್ಕೊಳ್ತೀವಿ. ಅದನ್ನು ತಲೆ ಮೇಲೆ ಯಾಕೆ ಧರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಬಹುಶಃ ಈ ಕಾರಣಕ್ಕಾಗಿ ಅವರು ಆ ರೀತಿ ನಮ್ಮ ಹಿಂದಿನವರು ಅದನ್ನು ಬಿಂಬಿಸಿರಬಹುದು ಅಂತ ಅಂದ್ಕೊಳ್ತೀನಿ. ಚಂದ್ರ ಮನಸ್ಸಿನ ಸಂಕೇತವಾಗಿರುವಂಥದ್ದನ್ನು ತಲೆ ಮೇಲೆ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ತಲೆ ಬುದ್ಧಿಯ ಸಂಕೇತ. ಬುದ್ಧಿಯ ಕೈಯಲ್ಲಿ ನಮ್ಮ ಮನಸ್ಸನ್ನು ಕೊಟ್ಟಾಗ ಸದೃಢವಾಗಿರ್ತೀವಿ ನಾವು. ಮನಸ್ಸಿನ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟಾಗ ವಿಚಲಿತ ಆಗುವಂತಹ ಸಂದರ್ಭಗಳಿರುತ್ತೆ. ಹಾಗಾಗಿ ತಲೆಯಲ್ಲಿ ಚಂದ್ರನನ್ನು ಧರಿಸ್ಕೋ ಅಂತ ಹೇಳಿದ್ರೆ ಬುದ್ಧಿ ಒಳಗಡೆ ಮನಸ್ಸನ್ನಿಡು, ಅದು ಅಂಕುಶ ಇರಬೇಕು ಅನ್ನುವಂಥ ಕಾರಣ ಬಹುಶಃ ನಮ್ಮ ಹಿಂದಿನವರು ಎಷ್ಟು ಸುಂದರವಾಗಿ ಇದನ್ನು ಬಿಂಬಿಸಿದ್ದಾರೆ ಅಂತ ಅನಿಸತ್ತೆ ನಮಗೆ. ಈ ಥರ ವಿಚಾರ ಮಾಡಿದಾಗ ಹೌದು ಅನ್ನುವಂಥದ್ದು ನಮ್ಮೆಲ್ಲರಿಗೂ ವೈಚಾರಿಕವಾಗಿ ನೋಡಿದಾಗ ಇದು ಸತ್ಯ ಇರ್ಬೋದಲ್ವಾ.
ಮನಸ್ಸಿನ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟಾಗ ಏನು ಬೇಕಾದರೂ ಆಗ್ಬೋದು. ಆದರೆ ವಿವೇಚನೆಯಿಂದ ವರ್ತನೆ ಮಾಡಬೇಕು ಅಂತ ಹೇಳಿದಾಗ ಮನಸ್ಸನ್ನು ನಿಗ್ರಹ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಥರ ಒಂದು ಸಿಂಬಾಲಿಕ್ ಆಗಿ ನಮ್ಮ ಹಿರಿಯರು ನಮಗೆ ಇದನ್ನು ತೋರಿಸ್ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ತೀನಿ. ನಮ್ಮೆಲ್ರಿಗೂ ಗೊತ್ತು, ಮಾರ್ಕಂಡೇಯ ಪುರಾಣದಲ್ಲಿ ಬೇರೆ ರೀತಿಯಾಗಿ ಒಂದಿಷ್ಟು ದುರ್ಗಿಯ ಅವತಾರವನ್ನು ನಮಗೆ ನಿರೂಪಿಸಿದ್ದಾರೆ. ವ್ಯಾಸರು 18 ಪುರಾಣಗಳಲ್ಲಿ ಬೇರೆ ಬೇರೆ ಸೂಕ್ತಗಳಲ್ಲಿ ಜೋಡಿಸಿದಾಗ ಮಾರ್ಕಂಡೇಯ ಪುರಾಣದಲ್ಲಿ ಈ ದುರ್ಗಾ ಸಪ್ತಶತಿಯನ್ನು ಕೂಡ ಹೇಳಿದ್ದಾರೆ. ದುರ್ಗಿಯ 9 ಅವತಾರಗಳಲ್ಲಿ ನಾವು ಅವಳನ್ನು ಶಕ್ತಿಯ ಆರಾಧನೆಯನ್ನು ಮಾಡ್ತೀವಿ. ಅದರಲ್ಲಿ ಈ 3ನೇ ದಿವಸ ಕೂಡ ಒಂದು. ಮೊದಲ 3 ದಿವಸ ಸೌಮ್ಯವಾಗಿರ್ತಾಳೆ, ಆ ನಂತರ ಶಕ್ತಿ ನಿಧಾನಕ್ಕಾಗಿ ಜ್ಞಾನದ ಸಂಪಾದನೆಯನ್ನು ಮಾಡ್ತಾಳೆ. ಅದರ ನಂತರ ಅವಳು ಜ್ಞಾನ ಸಂಪಾದನೆಯ ನಂತರ ಶಕ್ತಿಯ ಸಂಚಯ ಆಗತ್ತೆ. ಅಂದರೆ ನಮಗೆ ಗೊತ್ತಿದೆ, ನಾವು ಬಾಲ್ಯ, ತಾರುಣ್ಯ ಬರ್ತಾ ಹಾಗೆ ನಾವು ನಮ್ಮ ಹಂತದ ಬೆಳವಣಿಗೆ ಆದಂಗೆ ನಮ್ಮ ಜ್ಞಾನವನ್ನು ನಾವು ವಿಸ್ತರಿಸ್ಕೊಳ್ಬೇಕು. ಮೊದಲ 3 ದಿವಸ ಬಾಲ್ಯಾವಸ್ಥೆ, ಶೈಶವಾವಸ್ಥೆ ಇರುತ್ತೆ. ಅದರ ನಂತರ ಬರುವಂತಹ ಜ್ಞಾನವನ್ನು ನಾವು ಪಡ್ಕೊಂಡು ನಮ್ಮಲ್ಲಿ ಜ್ಞಾನ ಹೆಚ್ಚಿತ್ತು ಅಂತ ಹೇಳಿದಾಗ ಶಕ್ತಿ ಸಂಚಯ ಜಾಸ್ತಿ ಆಗುತ್ತೆ. ಆ ಶಕ್ತಿ ಸಂಚಯವನ್ನು ಇಟ್ಕೊಂಡು ಜ್ಞಾನ ಶಕ್ತಿ ಎರಡರ ಸಮ್ಮಿಳಿತಗೊಂಡಾಗ ನಾವು ದುಷ್ಟ ನಿಗ್ರಹವನ್ನು ಮಾಡಲಿಕ್ಕೆ ಅಂಥೇಳಿ, ಅಂದರೆ ನಾವು ದುರ್ಗಾ ಸಪ್ತಶತಿಯನ್ನು ಆರಾಧನೆ ಮಾಡುವಂತಹ ಸಂದರ್ಭದಲ್ಲಿ ಪ್ರತಿನಿತ್ಯ ಆಕೆ ಹೇಗೆ ದುಷ್ಟರನ್ನು ನಿಗ್ರಹಿಸ್ತಾ ಇದ್ಲು ಅಂಥೇಳಿ ನಾವು 13 ಅಧ್ಯಾಯಗಳಲ್ಲಿ 9 ದಿವಸಗಳ ಅವಳು ಹೇಗೆ ಶುಂಭ ನಿಶುಂಭರನ್ನು ಅನೇಕ ರಾಕ್ಷಸರನ್ನು ಕೊಂದು ನಮ್ಮ ಮನುಕುಲವನ್ನು ಉಳಿಸ್ತಾಳೆ ಅನ್ನುವಂತಹ ಒಂದಿಷ್ಟು ಅಂಶಗಳನ್ನು ನಾವು ನೋಡ್ಬೋದು. ತುಂಬ ಶ್ಲೋಕಗಳಿದೆ. 9,000 ಶ್ಲೋಕಗಳಲ್ಲಿ 700 ಶ್ಲೋಕಗಳನ್ನ ಮಾರ್ಕಂಡೇಯ ಪುರಾಣದಲ್ಲಿ ಹೇಳ್ತಾರೆ. ಅದನ್ನು ನಾವು ದುರ್ಗಾ ಸಪ್ತಶತಿ ಅಂತ ಹೇಳಿ ಈ 9 ದಿವಸಗಳ ಆರಾಧನೆಯಲ್ಲಿ ಶಕ್ತಿಯನ್ನು ಆರಾಧನೆ ಮಾಡುವಂತಹ ಪ್ರತೀತಿಯನ್ನು ನಾವು ಬೆಳೆಸ್ಕೊಂಡು ಬಂದಿದ್ದೇವೆ. ನಮ್ಮೆಲ್ಲರಿಗೂ ಗೊತ್ತು, ಇಡೀ ನಾಡಿನಲ್ಲಿ ದಸರಾ ಅನ್ನುವಂಥದ್ದು ತುಂಬ ಉತ್ಕೃಷ್ಟವಾಗಿರುವಂತಹ ಒಂದು 10 ದಿವಸಗಳ ಆಚರಣೆಯನ್ನು, ನವರಾತ್ರಿ ಆದ ನಂತರ ನಾವು ಕೊನೆಗೆ ವಿಜಯದಶಮಿ ಅಂದರೆ ವಿಜಯವನ್ನು ಸಾಧಿಸುವಂತಹ ಒಂದು ದಿವಸಗಳಲ್ಲಿ ಇದನ್ನು ಆರಾಧನೆ ಮಾಡಿಕೊಂಡು ಕೊನೆಯ ದಿವಸದ್ದು ಅಂದರೆ ವಿಜಯದ ಸಂಕೇತವಾಗಿ ಅವತ್ತು ಹಬ್ಬವನ್ನು ಆಚರಿಸ್ತೀವಿ. ನಮ್ಮ ನಾಡಿನಲ್ಲೂ ಅನೇಕ ರೀತಿಯಾಗಿರುವಂತಹ ಈ ನವರಾತ್ರಿ ಆಚರಣೆಗಳಿದೆ. ಹಲವರು ಇದನ್ನು ಪೂರ್ತಿಯಾಗಿ ಉಪವಾಸವಿದ್ದು ದುರ್ಗಾ ಸಪ್ತಶತಿಯನ್ನು ನಿತ್ಯ ಪಾರಾಯಣ ಮಾಡ್ತಾ, ಲಲಿತೆಯನ್ನು ಆರಾಧಿಸ್ತಾ, ಲಲಿತಾ ಸಹಸ್ರನಾಮವನ್ನು ಒಂದಿಷ್ಟು ಪಾರಾಯಣ ಮಾಡುವಂಥದ್ರ ಮೂಲಕ ಹೀಗೆ ಅನೇಕ ಮಾಡ್ತಾ ಆಚರಣೆಗಳ ಮೂಲಕ ನಾವು ತಗೊಂಡು ಬಂದಿದ್ದೇವೆ. ಇನ್ನು ನಮ್ಮ ನಾಡಿನಲ್ಲಿ ಅನೇಕ ಕಡೆ ನಮಗೆ ಗೊತ್ತಿರೋ ಹಾಗೆ ಕೊಡಗಿನಲ್ಲಿ ವಿಶಿಷ್ಟವಾಗಿರುವಂತಹ ದಸರಾ ಆಚರಣೆ ಮಾಡ್ತೀವಿ. ಮಂಗಳೂರಿನಲ್ಲಿ ಬೇರೆ ರೀತಿಯಾಗಿರುವಂಥ ದಸರಾ ಆಚರಣೆ ಮಾಡ್ತೀವಿ. ಅದರಲ್ಲೂ ನಮ್ಮ ಚಿಕ್ಕಮಗಳೂರಿನಲ್ಲಿ ಇಲ್ಲಿ ನಮ್ಮ ಮತ್ತಾವರದಲ್ಲಿ ಒಂದು ದೇವಿಯನ್ನು ಆರಾಧನೆ ಮಾಡುವಂತಹ ವಿಶಿಷ್ಟವಾಗಿರುವಂತಹ ಒಂದು ಪದ್ಧತಿಗಳೇ, ಜನಪದ ಪದ್ಧತಿಗಳು ತುಂಬ ಚೆನ್ನಾಗಿದೆ. ಅವಳನ್ನು ಬೇರೆ ಸ್ವರೂಪದಲ್ಲಿ, ಅವಳ ಶಕ್ತಿ ಸ್ವರೂಪಿಣಿಯನ್ನೇ ಆರಾಧಿಸುವಂತಹ ಜನಪದರ ಸಂಸ್ಕೃತಿಯಿಂದ ನಮ್ಮ ಜಿಲ್ಲೆಯಲ್ಲಿ ಉಲ್ಲೇಖನೀಯವಾಗಿ ನವರಾತ್ರಿಯನ್ನು ಆಚರಿಸ್ತೀವಿ. ಕೇವಲ ನಮ್ಮ ಜಿಲ್ಲೆಯಲ್ಲಿ ಇಷ್ಟು ಮಾತ್ರ ಅಲ್ಲ, ನಮಗೆ ಗೊತ್ತು ಶಾರದಾ ಮಾತೆಯ ತವರೂರು, ಅಲ್ಲಿ ಅಂತೂ ಅತಿ ವಿಜೃಂಭಣೆಯಿಂದ ಶಾರದಾ ಶರನ್ನವರಾತ್ರಿಯನ್ನು ಆಚರಣೆ ಮಾಡ್ತೀವಿ. 9 ದಿವಸಗಳ ಕಾಲ ಕೇವಲ ಶಕ್ತಿ ಮಾತ್ರ ಅಂತಲ್ಲ, ಲಲಿತ ಕಲೆಗಳಿಗೋಸ್ಕರ ಲಲಿತಾ ದೇವಿಯಾಗಿ ನಾವು ಆಕೆಯನ್ನು ನೋಡೋದ್ರ ಮೂಲಕ ಲಲಿತ ಕಲೆಗಳನ್ನು ಸಂರಕ್ಷಿಸುವಂತಹ ದೇವತೆಯಾಗಿ ನಮಗೆ ಗೊತ್ತಿರುವಂತಹ ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಸಾಹಿತ್ಯ ಇರಬಹುದು, ಅಥವಾ ಅನೇಕ ಲಲಿತ ಕಲೆಗಳನ್ನು ಉತ್ಕೃಷ್ಟವಾಗಿ ಕಲಿತು ಆಕೆಗೋಸ್ಕರ ಸೇವೆ ಅನ್ನೋ ರೀತಿಯಲ್ಲಿ ನಾವು ಸಮರ್ಪಿಸುವಂತಹ ಅನೇಕ ಕಲಾವಿದರನ್ನು ನಾವು ಕಾಣ್ತೀವಿ. ಈ 9 ದಿವಸಗಳ ಕಾಲ ಆರಾಧನೆಯನ್ನು ಮಾಡ್ತಾ ಮಾಡ್ತಾ ನಮ್ಮನ್ನು ನಾವು ಕತ್ತಲಿನಿಂದ ಬೆಳಕಿನೆಡೆಗೆ ನಮ್ಮನ್ನು ನಾವು ತಗೊಂಡು ಹೋಗುವಂತಹ, ನಮ್ಮ ಒಳಗಿನ ತಮಸ್ಸನ್ನು ಹೋಗಲಾಡಿಸ್ಕೊಂಡು, ಶಕ್ತಿಯನ್ನು ಗಳಿಸ್ಕೊಂಡು, ಜ್ಞಾನವನ್ನು ಗಳಿಸ್ಕೊಂಡು ಇಡೀ ಪ್ರಪಂಚಕ್ಕೆ ಬೆಳಕನ್ನು ನೀಡ್ತಾ ಇರುವಂತಹ ಆಕೆಯ ಕಡೆಗೆ ಹೋಗುವಂತಹ ಒಂದು 9 ದಿವಸದ ಪ್ರಕ್ರಿಯೆಯನ್ನು ನವರಾತ್ರಿಯನ್ನಾಗಿ ನಾವು ಆಚರಣೆ ಮಾಡೋದು. ಒಂದು ಭಾಗವಾಗಿ ಭಕ್ತಿಯಿಂದ ಆಚರಣೆ ಮಾಡ್ತೀವಿ, ಇನ್ನೊಂದು ನಮ್ಮನ್ನು ನಾವು
ಕ್ಲೆನ್ಸಿಂಗ್ ಅಂತ ಹೇಳ್ಕೊಳ್ತೀವಿ. ಬಹುಶಃ ನಮ್ಮ ಆಧ್ಯಾತ್ಮಿಕವಾಗಿ ನಮ್ಮನ್ನು ನಾವು ಉನ್ನತೀಕರಿಸಿಕೊಳ್ಳೋದಕ್ಕೋಸ್ಕರ, ನಮ್ಮ ಮನಸ್ಸನ್ನು, ನಮ್ಮ ದೇಹವನ್ನು ಸದೃಢವಾಗಿ ಮಾಡೋದಕ್ಕೋಸ್ಕರ ನಮ್ಮ ಹಿಂದಿನವರು ಈ ಆಚರಣೆಗಳನ್ನು ಒಂದು ಸ್ವರೂಪಕ್ಕೆ ತಗೊಂಡು ಬಂದು ಹೀಗೆ ಮಾಡಿದಾಗ ನಮ್ಮನ್ನು ನಾವು ಇನ್ನಷ್ಟು ಉನ್ನತೀಕರಿಸ್ಕೊಳ್ಬೋದು, ನಮ್ಮನ್ನು ನಾವು ಸರಿ ಮಾಡ್ಕೊಳ್ಬೋದು, ನಾವು ಇಡೀ ಸಮಾಜವನ್ನು ಸರಿ ಮಾಡಬಹುದು. ಈ ರೀತಿಯಾಗಿ ನಾವು ನಡ್ಕೊಳ್ಳೋದ್ರ ಮೂಲಕ ಇಡೀ ಸಮಾಜವನ್ನು ಎತ್ತಿ ಹಿಡಿಬೋದು, ದುಷ್ಟರನ್ನು ನಿಗ್ರಹ ಮಾಡಬಹುದು, ನಮ್ಮಲ್ಲಿ ಶಕ್ತಿಯನ್ನು ಗಳಿಸ್ಕೊಳ್ಳೋದಕ್ಕೆ ಹೇಗೆ ಹೋಗಬೇಕು ಅನ್ನುವಂಥ ಒಂದಿಷ್ಟು ಮಾರ್ಗ ಪದ್ಧತಿಯನ್ನು ಹಾಕ್ಕೊಟ್ಟಿರುವಂಥದ್ದು ಈ ಹಬ್ಬಗಳ ಮೂಲಕ. ಆ ಹಬ್ಬವನ್ನು ಒಂದು ಆಧ್ಯಾತ್ಮಿಕವಾಗಿ ನಾವು ತಗೊಂಡು ಹೋದರೂ ಕೂಡ ನಮ್ಮ ಆಚರಣೆಗಳ ಮೂಲಕನೋ ಅಥವಾ ಅದನ್ನು ಆಡಂಬರ ಮಾಡೋದ್ರ ಮೂಲಕನೋ, ಅದನ್ನು ಸೆಲೆಬ್ರೇಷನ್ ಮಾಡ್ಕೊಳ್ಳೋದ್ರ ಮೂಲಕನೋ ನಾವು ಆಚರಣೆ ಮಾಡಿಕೊಂಡು ಇನ್ನೂ ಆ ಪದ್ಧತಿಯನ್ನು ಅನೂಚಾನವಾಗಿ ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ. ನಮ್ಮೆಲ್ರಿಗೂ ಗೊತ್ತು, ಈ ದೇವಿಯನ್ನು ಆರಾಧನೆ ಮಾಡೋದ್ರ ಮೂಲಕ ಅಥವಾ ಸಪ್ತಶತಿಯನ್ನು ಹೇಳೋದ್ರ ಮೂಲಕ, ನವರಾತ್ರಿಯಲ್ಲಿ ಉಪವಾಸ ಇದ್ದು ಅವಳ ಭಕ್ತಿಯಿಂದ ಒಲಿಸ್ಕೊಳ್ಳೋದಕ್ಕೆ ರೀತಿಯಲ್ಲಿ ನಾವು ಮಾಡುವಾಗ ದೇವಿ ಕೇಳಿದವರಿಗೆ ಎಲ್ಲದನ್ನು ಒದಗಿಸ್ಕೊಡ್ತಾಳೆ. ಅವಳು ಕೇಳಿದ್ದನ್ನು ನಾವೇನು ಕೇಳ್ತೀವಿ ಅದನ್ನು ಒದಗಿಸ್ಕೊಡೋ ಅಂತಹದ್ದು ಅಂದರೆ ಅವಳ ಕೃಪೆ ನಮಗೆ ಖಂಡಿತವಾಗಿ ಸಿಗುತ್ತೆ. ಅದರ ಜೊತೆಗೆ ನಮ್ಮ ಆಧ್ಯಾತ್ಮಿಕ ಔನ್ನತ್ಯ ಏನಾಗಬೇಕು ಅದನ್ನು ಆಕೆ ಕೊಡ್ತಾಳೆ. ನಾವು ಏನು ಕೇಳ್ತೀವಿ ಆಕೆ ಅದನ್ನು ಕೊಡ್ತಾ ಹೋಗ್ತಾಳೆ. ಲೌಕಿಕವಾಗಿದ್ದನ್ನು ಕೇಳಿದ್ರೆ ಲೌಕಿಕವಾಗಿದ್ದನ್ನು ಅನುಗ್ರಹಿಸ್ತಾಳೆ. ನಾವು ಇನ್ನಷ್ಟು ನಮ್ಮನ್ನು ನಾವು ಚೆನ್ನಾಗಿ ಬದುಕನ್ನು ಕಾಣಬೇಕು, ಇನ್ನಷ್ಟು ಒಳ್ಳೆಯದಾಗಬೇಕು, ನಮ್ಮ ಆಧ್ಯಾತ್ಮಿಕ ಜಗತ್ತಿಗೆ ನಮ್ಮನ್ನು ತೆರೆದುಕೊಳ್ಬೇಕು ಅಂತ ಹೇಳಿದಾಗ ಅದನ್ನು ಕೂಡ ಅವಳು ಅನುಗ್ರಹಿಸ್ತಾಳೆ. ನಮ್ಮ ಲೌಕಿಕ ಜಗತ್ತಿನಿಂದ ಇನ್ನಷ್ಟು ಔನ್ನತ್ಯಕ್ಕೆ ಹೋಗುವಂತಹ ದಾರಿ ಇನ್ನು ಮುಂದಕ್ಕೆ ನಮ್ಮದಾಗಬೇಕಾಗಿದೆ. ಈ ಪರ್ವಕಾಲದಲ್ಲಿ ನಾವಿದ್ದೀವಿ. ನಮಗೆಲ್ರಿಗೂ ಗೊತ್ತು, ನಮ್ಮ ಸಂಸ್ಕೃತಿ ಮೇಲೆ ಇವತ್ತಿನ ಕಾಲದಲ್ಲ ಹಿಂದಿನಿಂದ ಒಂದಿಷ್ಟು ಹೊಡೆತಗಳು ಆಗ್ತಾನೇ ಇದೆ, ಆಗಾಗ ಆಗ್ತಾ ಇರುತ್ತೆ. ಅದಕ್ಕಾಗಿ ನಾವು ಮೈಮರೆತು ಕೂತ್ಕೊಳ್ಳೋದಲ್ಲೇ ಜಗನ್ಮಾತೆಯನ್ನು ಸ್ಮರಿಸ್ಕೊಳ್ತಾ ಆ 9 ದಿವಸಗಳು ಅವಳಲ್ಲಿರುವಂತಹ ಶಕ್ತಿಯನ್ನು ನಮಗೆ ನೀಡಲಿ ಅಂತ ಕೇಳ್ಕೊಳ್ಳೋವಂಥ ಮೂಲಕ ನಮ್ಮನ್ನು ನಾವು ಸರಿ ಮಾಡಿಕೊಂಡು ಇಡೀ ಸಮಾಜವನ್ನು ಸುಸ್ಥಿತಿಗೆ ಇಡೋದಕ್ಕೆ ನಮ್ಮ ಸಂಸ್ಕಾರಗಳನ್ನ, ನಮ್ಮ ಆಚರಣೆಗಳನ್ನ ನಮ್ಮ ಮುಂದಿನ ಪೀಳಿಗೆಗೆ ನಾವು ಕಳಿಸ್ಕೊಡೋದಕ್ಕೋಸ್ಕರ ಕಲಿಸಿ ಅವರಿಗೂ ಅದನ್ನು ಒದಗಿಸ್ಕೊಡೋದಕ್ಕೋಸ್ಕರ ನಾವು ಈ ಆಚರಣೆಗಳನ್ನ ನಿರಂತರವಾಗಿ ಮಾಡಿಕೊಂಡು ಬರಲೇಬೇಕಾಗಿರುವಂತಹ ಒಂದಿಷ್ಟು ಕಾಲ ಇದು ಅಂತ ಅಂದ್ಕೊಳ್ತೀವಿ. ನಮ್ಮೆಲ್ರಿಗೂ ಗೊತ್ತು, ಈಗ ಆಚರಣೆಗಳು ಅಂತ ಹೇಳಿದ ತಕ್ಷಣ ಬರೀ ವಿಜೃಂಭಿಸುವಂಥದ್ದೇ ಡಿ ಜೆ ಹಾಕ್ಕೊಂಡು ಕುಣಿಯೋ ಅಂಥದ್ದು, ಗಣಪತಿಯನ್ನಿಟ್ಟು ಯಾವುದೋ ಹಾಡುಗಳನ್ನ ಹಾಕ್ಕೊಂಡು ಡ್ಯಾನ್ಸ್ ಮಾಡೋವಂಥದ್ದು, ಈ ಪದ್ಧತಿಗಳು ತುಂಬ ಬರ್ತಾ ಇರುವಂತಹ ಕಾಲದಲ್ಲಿ ನಮ್ಮ ಯುವಜನತೆ ಈ ಆದಿಶಕ್ತಿ ಜಗನ್ಮಾತೆಯನ್ನು 9 ದಿವಸಗಳ ಕಾಲ ಆಚರಣೆ ಮಾಡಿಕೊಂಡು ಅವಳನ್ನು ಒಲಿಸ್ಕೊಂಡು ನಮ್ಮ ಹಿಂದಿನವರು ಹೇಳಿರುವಂತಹ ಒಂದಿಷ್ಟು ಉತ್ಕೃಷ್ಟವಾಗಿರುವಂತಹ ಅಂಶಗಳನ್ನು ಅವರೊಳಗಡೆ ತಗೊಂಡು ಜಗತ್ತನ್ನು ಸರಿ ಮಾಡೋದಕ್ಕೋಸ್ಕರ ಅವರನ್ನು ಅವ್ರು ಸರಿ ಮಾಡಿಕೊಂಡು ಮುಂದಿನ ಸಮಾಜದ ನಮ್ಮ ಇಡೀ ದೇಶವನ್ನು, ಇಡೀ ಪ್ರಪಂಚವನ್ನು ಒಂದು ಒಳ್ಳೆಯ ದಿಕ್ಕಿನೆಡೆಗೆ ತಗೊಂಡು ಹೋಗೋದಕ್ಕೆ ಅವಕಾಶ ಆಗುವಂಥ ಈ ಥರ ನವರಾತ್ರಿಗಳನ್ನ ನಮ್ಮ ಮುಂದಿನ ಪೀಳಿಗೆಗೆ ನಾವು ಉಳಿಸಿ ಹೋಗಬೇಕಾಗಿದೆ. ಹಾಗಾಗಿ ಹಿಂದೆ ಏನು ನಮಗೆ ಕೊಟ್ಟಿದ್ದರೂ ನಾವು ಅದನ್ನು ನಮ್ಮ ಮುಂದಿನ ಪೀಳಿಗೆಗೆ ಗೊತ್ತು ಮಾಡಿಸಿ ಅದನ್ನು ಹೀಗೆ ಆಚರಿಸೋದ್ರಿಂದ ಇನ್ನಷ್ಟು ಉತ್ತಮ ಬಾಳ್ವೆ ನಮ್ಮದಾಗತ್ತೆ ಅಂತ ನಾವು ತಿಳಿಸ್ಕೊಡ್ಬೇಕಾಗಿರುವಂತಹ ಜವಾಬ್ದಾರಿಯ ಈ ಕಾಲದಲ್ಲಿ ಇದನ್ನು ನಾವು ನಮ್ಮ ಮಕ್ಕಳಿಗೂ ತಿಳಿಸ್ಕೊಡ್ತಾ ಕೇವಲ ಭೋಗವಾಗಿರುವಂತಹ ಜೀವನಕ್ಕಿಂತನೂ ಉತ್ಕೃಷ್ಟವಾಗಿರುವಂಥ ಜೀವನದ ಕಡೆಗೆ ನಮ್ಮ ಗುರಿ ಇರಬೇಕು, ಪಾರಮಾರ್ಥಿಕ ಜೀವನದ ಕಡೆಗೂ ಗುರಿ ಇರಬೇಕು, ಅದು ಸಾಧನೆಗೆ ಮುಂದಾಗಬೇಕು ಅನ್ನುವಂತಹ ಈ ಆಚರಣೆಗಳನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ದಾಟಿಸುವಂತಹ ದೊಡ್ಡ ಗುರುತರವಾಗಿರುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಅದನ್ನು ಈ ನವರಾತ್ರಿಯಲ್ಲಿ ನಾವು ಆಚರಿಸ್ತಾ ನಮ್ಮ ಮನೆಯ ಮುಂದಿನ ಪೀಳಿಗೆಯ ಮಕ್ಕಳಿಗೂ ಅದನ್ನು ತಿಳಿಸ್ಕೊಡ್ತಾ ನಾವೆಲ್ಲರೂ ಸಮಷ್ಟಿಯಲ್ಲಿ ನಮ್ಮ ಸಮಾಜದ ಉದ್ಧಾರಕ್ಕಾಗಿ ಶ್ರಮಿಸೋಣ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಭೂಮಿಕಾ ಟಿವಿಯ ಸಮಸ್ತ ಜನತೆಗೆ ನಾಡ ಹಬ್ಬ ದಸರಾ ಹಾಗೆಯೇ ಶರನ್ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆತ್ಮೀಯ ವೀಕ್ಷಕರೇ, ತಾಯಿ ದುರ್ಗೆ ಶುಂಭ ನಿಶುಂಭ ಮಹಿಷಾಸುರನಂಥ ಅಸುರಾಸುರರನ್ನು ವಧಿಸಿ ದುಷ್ಟ ಶಿಕ್ಷೆಯನ್ನು ಕೊಟ್ಟು ಶಿಷ್ಟ ರಕ್ಷೆಯನ್ನು ಮಾಡಿದಂತಹ
ಹಬ್ಬನೇ ಈ ನವರಾತ್ರಿ. ಈ ನವರಾತ್ರಿಯ ದಿನ ನವದುರ್ಗೆಯರನ್ನು ಹಲವಾರು ರೂಪಗಳಲ್ಲಿ ಪೂಜಿಸ್ತಾ ಬರ್ತಾರೆ. ಬನ್ನಿ, ಶರನ್ನವರಾತ್ರಿಯ 4ನೇ ದಿನ ಇಂದು ತಾಯಿಯನ್ನು ಯಾವ ರೂಪದಲ್ಲಿ ಪೂಜೆ ಮಾಡ್ತೀವಿ ಅಂತ ಹೇಳಿ ತಿಳ್ಕೊಳ್ಳೋಣ. ನವರಾತ್ರಿಯ 4ನೇ ದಿನವಾದ ಇಂದು ತಾಯಿ ದುರ್ಗೆಯನ್ನು ಕೂಷ್ಮಾಂಡ ದೇವಿಯ ರೂಪದಲ್ಲಿ ನಾವು ಪೂಜೆಯನ್ನು ಮಾಡ್ತೀವಿ. ಈ ಕೂಷ್ಮಾಂಡ ಅಂತ ಹೇಳಿದ್ರೆ ಏನು? ಸಂಸ್ಕೃತದಲ್ಲಿ ಕೂಷ್ಮಾಂಡ ಅಂತ ಹೇಳಿದ್ರೆ ಬೂದುಗುಂಬಳಕಾಯಿ ಅಂತ ಹೇಳ್ತಾರೆ. ಆಯುರ್ವೇದದಲ್ಲಿ ನೋಡೋದಾದರೆ ಬೂದುಗುಂಬಳಕಾಯಿ ಒಂದು ತೇಜೋವರ್ಧಕ, ಬುದ್ಧಿವರ್ಧಕ, ದೇಹದ ಎಲ್ಲ ರೀತಿಯ ತಾಪವನ್ನು ತಣಿಸಿ ತಂಪಾಗಿಸುವಂತಹ ಶಾಕಾಹಾರ ಅಂತ ಹೇಳ್ತಾರೆ. ಹಾಗಾದರೆ ಈ ಬೂದುಗುಂಬಳಕಾಯಿಗೂ ಕೂಷ್ಮಾಂಡ ದೇವಿಗೂ ಎಲ್ಲಿಯ ಸಂಬಂಧ ಅಂತ ನೀವು ಕೇಳಬಹುದು. ಹೇಗೆ ಬೂದುಗುಂಬಳಕಾಯಿ ಒಬ್ಬ ಮನುಷ್ಯನ ದೈಹಿಕ ಸ್ವಾಸ್ಥ್ಯವನ್ನು ಕಾದಿರಿಸಿ ಶಕ್ತಿಯನ್ನು ತುಂಬುತ್ತೋ, ಹಾಗೆಯೇ ಕೂಷ್ಮಾಂಡ ತಾಯಿ ನಮ್ಮೆಲ್ಲರ ಮಾನಸಿಕ ದೌರ್ಬಲ್ಯಗಳನ್ನು ನೀಗಿಸಿ ಶಕ್ತಿಯನ್ನು ತುಂಬುವಂತಹ ಶಕ್ತಿ ದೇವತೆ ಅನ್ನುವ ಕಾರಣಕ್ಕಾಗಿಯೇ ಕೂಷ್ಮಾಂಡ ದೇವಿಯ ರೂಪದಲ್ಲಿ ನಾವು ದುರ್ಗೆಯನ್ನು ಈ 4ನೇ ದಿನ ಪೂಜೆಯನ್ನು ಮಾಡ್ತೀವಿ. ಹಾಗೆಯೇ ಈ ಕೂಷ್ಮಾಂಡ ಅನ್ನುವಂಥ ಪದವನ್ನು ಬಿಡಿಸೋದಾದರೆ ಕು, ಉಷ್ಮ ಹಾಗೂ ಅಂಡ ಎನ್ನುವಂತಹ 3 ಪದಗಳು ದೊರೆಯುತ್ತೆ. ಈ ಕು ಅಂತ ಹೇಳಿದ್ರೆ ಸಣ್ಣ ಅನ್ನುವಂಥ ಅರ್ಥ, ಉಷ್ಮ ಅಂತ ಹೇಳಿದ್ರೆ ಶಕ್ತಿ, ಹಾಗೆಯೇ ಅಂಡ ಅಂತ ಹೇಳಿದ್ರೆ ಭ್ರೂಣ ಅಥವಾ ಬ್ರಹ್ಮಾಂಡ ಅನ್ನುವಂತಹ ಅರ್ಥವೂ ಕೂಡ ಬರುತ್ತೆ. ಈಗ ಈ 3 ಪದಗಳನ್ನು ಸೇರಿಸಿ ನೋಡೋದಾದರೆ ಸಣ್ಣ ಶಕ್ತಿಯ ಭ್ರೂಣ ಅಂತ ಹೇಳಿದ್ರೆ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿಸುವಂತಹ ಶಕ್ತಿಯನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡಂಥವಳು ಅನ್ನುವಂಥ ಅರ್ಥ ಬರುತ್ತೆ. ಹಿಂದೆ ಒಂದು ಸಣ್ಣ ಕತೆ ಹೇಳೋರು. ಏನು ಅಂತ ಹೇಳಿದ್ರೆ, ಬ್ರಹ್ಮಾಂಡ ಉದಯಿಸೋದಕ್ಕೆ ಮುಂಚೆ ಎಲ್ಲ ಕಡೆ ಅಂಧಕಾರ ಇತ್ತಂತೆ. ಮೊದಲೇ ಹೇಳ್ತಾರೆ ನೋಡಿ, ಬೆಳಕಿನಲ್ಲಿ ಬೆಳಕಿಗೆ ಬೆಲೆ ಇಲ್ಲ, ಆದರೆ ಕತ್ತಲಲ್ಲಿ ಕಿರಿದಾದ ಬೆಳಕಿಗೂ ಹಿರಿದಾದ ಬೆಲೆಯುಂಟು ಅಂತ. ಹಾಗಾಗಿನೇ ಇಡೀ ಬ್ರಹ್ಮಾಂಡವೇ ಅಂಧಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ತಾಯಿ ಕೂಷ್ಮಾಂಡ ದೇವಿಯ ಸಣ್ಣ ನಗು ಹೇಗೆ ಕಾಂತಿಯನ್ನು ಕೊಡ್ತು, ಹೇಗೆ ಇಡೀ ಬ್ರಹ್ಮಾಂಡವೇ ಬೆಳಕಿನಿಂದ ಪ್ರಜ್ವಲಿಸ್ತು ಅಂತ ಹೇಳಿದ್ರೆ, ಹಾಗಾಗಿನೇ ತಾಯಿ ಯಾವಾಗಲೂ ಮಂದಸ್ಮಿತಿಯಾಗಿರ್ತಾಳಂತೆ. ಹಾಗೆಯೇ ಕೂಷ್ಮಾಂಡ ದೇವಿಗೆ ಆದಿಶಕ್ತಿ, ಪರಾಶಕ್ತಿ ಅನ್ನುವಂಥ ಹೆಸರು ಕೂಡ ಬಂತು. ಅಂತ ಹೇಳಿದ್ರೆ ಇಡೀ ನಮ್ಮ ಬ್ರಹ್ಮಾಂಡಕ್ಕೆ ಮೊದಲಾದವಳು, ಆ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದಂಥವಳು. ಹಾಗಾಗಿನೇ ಅವಳಿಗೆ ಆದಿಶಕ್ತಿ. ಇನ್ನೂ ಹೇಳೋದಾದರೆ ನೋಡಿ, ನಾವೆಲ್ಲರೂ ಭೂಮಿ ಮೇಲಿದ್ದೀವಿ. ಸೂರ್ಯನ ಶಾಖ ಸ್ವಲ್ಪ ಜಾಸ್ತಿ ಆದರೂ ಸಾಕು, ನಮ್ಗೆ ಯಾರಿಗೂ ತಡ್ಕೊಳಕ್ಕಾಗೋದಿಲ್ಲ. ಬಿಸಿಲು ಬಂತು ಅಂದರೆ ಹಬ್ಬ ಬಿಸಿ ಬಿಸಿ ಅಂತ ಇರ್ತೀವಿ. ಹಾಗಿರಬೇಕಾದ್ರೆ ಈ ಕೂಷ್ಮಾಂಡ ದೇವಿ ಎಲ್ಲಿರ್ತಾಳೆ ಗೊತ್ತಾ ನಿಮಗೆ? ಕೂಷ್ಮಾಂಡ ದೇವಿ ಸೌರಮಂಡಲದಲ್ಲಿ ವಾಸ ಆಗಿರ್ತಾಳಂತೆ. ಅಂಥ ಶಕ್ತಿ ಯಾರಿಗಿರೋದಕ್ಕೆ ಸಾಧ್ಯ? ಆದ್ದರಿಂದಲೇ ತಾಯಿಗೆ ಅಂಥ ಅಂಥ ಅದ್ಭುತ ಶಕ್ತಿ ಇದೆ. ಹಾಗೆ ಅವಳಿಗೆ ಅಂಥ ಪರಾಶಕ್ತಿ ಇದೆ, ಆದಿಶಕ್ತಿ ಇದೆ ಅನ್ನೋ ಕಾರಣಕ್ಕೇ ತಾಯಿಯನ್ನು ಆದಿಶಕ್ತಿ, ಪರಾಶಕ್ತಿ ಅಂತ ಹೇಳಿ ಕೂಡ ಕರೀತಾರೆ. ಹಾಗೆ ತಾಯಿ ಯಾವಾಗಲೂ ಮಂದಸ್ಮಿತಿಯಾಗಿರ್ತಾಳಂತೆ, ಖುಷಿಯಾಗಿರ್ತಾಳಂತೆ. ಅವಳ ಮುಖದ ಕಾಂತಿ, ನಗು ಇಡೀ ಬ್ರಹ್ಮಾಂಡಕ್ಕೆ ಕಾಂತಿಯನ್ನು ನೀಡುತ್ತಂತೆ, ಬ್ರಹ್ಮಾಂಡಕ್ಕೆ ಬೆಳಕನ್ನು ನೀಡುತ್ತಂತೆ ಅಂಥೇಳಿ ಈ ಕಥೆ ನಮಗೆ ಹೇಳುತ್ತೆ. ಹಾಗಾಗಿನೇ ಈ 4ನೇ ದಿನವಾದ ನವರಾತ್ರಿಯಲ್ಲಿ ನಾವು ಕೂಷ್ಮಾಂಡ ದೇವಿಯನ್ನು, ಈ ಕೂಷ್ಮಾಂಡ ದೇವಿ ಅಂತ ಹೇಳಿದ್ರೆ ಬೂದುಗುಂಬಳಕಾಯಿಯನ್ನು ಅವಳಿಗೆ ನೈವೇದ್ಯವನ್ನು ನೀಡುವುದರೊಂದಿಗೆ ನಾವು ಅವಳನ್ನ ಆರಾಧಿಸ್ತೀವಿ. ಆ ಬೂದುಗುಂಬಳಕಾಯಿಯ ಹಲ್ವವನ್ನು ಮಾಡಿ ಅವಳಿಗೆ ನೈವೇದ್ಯವನ್ನು ಮಾಡಿದ್ರೆ ತಾಯಿ ಪ್ರಸನ್ನಲಾಗ್ತಾಳೆ ಅಂತ ಕೂಡ ಪ್ರತೀತಿ ಇದೆ. ಹಾಗಾದರೆ ಈ ಕೂಷ್ಮಾಂಡ ದೇವಿಯ ರೂಪ ಹೇಗಿರುತ್ತೆ? ಯಾಕಂದರೆ ನಮಗೆ ಗೊತ್ತು, ನಾವು ದೇವಸ್ಥಾನಕ್ಕೆ ಹೋಗುವಾಗ ಪ್ರತಿದಿನ ನೋಡ್ತಿದ್ವಿ. ಇತ್ತೀಚೆಗಂತೂ ಎಲ್ಲರಿಗೂ ಸೋಷಿಯಲ್ ಮೀಡಿಯಾ ತುಂಬ ಪರಿಚಿತವಾಗಿರೋದ್ರಿಂದ ನೀವು ನೋಡ್ಬೋದು, ದೇವಸ್ಥಾನಕ್ಕೆ ಹೋದರೆ ಸಾಕು ಹೆಣ್ಮಕ್ಳು ದಿನಕ್ಕೊಂದೊಂದು ರೀತಿ ಎಲ್ಲರೂ ಒಂದೇ ಕಲರ್ ಸಾರಿಯಲ್ಲಿ ಬರ್ತಾ ಇರೋದನ್ನು ಬಹುಶಃ ನೀವೆಲ್ಲರೂ ಗಮನಿಸಿರ್ತೀರ. ಈಗ ಶೈಲಪುತ್ರಿ ಅಂದ ತಕ್ಷಣ ನಮಗೆ ಗೊತ್ತು, ಅವಳು ಶ್ವೇತ ವಸ್ತ್ರಧಾರಿಯಾಗಿರ್ತಾಳೆ. ಅವತ್ತು ಎಲ್ಲರೂ ಕೂಡ ಬಿಳಿಯ ಬಣ್ಣದ ವಸ್ತ್ರವನ್ನು ಧರಿಸಿ ಆ ಪೂಜೆಯನ್ನು ಸಮರ್ಪಣೆ ಮಾಡ್ತಾರೆ. ಹಾಗಾದರೆ ಕೂಷ್ಮಾಂಡ ದೇವಿ ಈ ಒಂದು 4ನೇ ದಿನದಲ್ಲಿ ಯಾವ ಬಣ್ಣದ ವಸ್ತ್ರವನ್ನು ಧರಿಸ್ತಾರೆ ಅಂತ ಹೇಳಿದ್ರೆ, ಈ ಒಂದು 4ನೆಯ ದಿನ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸ್ತಾರೆ. ನೀವು ಅನ್ಕೋಬೋದು, ಈಗ ನಾನು ಕೂಡ ಇವತ್ತು ಹಳದಿ ಬಣ್ಣದಲ್ಲೇ ಇದ್ದೀನಿ ಅಂತ ಹೇಳಿ. ಸೊ ಕೂಷ್ಮಾಂಡ ದೇವಿ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿರ್ತಾಳೆ. ಹಾಗೆ ಅವಳು ಹೇಗೆ ಕಾಣ್ತಾಳೆ, ಅವಳ ರೂಪ ಹೇಗಿರುತ್ತೆ? ಅವಳು ಅಷ್ಟಭುಜಧಾರಿಣಿಯಾಗಿರ್ತಾಳೆ. ಅಂತ ಹೇಳಿದ್ರೆ ಅವಳಿಗೆ 8 ತೋಳುಗಳು,
8 ಭುಜಗಳಿರುತ್ತೆ. ಆ 8 ಭುಜಗಳಲ್ಲೂ ಅಷ್ಟನಿಧಿಗಳನ್ನು ಅವಳು ಹೊತ್ತು ತರ್ತಾಳೆ ಅಂತ ಹೇಳ್ತಾರೆ. ಅಂದರೆ ಏನೇನಿರುತ್ತೆ ಅವಳ ಭುಜಗಳಲ್ಲಿ? ಬಿಲ್ಲು, ಬಾಣ, ಕಮಂಡಲ, ವಜ್ರ, ಮಕರಂದ ತುಂಬಿದಂತಹ ಬಟ್ಟಲು, ಹಾಗೆಯೇ ಇನ್ನೊಂದು ಕೈಯಲ್ಲಿ ಅವಳು ಜಪವನ್ನು ಧರಿಸಿ ಜಪಮಾಲೆಯನ್ನು ಹಿಡಿದು ಸಿಂಹದ ಮೇಲೆ ಬರ್ತಾಳಂತೆ, ಸಿಂಹವಾಹಿನಿಯಾಗಿ ಬರ್ತಾಳಂತೆ. ಹಾಗಾಗಿನೇ ಕೂಷ್ಮಾಂಡ ದೇವಿಯನ್ನು ಸಿಂಹವಾಹಿನಿ ಅಂತ ಹೇಳಿ ಕೂಡ ಕರೀತಾರೆ. ಈ ಒಂದು ನವರಾತ್ರಿಯನ್ನು ನಿಮಗೆ ಗೊತ್ತಿರಬಹುದು, ಕೆಲವು ಮನೆಗಳಲ್ಲಿ ವ್ರತವಾಗಿ ಕೂಡ ಆಚರಿಸ್ತಾರೆ. ಮೊದಲನೇ ದಿನದಿಂದ ಹಿಡಿದು 9ನೇ ದಿನದ ನವರಾತ್ರಿ ಆದ ಮೇಲೆ ವಿಜಯದಶಮಿ ಅಂತ ಹೇಳಿದ್ರೆ ರಾಮ ರಾವಣನ ಸುಟ್ಟನಂತೆ, ಹಾಗೆ ತಾಯಿ ಚಾಮುಂಡೇಶ್ವರಿ ಮಹಿಷಾಸುರನನ್ನು ಸುಟ್ಟಳಂತೆ. ಹೇಗೆ ದುಷ್ಟರಿಗೆ ಶಿಕ್ಷೆಯಾಯಿತು ಅನ್ನೋದನ್ನು ಸಾಂಕೇತಿಕವಾಗಿ ತೋರಿಸಲು ಅವತ್ತು ನಾವು ಮಹಿಷಾಸುರನನ್ನು ಸುಟ್ಟು ವಿಜಯದಶಮಿಯನ್ನು ಆಚರಿಸ್ತೀವಲ್ವ, ಅಲ್ಲಿವರೆಗೂ ಕೂಡ ಈ ವ್ರತ ನಡೀತಾ ಇರುತ್ತೆ. ಹಾಗಾದರೆ ನಮ್ಮ ಕೂಷ್ಮಾಂಡ ದೇವಿಯ ವ್ರತವನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಮುಂಜಾನೆ ಎದ್ದು ಪ್ರತಿನಿತ್ಯ ಹೇಗೆ ನೀವು ವ್ರತವನ್ನು ಸ್ನಾನವನ್ನು ಮಾಡಿ ಪೂಜೆಯನ್ನು ಮಾಡಿ ಮಂತ್ರವನ್ನು ಪಠಿಸಿ ಆ ತಾಯಿಯ ವ್ರತವನ್ನು ಹೇಳಿ ಹೇಗೆ ನೀವು ಒಂದು ನೈವೇದ್ಯವನ್ನು ಮಾಡಿ ಸಂತೃಪ್ತಿ ಪಡಿಸ್ತೀರೋ ಅದೇ ರೀತಿ ಪ್ರತಿ ವ್ರತವನ್ನು ಹೇಗೆ ನಡೆಸ್ತೀರೋ ಅದೇ ರೀತಿ ಮಾಡ್ತಾ ಹೋಗ್ತೀರೋ. ಆದರೆ ಅದರ ಒಂದೇ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದ ಹಾಗೆ ಬೂದು ಕುಂಬಳಕಾಯಿಯ ನೈವೇದ್ಯವೇ ಈ ಒಂದು ಕೂಷ್ಮಾಂಡ ತಾಯಿಗೆ ವಿಶೇಷವಾದಂತಹ ನೈವೇದ್ಯ. ಹಾಗಾದರೆ ನೀವು ನೋಡ್ಬೋದು, ಈಗ ಕೆಲವೊಂದು ಈಗ ನಮ್ಮ ಕರ್ನಾಟಕದಲ್ಲಿ ನೋಡ್ತಾ ಹೋದರೆ ಸ್ಪೆಸಿಫಿಕ್ಕಾಗಿ ಕೂಷ್ಮಾಂಡ ದೇವಿಯ ಒಂದು ದೇಗುಲಗಳು ಸಿಗೋದಿಲ್ಲ. ಹಾಗಾದರೆ ಈ ಕೂಷ್ಮಾಂಡ ದೇವಿಯ ದೇಗುಲ ಎಲ್ಲಿದೆ ಅಂತ ಹೇಳೋದಾದರೆ, ವಾರಣಾಸಿಯಲ್ಲಿ 1780ರಲ್ಲಿ ಒಂದು ಅಹಲ್ಯಾದೇವಿ ಹೋಳ್ಕರ್ ಎನ್ನುವಂಥ ಬಂಗಾಳದ ರಾಣಿ ಈ ಒಂದು ಕೂಷ್ಮಾಂಡ ದೇವಿಗೆ ಅಂತ ಹೇಳಿನೇ ಒಂದು ದೇಗುಲವನ್ನು ನಿರ್ಮಿಸಿದ್ದಾರೆ. ಅಲ್ಲಿರುವಂಥ ಮೂರ್ತಿಯ ವಿಶೇಷ ಏನು ಅಂತ ಹೇಳಿದ್ರೆ, ಅದು ಯಾವುದು ಮಾನವ ಕೆತ್ತಿರುವಂತಹ ಶಿಲ್ಪವಲ್ಲ, ಉದ್ಭವ ಮೂರ್ತಿ ಅಂತ ನಾವು ಕರಿತೀವಲ್ವ, ಅದು ಉದ್ಭವ ಮೂರ್ತಿ ಆಗಿದೆ. ಅದನ್ನು ಅಲ್ಲಿಟ್ಟು ಪೂಜಿಸ್ತಾ ಇದ್ದಾರೆ. ಮತ್ತು ಅಲ್ಲಿಯ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಉತ್ತರ ಭಾರತದ ಪ್ರಸಿದ್ಧವಾದ ವಾಸ್ತುಶಿಲ್ಪವಾದಂಥ ನಗರ ಶೈಲಿಯಲ್ಲಿ ಆ ಒಂದು ದೇಗುಲವನ್ನು ರೂಪಿಸಲಾಗಿದೆ. ಹಾಗೆ ಅಲ್ಲಿನ ಶಿಖರಗಳಿಗೆ ದುರ್ಗಾ ಮಾತೆಯ ಸಾಂಕೇತಿಕವಾಗಿ ಕೆಂಪು ಬಣ್ಣವನ್ನು ಲೇಪಿಸಲಾಗಿದೆ ಅಂತ ಹೇಳ್ತಾರೆ. ಅಲ್ಲಿ ಒಂದು ದುರ್ಗಾಕುಂಡ ಅನ್ನುವಂತಹ ಒಂದು ಕಲ್ಯಾಣಿನೂ ಸಹ ಇದೆ. ಆ ಕಲ್ಯಾಣಿಗೆ ಈ ಒಂದು ನವರಾತ್ರಿ ಅಥವಾ ಈ ಥರ ಪ್ರಸಿದ್ಧವಾದಂತಹ ಹಬ್ಬಗಳ ಸಮಯದಲ್ಲಿ ಹಲವಾರು ಭಕ್ತರು ಹೋಗಿ ಆ ಕಲ್ಯಾಣಿಯಲ್ಲಿ ಮಿಂದೆದ್ದು ತಾಯಿಗೆ ತಮ್ಮ ಭಕ್ತಿಯನ್ನು ಸಮರ್ಪಿಸಿ ಬರ್ತಾರೆ ಅನ್ನುವಂಥದ್ದು ಕೂಡ ಪ್ರತೀತಿಯಲ್ಲಿದೆ. ಸೊ ನೀವು ಏನಾದರೂ ಮುಂದೆ ಯಾವತ್ತಾರು ಸ್ಪೆಸಿಫಿಕ್ ಆಗಿ ನಾವು ಕೂಷ್ಮಾಂಡ ದೇವಿಯ ದೇಗುಲವನ್ನೇ ಭೇಟಿ ಮಾಡಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ವಾರಣಾಸಿಗೆ ಹೋದರೆ ಆ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ಮುಂದೆ ಹೋಗ್ತಾ ಹೇಳೋದಾದರೆ, ನಮಗೂ ಗೊತ್ತು ನವರಾತ್ರಿ ಅಂದರೆ ನಾನು ಆಗಲೇ ಹೇಳಿದ ಹಾಗೆ ಕೇವಲ ಇದು ನವಶಕ್ತಿಯನ್ನು ಮಾತ್ರ ಅಲ್ಲ, ನಮ್ಮೊಳಗಿನ ಏನು ಹೇಳ್ತಾರೆ ದುರ್ಬಲತೆಗಳನ್ನು ಮೆಟ್ಟಿ ನಿಂತು ಹೇಗೆ ಒಳ್ಳೆಯತನವನ್ನು ಹೊರಗೆ ತರ್ತೀವಿ ಅನ್ನುವಂಥದ್ದನ್ನು ಕಲಿಸುವಂತಹ ಹಬ್ಬ. ಶಾಂತಿ, ಸಹನೆ, ಪ್ರೀತಿ, ನೆಮ್ಮದಿ ಎಲ್ಲವನ್ನು ನೀಡುವಂತಹ ಯಥೇಚ್ಛವಾಗಿ ನೀಡುವಂತಹ ಹಬ್ಬ. ಅದಕ್ಕಾಗಿಯೇ ನಾವು ಪ್ರತಿದಿನವೂ ದೇವಿಯನ್ನು ಹಲವಾರು ರೂಪದಲ್ಲಿ ಸ್ಮರಿಸ್ತಾ, ಈಗ ನಮ್ಮ ಮನೆಗಳಲ್ಲೂ ಹೆಣ್ಣುಮಕ್ಕಳಿದ್ದಾರೆ, ಹಲವಾರು ರೂಪದಲ್ಲಿದ್ದಾರೆ. ತಾಯಿ, ತಂಗಿ, ಸಹೋದರಿ, ಪತ್ನಿ, ಹೀಗೆ ರೂಪಗಳು ಬೇರೆ ಬೇರೆ ಆಗಿರ್ಬೋದು. ಆದರೆ ಆ ಸ್ತ್ರೀ ಶಕ್ತಿ ಅನ್ನುವಂಥದ್ದು ಯಾವತ್ತೂ ನಮ್ಮೊಳಗೆ ನಮ್ಮ ಅಂತಃಕರಣದಲ್ಲಿ ಇರುವಂಥದ್ದು. ಅವಳನ್ನು, ಆ ದುರ್ಗೆಯನ್ನು ಹಲವಾರು ರೀತಿಗಳಲ್ಲಿ ಪ್ರತಿದಿನ ನಾವು ಸಂಭ್ರಮಿಸೋಣ ಅಂತ ಹೇಳ್ತಾ, ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಅಂತ ಹೇಳ್ತಾ, ನಾವೆಲ್ಲರೂ ಕೂಡ ಈ ನವರಾತ್ರಿ ಹಬ್ಬವನ್ನು ಕೇವಲ ಈ 9 ದಿನಗಳಿಗಷ್ಟೇ ಮೀಸಲಾಗಿರುತ್ತೆ. ಆ ಶಕ್ತಿಗಳನ್ನು ನಮ್ಮೊಳಗೆ ತುಂಬಿ ನಿಮ್ಮೆಲ್ಲರ ಬದುಕನ್ನು ಹಸನಾಗಿಸೋಣ ಅಂತ ಹೇಳ್ತಾ, ಆತ್ಮೀಯರೇ ಮತ್ತೊಮ್ಮೆ ತಮಗೆಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀನಿ. ಇನ್ನು ಹಲವಾರು ರೂಪಗಳ ಬಗ್ಗೆ ನೀವು ಮುಂದೆ ತಿಳಿತಾ ಹೋಗ್ತೀರಾ. ಧನ್ಯವಾದಗಳು. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾ ಹಸ್ತೆ ಮಹಾಲಕ್ಷ್ಮೀರ್ನಮಸ್ತುತೆ ಯಾ ದೇವಿ ಸರ್ವಭೂತೇಷು ಮಾ ಸ್ಕಂದಮಾತಾ ನಮೋಸ್ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ನವರಾತ್ರಿಯ 5ನೇ ದಿನಕ್ಕೆ ಬಂದು ತಲುಪಿದ್ದೇವೆ. ಮೊದಲನೆಯ ದಿವಸ ನಾವು ಶೈಲಪುತ್ರಿ ದೇವಿ, ಬ್ರಹ್ಮಚಾರಿಣಿ ದೇವಿ, ಚಂದ್ರಘಂಟಾದೇವಿ ಮತ್ತು 4ನೆಯ ದಿವಸ ಕೂಷ್ಮಾಂಡ ದೇವಿಯ ಆರಾಧನೆಯ ನಂತರ 5ನೇ ದಿನ ಸ್ಕಂದಮಾತಾ ಅಂದರೆ ಪಾರ್ವತಿ ತಾಯಿ. ಪಾರ್ವತಿ ತಾಯಿಯು
ಸ್ಕಂದ ಮತ್ತು ಕಾರ್ತಿಕೇಯನ ತಾಯಿಯಾಗಿದ್ದರಿಂದ ಸ್ಕಂದ ಮಾತಾ ಅಂತ ಕರಿತೀವಿ ನಾವು. ಈ ನವರಾತ್ರಿ 9 ದಿವಸದ ಆಚರಣೆಯಲ್ಲಿ ಒಂದು ಶಕ್ತಿ, ಪ್ರಕೃತಿ ಮಾತೆ ಮತ್ತು ನಮ್ಮ ಆಚಾರ ವಿಚಾರ ಸನಾತನ ಧರ್ಮಗಳಲ್ಲಿ ಒಂದು ಉನ್ನತಿಗೆ ಅವಕಾಶ ಆಗುವಂಥ ಈ ನವರಾತ್ರಿಯನ್ನು ನಾವೆಲ್ಲರೂ ಶ್ರದ್ಧಾ ಭಕ್ತಿಗಳಿಂದ ಆಚರಿಸ್ತಾ ಹೋಗ್ತೀವಿ. ಜಪತಪಗಳಿಂದ ಮನಸ್ಸು ಶುದ್ಧವಾಗ್ತಾ ಹೋದರೆ, ಪಾರಾಯಣಗಳಿಂದ ಮನಸ್ಸು ಶುದ್ಧವಾಗ್ತಾ ಹೋದರೆ, ಉಪವಾಸ ಸಾತ್ವಿಕ ಆಹಾರಗಳಿಂದ ಶರೀರ ಶುದ್ಧವಾಗ್ತಾ ಹೋಗುತ್ತೆ. ಈ ಆಚರಣೆ ನಮಗೊಂದು ಬ್ರೇಕ್, ಅಂದರೆ ನಮ್ಮನ್ನು ಒಂದು ಪುನರುಜ್ಜೀವನಗೊಳಿಸುವಂಥ ಒಂದು ಆಚರಣೆ ಆಗಿ ನಮ್ಮ ಹಿರಿಯರು ರೂಢಿಸ್ಕೊಂಡು ಬಂದಿದ್ದಾರೆ. ಅದನ್ನು ನಾವಿವತ್ತು ಉಳಿಸಿ ಬೆಳೆಸಿ ನಮ್ಮ ಮುಂದಿನ ಪೀಳಿಗೆಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಈ ಸ್ಕಂದ ಮಾತಾ ಹೇಗೆ, ಸ್ಕಂದ ಮಾತಾನ ಯಾವ ರೀತಿ ನಾವು ಸಾಂಪ್ರದಾಯಿಕ ಹಿನ್ನೆಲೆಯನ್ನು ನೋಡ್ತಾ ಹೋದರೆ, ಸತಿ ತನ್ನ ತಂದೆ ದಕ್ಷನ ಯಜ್ಞ ಕುಂಡದಲ್ಲಿ ಆಹುತಿ ಆದ ಮೇಲೆ, ಅವಳನ್ನು ತನ್ನನ್ನು ತಾನೇ ಆಹುತಿ ಮಾಡ್ಕೊಂಡ ಮೇಲೆ ಶಿವನಿಗೆ ಲೌಕಿಕ ಬದುಕಿನ ಮೇಲೆ ಅಥವಾ ಏನನ್ನಾದರೂ ನಾನು ಮಾಡಬೇಕು ಅನ್ನೋವಂಥದ್ದು ಒಂದು ಆಚರಣೆಯಿಂದ ವಿಮುಖನಾಗಿ ಘೋರವಾದ ತಪಸ್ಸಿಗೆ ಹೊರಟೋಗ್ತಾನೆ. ಅದೇ ಸಮಯವನ್ನು ದುಷ್ಟಶಕ್ತಿಗಳು ಆಕ್ರಮಿಸ್ಕೋತವೆ. ನಾವು ನೋಡ್ತಾ ಇರ್ತೀವಿ, ಯಾವಾಗ ದುಷ್ಟಶಕ್ತಿಗಳ ಆಕ್ರಮಣ ಜಾಸ್ತಿ ಆಗ್ತಾ ಹೋಗುತ್ತೆ ಆವಾಗ ಶಿಷ್ಟ ರಕ್ಷಣೆಗಾಗಿ ಒಂದು ದೈವಿ ಪುರುಷರ ದೇವರ ಒಂದು ಅವತಾರ ಬರುತ್ತೆ. ಹಾಗೆ ತಾರಕಾಸುರನೆಂಬ ರಾಕ್ಷಸನು ಅವನು ಘೋರವಾದ ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ವರವನ್ನು ಪಡ್ಕೋತಾನೆ, ನಾನು ಅಮರನಾಗಿರಬೇಕು ಅಂತ. ಬ್ರಹ್ಮ ಅವನಿಗೆ ತಿಳಿಸಿ ಹೇಳ್ತಾನೆ, ನೀನು ಯಾವುದೇ ಹುಟ್ಟಿದ ಜೀವಿ ಸಾಯಲೇಬೇಕು, ಅಮರತ್ವ ಬೇಡ, ಅಮರತ್ವ ಸಾಧ್ಯವೇ ಇಲ್ಲ ಅಂತ. ಹಾಗಿದ್ದರೆ ನನಗೆ ಶಿವನ ಮಗನಿಂದ ಮರಣ ಬರಲಿ. ಅವನ ತಲೆಯಲ್ಲಿರುತ್ತೆ, ನನಗೆ ಶಿವ ಮದುವೆ ಆಗಲ್ಲ, ಶಿವನಿಗೆ ಮಗು ಆಗಲ್ಲ, ಶಿವನ ಮಗನಿಂದ ಮರಣ ಬರಲಿ ಅನ್ನುವಂಥ ವರವನ್ನು ಪಡ್ಕೋತಾನೆ. ಆ ವರ ಬಂದ ಮೇಲೆ ಇನ್ನಷ್ಟು ಅಹಂಕಾರ ಅಲ್ಲ ದುರಹಂಕಾರ ಜಾಸ್ತಿ ಆಗ್ತಾ ಹೋಗುತ್ತೆ ತಾರಕಾಸುರನಿಗೆ. ತಾರಕಾಸುರ ದೇವರಿಗೆ ಮನುಷ್ಯರಿಗೆ ಎಲ್ಲರಿಗೂ ಸಾಕಷ್ಟು ಹಿಂಸೆಗಳನ್ನು ಕೊಡೋದಕ್ಕೆ ಶುರು ಮಾಡಿಬಿಡ್ತಾನೆ. ಆಗ ದೇವತೆಗಳೆಲ್ಲರೂ ಪಾರ್ವತಿ ದೇವಿಯ ಪುನರ್ಜನ್ಮ ಆಗಿರುತ್ತೆ. ಪರ್ವತರಾಜನ ಮಗಳು ಪಾರ್ವತಿ ದೇವಿಯನ್ನು ಎಲ್ಲರೂ ಕೇಳಿಬಿಟ್ಟು, ನೀನು ತಪಸ್ಸು ಮಾಡಿ ಶಿವನನ್ನು ತಪಸ್ಸಿನಿಂದ ಹೊರಗೆ ಕರ್ಕೊಂಡ್ಬಂದು ನೀನು ಶಿವನ ವಿವಾಹ ಆಗಬೇಕು, ನಿಮ್ಮಿಬ್ಬರ ದೈವಿ ಒಕ್ಕೂಟದಿಂದಾಗಿ ಜನಿಸುವಂಥ ಮಗುವಿನಿಂದ ತಾರಕಾಸುರನ ಹತ್ಯೆಯಾಗಬೇಕು ಅಂತ. ಆವಾಗ ಪಾರ್ವತಿ ದೇವಿ ತಪಸ್ಸನ್ನು ಮಾಡ್ತಾಳೆ. ಪಾರ್ವತಿ ದೇವಿಯ ತಪಸ್ಸಿಗೆ ಒಲಿದು ಶಿವ ಮತ್ತು ಪಾರ್ವತಿಯ ಮದುವೆ ಆಗುತ್ತೆ. ಶಿವ ಪಾರ್ವತಿಯ ದೈವಿ ಒಕ್ಕೂಟದಿಂದಾಗಿ ಅವರಿಬ್ಬರ ಮಗುವಾಗಿ ಕಾರ್ತಿಕೇಯನ ಜನನ ಆಗುತ್ತೆ. ಕಾರ್ತಿಕೇಯ ಬೆಳೆದು ದೊಡ್ಡವನಾಗಿ ತಾರಕಾಸುರನನ್ನು ಸಂಹಾರ ಮಾಡ್ತಾನೆ. ಈ ಒಂದು ಸಂಹಾರ ಆದಂಥ ಶಿಕ್ಷಣ ಆದಂಥ ದುಷ್ಟನಿಗೆ ಶಿಕ್ಷೆ ಆದಂಥ ದಿನವನ್ನು ನಾವು ಆ ತಾಯಿ, ಅವನಿಗೆ ಜನ್ಮ ಕೊಟ್ಟಂಥ ತಾಯಿ ಸ್ಕಂದ ಮಾತೆ, ಅವಳನ್ನು ನಾವಿವತ್ತು 5ನೇ ದಿವಸ ಆರಾಧನೆ ಮಾಡ್ತೀವಿ. ಸ್ಕಂದ ಮಾತೆ ತುಂಬ ಅಂದರೆ ಮನಸ್ಸಿಗೆ ಶಾಂತಿಯನ್ನು ಕೊಡ್ತಾಳೆ, ಜೀವನಕ್ಕೆ ಸಮೃದ್ಧಿಯನ್ನು ಕೊಡ್ತಾಳೆ, ಆಧ್ಯಾತ್ಮಿಕ ಉನ್ನತಿ ಆಗುತ್ತೆ. ತಾಯಿಯಂತೆ ಮಕ್ಕಳನ್ನು, ಅಂದರೆ ನಮ್ಮನ್ನು ಭಕ್ತರನ್ನು, ನಾವೆಲ್ಲ ಭಕ್ತರು ಆ ಸ್ಕಂದ ಮಾತೆಯ ಮಕ್ಕಳಾಗಿದ್ದೀವಿ. ಹಾಗಾಗಿ ಮಕ್ಕಳಂತೆ ಪ್ರೀತಿಯನ್ನು ತೋರಿಸ್ತಾಳೆ, ತುಂಬ ಪ್ರೀತಿಸ್ತಾಳೆ. ಅವಳ ಆರಾಧನೆ ನಮ್ಮ ಆಧ್ಯಾತ್ಮಿಕ ಉನ್ನತಿಗೆ ಕಾರಣವಾಗುತ್ತೆ. ಹಾಗೆ ನಮಗೆ ನಮ್ಮ 7 ಚಕ್ರಗಳಲ್ಲಿ 5ನೇ ಚಕ್ರವಾದ ವಿಶುದ್ಧಿ ಚಕ್ರದಲ್ಲಿ ಅವಳ ಆವಾಸ ಸ್ಥಾನವಾಗಿರುತ್ತೆ. ವಿಶುದ್ಧಿ ಚಕ್ರವನ್ನು ಶುದ್ಧೀಕರಿಸ್ತಾ ಹೋಗುವಂಥದ್ದು ಸ್ಕಂದ ಮಾತೆಯ ಕಾರ್ಯವಾಗಿದೆ. ಸ್ಕಂದ ಮಾತೆಯ ಆರಾಧನೆಯಿಂದಾಗಿ ನಮ್ಮಲ್ಲಿ ಸಾಮರಸ್ಯ ಬರುತ್ತೆ, ಶಾಂತವಾದ ಮನಸ್ಥಿತಿ ಬರುತ್ತೆ. ನಾವು ತುಂಬ ಸಂತೋಷವಾಗಿ ಸುಖವಾಗಿ ಸಮೃದ್ಧಿಯುತ ಬಾಳೋದಕ್ಕೆ, ಸಾಮರಸ್ಯದಿಂದ ಬಾಳೋದಕ್ಕೆ ಸಹಾಯ ಆಗುತ್ತೆ. ಈ ನವರಾತ್ರಿಯಲ್ಲಿ ನಾವು 9 ದಿವಸ ಏನು ಆರಾಧನೆ ಮಾಡ್ತೀವಿ, ಉಳಿದಂಥ ಆಯುಧ ಪೂಜಾ ವಿಜಯದಶಮಿಯನ್ನು ಆಚರಣೆ ಮಾಡ್ತೀವಿ. ಆ ಆಚರಣೆಗಳು ನಮ್ಮನ್ನು ಇನ್ನಷ್ಟು ಉನ್ನತವಾದ ಸಾಮಾಜಿಕ ಬದುಕಿಗೆ ದೂಡ್ತವೆ. ನಾವು ಆರೋಗ್ಯವಾಗಿ ಸಾಮಾಜಿಕವಾಗಿ ಒಂದು ಒಳ್ಳೆಯ ರೀತಿಯ ಜೀವನವನ್ನು ಮಾಡೋದಕ್ಕೆ ಈ ಆಚರಣೆಗಳು ನಮ್ಮ ಸನಾತನ ಸಂಸ್ಕೃತಿಯ ಉಳಿವಿಗೆ ಬೆಳೆವಿಗೆ. ಅಂದರೆ ಪುರಾಣಗಳಲ್ಲಿ ಹೇಳಿರೋ ಹಾಗೆ ಕಲಿಯುಗದಲ್ಲಿ ನಾವು ಮಾಡುವಂಥ ಪೂಜೆ ಅರ್ಚನೆಗಳು, ನಾವು ದೇವರನ್ನು ಆರಾಧನೆ ಮಾಡಬೇಕು. ಪೂಜೆ ಅರ್ಚನೆಗಳು
ನಮ್ಮನ್ನು ಶುದ್ಧೀಕರಣ ಮಾಡ್ತಾ ಹೋಗ್ತವೆ, ನಮ್ಮಲ್ಲಿ ಒಂದು ಆಧ್ಯಾತ್ಮಿಕವಾದ ಶಕ್ತಿಯನ್ನು ತುಂಬಿಸ್ತಾ ಹೋಗುತ್ತೆ. ಹಾಗಾಗಿ ಯೋಗ, ಧ್ಯಾನ, ಪೂಜೆ, ಆಚಾರ, ವಿಚಾರ, ಭಜನೆ, ಪಾರಾಯಣ, ತಪಗಳು ಇವೆಲ್ಲವೂ ನಮ್ಮನ್ನು ಉನ್ನತೀಕರಿಸ್ತವೆ. ಈ 5ನೇ ದಿನವನ್ನು ಲಲಿತಾ ಪಂಚಮಿ ಅಂತ ಕೂಡ ಕರೀತಾರೆ. ಲಲಿತಾ ಪಂಚಮಿಯ ಆಚರಣೆ ಕೂಡ ಮಾಡ್ತಾರೆ. ಎಲ್ಲ ಹಬ್ಬಗಳಲ್ಲೂ ನಾವು ಬೆಳಗ್ಗಿನ ಪೂಜೆಯನ್ನೇ ಮಾಡಿದರೆ ನವರಾತ್ರಿ ರಾತ್ರಿ ಪೂಜೆಗೂ ಕೂಡ ಪ್ರಸಿದ್ಧವಾಗಿದೆ. ನವರಾತ್ರಿಯಲ್ಲಿ ನಾವು ರಾತ್ರಿ ಕೂಡ ದೇವಿಯ ಆರಾಧನೆಯನ್ನು ಮಾಡ್ತೀವಿ. ಪ್ರತಿದಿನ ಒಂದೊಂದು ಹೆಸರಿನಿಂದ ದೇವಿಯ ಶಕ್ತಿಯನ್ನು ಮತ್ತು ಅವಳ ಮಹಿಮೆಯನ್ನು ಕೊಂಡಾಡ್ತೀವಿ. ಲಲಿತಾ ಸಹಸ್ರನಾಮ ಇರ್ಬೋದು, ಸೌಂದರ್ಯ ಲಹರಿ ಇರ್ಬೋದು, ದುರ್ಗಾ ಸಪ್ತಶತಿ ಇರ್ಬೋದು, ಎಲ್ಲದರಿಂದನೂ ಜೊತೆಗೆ ಆವ ದೇವಿಗೆ ಸಂಬಂಧಪಟ್ಟಂಥ ಒಂದೊಂದು ಬೀಜಾಕ್ಷರ ಮಂತ್ರಗಳ ಜಪ ತಪ ಮಾಡೋದ್ರಿಂದ ನಮ್ಮನ್ನು ನಾವು ಉನ್ನತೀಕರಿಸ್ಕೋತಾ ಹೋಗ್ತೀವಿ. ನಮ್ಮ ಮನಸ್ಸಿನ ಶುದ್ಧೀಕರಣ ಆಗ್ತಾ ಹೋಗುತ್ತೆ. ನಾವು ತುಂಬ ಸ್ವಚ್ಛವಾದ ಬದುಕಿಗೆ, ಸ್ವಚ್ಛವಾದ ಸಾಮಾಜಿಕ ಬದುಕಿಗೆ ಹೆಜ್ಜೆ ಇಡೋದಕ್ಕೆ, ಅಲ್ಲಿ ಸ್ವಚ್ಛವಾಗಿ ಬದುಕೋದಕ್ಕೆ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಈ ಆಚರಣೆಗಳು ನಮಗೆ ಸಹಾಯ ಮಾಡ್ತಾ ಹೋಗ್ತವೆ. ಹಾಗಾಗಿ ಸ್ತ್ರೀ ಅಂದರೆ ಶಕ್ತಿ ಅಂತ ಹೇಳ್ತೀವಿ. ನವರಾತ್ರಿಯಲ್ಲಿ ದೇವಿಯ ಆರಾಧನೆ, ಎಲ್ಲ ಚಕ್ರಗಳ ಪ್ರತಿ ಚಕ್ರಕ್ಕೂ ಒಂದೊಂದು ದೇವಿಯನ್ನು ಹೇಳ್ತಾ ಹೋಗಿರೋದ್ರಿಂದ ನಮ್ಮೆಲ್ಲ ಚಕ್ರಗಳನ್ನು ಡಿಟಾಕ್ಸ್ ಮಾಡ್ಕೊಳ್ಳೋದು, ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದು ಅಂತ ಏನು ಹೇಳ್ತೀವಿ ಆ ರೀತಿ ಆಗ್ತಾ ಹೋಗುತ್ತೆ. ನಾವು ಪ್ರತಿದಿನದ ಆಚರಣೆಯಲ್ಲಿ ಉಪವಾಸ, ಜಪ, ತಪಗಳಿಂದ ನಾವು ಆದಷ್ಟು ಶುದ್ಧವಾಗಿ ಹೋಗಿ ನಮ್ಮೆಲ್ಲ ಅಡೆತಡೆಗಳು, ನಕಾರಾತ್ಮಕತೆಗಳು ದೂರವಾಗಿ ನಾವು ಒಳ್ಳೆಯ ಜೀವನದತ್ತ ಹೋಗ್ತೀವಿ. ಹಾಗೆಯೇ ಬುದ್ಧಿವಂತಿಕೆ, ಜ್ಞಾನ, ಸಮೃದ್ಧಿ ನೀಡುತ್ತೆ, ಆಸೆಗಳನ್ನು ಪೂರೈಸುತ್ತೆ. ನಾವು ದೇವಿಯ ಆರಾಧನೆಯನ್ನು ಮಾಡ್ತಾ ಈ ರೀತಿಯ ಆಚರಣೆಗಳು ಬಂದಾಗ ಎಲ್ಲರೂ ಈ ಆಚರಣೆಗಳನ್ನು ಮಾಡೋಣ. ವೈಜ್ಞಾನಿಕ ಕಾರಣಗಳನ್ನು ತಿಳ್ಕೊಳ್ಳೋಣ. ಹಿರಿಯರು ಯಾಕೆ ಮಾಡಿದ್ರು ಈ ಆಚರಣೆಗಳನ್ನು ಅನ್ನೋದನ್ನು ಅರ್ಥಕೊಳ್ಳೋಣ. ಅದನ್ನು ನಾವೆಲ್ಲರೂ ಅಳವಡಿಸ್ಕೊಳ್ಳೋಣ. ನವರಾತ್ರಿಯ ಶುಭಾಶಯಗಳನ್ನು ತಿಳಿಸ್ತೀನಿ. ಹಾಗೆ ಇವತ್ತಿನ ಸ್ಕಂದಮಾತಾ ದೇವಿಯ ಒಂದು ಶ್ಲೋಕವನ್ನು ಹೇಳ್ತೀನಿ. ಸಿಂಹಾಸನಗತ ನಿತ್ಯಂ ಪದ್ಮಾಂಚಿತ ಕರದ್ವಯ ಶುಭದಸ್ತು ಸದಾ ದೇವಿ ಸ್ಕಂದಮಾತಾ ಯಶಸ್ವಿನಿ ಅಂತ ಹೇಳಿದರೆ, ಸ್ಕಂದಮಾತಾ ಸಿಂಹದ ಮೇಲೆ ಕೂತಿರೋಂಥ ದೇವಿ. ಈ ದೇವಿಗೆ 4 ಕೈಗಳಿದೆ. ಆ 4 ಕೈಗಳಲ್ಲಿ ಒಂದನ್ನು ಭಕ್ತರಿಗೆ ಆಶೀರ್ವಾದ ಮಾಡ್ತಾಳೆ. 2 ಕೈಗಳಲ್ಲಿ ಕಮಲಗಳನ್ನು ಹಿಡಿದಿದ್ದಾಳೆ. ಪದ್ಮಾಸನ ಸ್ಥಿತೆ, ಕಮಲದ ಮೇಲೆ ಕೂತಿದ್ದಾಳೆ. ಸಿಂಹವಾಹಿನಿಯಾಗಿ ಕಮಲದ ಮೇಲೆ ಕೂತಿರೋಂಥ ದೇವಿ ದೈವಿ ಮಗುವಾದಂಥ ಸ್ಕಂದನನ್ನು ತೊಡೆ ಮೇಲೆ ಕುಳ್ಳಿರಿಸ್ಕೊಂಡಿದ್ದಾಳೆ. ಆ ದೇವಿ ಯಾವಾಗಲೂ ಮಾತ್ರ ಸ್ವರೂಪಿಣಿಯಾಗಿ ನಮ್ಮೆಲ್ಲರನ್ನು ಕಾಪಾಡ್ತಾಳೆ. ಓಂ ಶ್ರೀ ಸ್ಕಂದ ದೇವಿ ಮಾತಾ ನಮಃ. ಎಲ್ರಿಗೂ ಮತ್ತೊಮ್ಮೆ ನವರಾತ್ರಿಯ ಶುಭಾಶಯಗಳು. ನಮಸ್ಕಾರ. ಸಮಸ್ತ ಕನ್ನಡ ಜನತೆಗೆ ನವರಾತ್ರಿಯ ಶುಭಾಶಯಗಳು, ದಸರಾ ಹಬ್ಬದ ಶುಭಾಶಯಗಳು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಈ ಮಂತ್ರ ಎಲ್ಲ ಸಕಲ ದೇವಾನುದೇವತೆಗಳಿಗೂ ತುಂಬ ಪ್ರಿಯವಾದ ಮಂತ್ರ. ಯಾಕೆ ಅಂದರೆ ಇದು ಮಂಗಳ ಕೊಡೋವಂಥ ಮಂತ್ರ. ಇದು ಪಾರ್ವತಿ ದೇವಿಯವರಿಗೆ ತುಂಬ ಪ್ರಿಯವಾದ ಮಂತ್ರ. ಈ ನವದುರ್ಗೆಯರಲ್ಲಿ ಇಂದು 6ನೇ ದಿನದ ರೂಪ ಕಾತ್ಯಾಯಿನಿ ದೇವಿಯವರಿಗೆ ಅರ್ಪಿಸಲಾಗಿದೆ. ಯಾರು ಈ ಕಾತ್ಯಾಯಿನಿ ದೇವಿ? ಯಾಕೆ ಇದನ್ನು ಪೂಜಿಸಬೇಕು ನಾವು? ಇವರ ಹಿನ್ನೆಲೆ ಏನು? ಇದನ್ನೆಲ್ಲ ಒಂದೊಂದಾಗಿ ತಿಳಿತಾ ಹೋಗೋಣ. ಇವರ ಕಾತ್ಯಾಯಿನಿ ದೇವಿಯವರ ಕತೆ ತುಂಬ ವಿಶಿಷ್ಟವಾಗಿದೆ. ಏನು ಅಂತ ಅಂದರೆ, ಕಾತ್ಯಾಯಿನಿ ದೇವಿನ ಕಾತ್ಯಾಯನ ಎಂಬ ಮಹರ್ಷಿಗಳು ಪೂಜೆ ಮಾಡ್ತಾಯಿದ್ರು. ಆ ಪೂಜೆ ಮಾಡುವಾಗ ಅವರಿಗೆ ತಾಯಿ ಪಾರ್ವತಿ ದೇವಿಯೇ ಅವರ ಮಗಳಾಗಿ ಬರಬೇಕು ಅಂತ ತುಂಬ ಆಸೆಯಿಂದ ಇದ್ದರು. ಸೊ ಅದಕ್ಕಾಗಿ ಅವರು ಧ್ಯಾನ ತಪ ಮಾಡಿದರು. ಆ ಧ್ಯಾನ ತಪಕ್ಕೆ ತಾಯಿ ಪಾರ್ವತಿ ದೇವಿ ಮೆಚ್ಚಿ ಅವರಿಗೆ ಮಗಳಾಗಿ ಜನಿಸಿದರು. ಅವರು ಕಾತ್ಯಾಯಿನಿ ದೇವಿಯೇ ಅವರ ಮಗಳಾಗಿ ಜನಿಸಿದಳು. ಅವರೇ ಮೊದಲು ಆ ತಾಯಿಗೆ ಪೂಜಿಸಿದರು. ಹಾಗಾಗಿ ಅವರಿಗೆ ಕಾತ್ಯಾಯಿನಿ ಎಂದು ಹೆಸರು ಬಂದಿದೆ ಎಂದು ಉಲ್ಲೇಖಿಸಲಾಗಿದೆ. ತಾಯಿ ಕಾತ್ಯಾಯಿನಿ ದೇವಿಯವರು ಜನಿಸಿದ ಸಮಯದಲ್ಲಿ ಮಹಿಷಾಸುರನ ಆರ್ಭಾಟ ಹೆಚ್ಚಾಗಿತ್ತು. ದೇವಾನುದೇವತೆಗಳಿಗೆಲ್ಲ ತುಂಬ ಕಷ್ಟ ಕೊಡ್ತಾ
ಅವ್ರದ್ದು ಎಲ್ಲ ರಾಜ್ಯಭಾರ ಎಲ್ಲದನ್ನು ಕಿತ್ಕೊಂಡ್ರು. ಸೊ ಹಾಗಾಗಿ ಏನಾಯಿತು, ಕಾತ್ಯಾಯಿನಿ ದೇವಿಯವರಿಗೆ ಸಕಲ ದೇವತೆಗಳಾದ ಶಿವ, ಬ್ರಹ್ಮ, ವಿಷ್ಣು ಸಕಲ ದೇವತೆಗಳು ತಮ್ಮ ಶಕ್ತಿಯನ್ನು ಕಾತ್ಯಾಯಿನಿ ದೇವಿಗೆ ಧಾರೆ ಎರೆಯುತ್ತಾರೆ. ಆ ಕಾತ್ಯಾಯಿನಿ ದೇವಿ ಅತಿಯಾದ ಶಕ್ತಿಯನ್ನು ಹೊಂದಿ ಆ ಮಹಿಷಾಸುರನನ್ನು ಕೊಂದ ಕಥೆ ಇದು. ಇನ್ನು ಅವರಿಗೆ ಪ್ರಿಯವಾದ ಮಂತ್ರ, ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾ ಕಾತ್ಯಾಯಿನಿ ಸ್ವರೂಪೇಣ ನಮಸ್ತಸ್ಯೈ 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 ನಮೋ ನಮಃ. ಕಾತ್ಯಾಯಿನಿ ತಾಯಿಯವರಿಗೆ 10 ಆಯುಧಗಳು. ಅವರ ವಾಹನ ಸಿಂಹ. ಅವರ ಅರ್ಧ ಚಂದ್ರಾಕೃತಿಯ ಅಲಂಕಾರ ನೋಡೋದಕ್ಕೆ ಅಬ್ಬಬ್ಬ ಎಷ್ಟು ಕಣ್ಣುಗಳು ಸಾಲದು ಆ ತಾಯಿಯನ್ನು ನಾವು ದರ್ಶನ ಮಾಡೋದು. ಅವರು ತಾಯಿಯ ದೇವಿಯನ್ನು ಸಿದ್ಧಪೀಠವೆಂದು ಪೂಜಿಸುತ್ತಾರೆ. ಅದಕ್ಕಾಗಿ ಭಕ್ತರು ಆ ಸಿದ್ಧಪೀಠಕ್ಕೆ ಹಾಲನ್ನು ಅರ್ಪಿಸುತ್ತಾರೆ. ಇನ್ನು ಹೇಳಬೇಕು ಅಂದರೆ ನಾವು ದಸರಾದಲ್ಲಿ 10 ದಿನವೂ ತಾಯಿಗೆ ಯಾವ ಥರ ಪೂಜಿಸ್ತೀವಿ ಅಂದರೆ ದೀಪದಲ್ಲಿ ಪೂಜಿಸ್ತೀವಿ. ಆ ತಾಯಿನ 10 ದಿನ ನಂದ ದೀಪವನ್ನು ಬೆಳಗಿಸಿ ಆ ದೀಪವನ್ನು ಆರಾಧಿಸ್ತೀವಿ. ಆ ದೀಪ ಎಷ್ಟು ಪ್ರಜ್ವಲವಾಗಿರುತ್ತದೋ ಆ ತಾಯಿ ಕೂಡ ಶಕ್ತಿ ಅಷ್ಟು ಪ್ರಜ್ವಲವಾಗಿ ಎಲ್ಲ ಸಂಹಾರ ಮಾಡಲಿಕ್ಕೆ ಅವ್ರಿಗೆ ಶಕ್ತಿ ತುಂಬಿಕೊಳ್ತಾರೆ ಆ ದೀಪದಿಂದ ಅಂತ ಹೇಳಲಾಗುತ್ತದೆ. ಸೊ ಅವರಿಗೆ ಆ ಶಕ್ತಿ ಬಂದಿರೋದ್ರಿಂದ ಅವರು ಎಷ್ಟೊಂದು ರಾಕ್ಷಸರು ಹುಟ್ಟಿರ್ತಾರೆ. ಆ ಸಮಯದಲ್ಲಿ ಆ ರಾಕ್ಷಸರನ್ನೆಲ್ಲ ಕೊಂದಿದ್ದಾರೆ. ಧೂಮ್ರಕೇತು ಇರ್ಬೋದು, ಮಹಿಷ ಮರ್ದನ ಅಂತ ಹೇಳ್ದೆ ಈಗ. ಸೊ ಹಾಗೆಯೇ ತುಂಬ ರಾಕ್ಷಸರನ್ನು ಕೊಂದಿದ್ದು. ಇದೆಲ್ಲ ಅವರು ಏನಕ್ಕೆ ಅಂತಂದರೆ ಒಳ್ಳೆಯದನ್ನು ಜಯಿಸೋದಕ್ಕೋಸ್ಕರ. ಅಂದರೆ ಅವರು ಈ ತಾಯಿಯ ಪೂಜೆ ಮಾಡುವವರಿಗೆ ಗುರುಗ್ರಹ ತುಂಬ ಚೆನ್ನಾಗಿ ಒಲಿಯುತ್ತೆ ಅಂತ ಹೇಳ್ತಾರೆ. ಏನು ಅಂತಂದರೆ ಈಗ ಕೆಲವ್ರಿಗೆ ಗುರುಗ್ರಹ ಇದ್ದರೆ ಮನೆ ತಗೊಳ್ಳೋದಾಗಲಿ, ಮನೇನ ಕಟ್ಟೋದಾಗಲಿ, ಮದುವೆ ಆಗೋದಾಗಲಿ, ಇದಕ್ಕೆಲ್ಲದಕ್ಕೂ ನಮಗೆ ಗುರುಗ್ರಹ ಬೇಕೇ ಬೇಕು. ಆ ತಾಯಿನ ಪ್ರೀತಿಯಿಂದ ಆರಾಧಿಸಿ ಪೂಜಿಸಿದ್ರೆ ಗುರುಬಲ ಯಾರಿಗಿಲ್ವೋ ಅವ್ರಿಗೂ ಕೂಡ ಆ ಗುರುಬಲ ಒಲಿದು ಅವರ ಸಕಲ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುತ್ತೆ ಅಂತ ಹೇಳಲಾಗುತ್ತದೆ. ಈ ನವದುರ್ಗಿಯರಿಗೆ ಪ್ರತಿಯೊಂದು ರೂಪ, ಅಲಂಕಾರ, ಬಣ್ಣ, ಪೂಜೆ, ನೈವೇದ್ಯ ಒಂದೊಂದು ದಿನಕ್ಕೂ ಒಂದೊಂದು ಒಂದೊಂದು ಥರ ಮಾಡ್ತಾ ಇದ್ದೀವಿ ನಾವು. ತಾಯಿ ಕಾತ್ಯಾಯಿನಿ ದೇವಿಯವರಿಗೆ ಬೂದು ಬಣ್ಣ ಹೆಚ್ಚು ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ತಾಯಿಯ ಪೂಜೆ ಮಾಡುವ ಮೊದಲು ಗಣೇಶನ ಪ್ರಾರ್ಥನೆ ಮಾಡಬೇಕು. ಇನ್ನು ಈ ನವರಾತ್ರಿಯಲ್ಲಿ ನಾವು ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ. ಯಾಕೆಂದರೆ ದಸರಾ ರಜಾ ಇರ್ತಾ ಇದ್ದು. ಆ ದಸರಾ ರಜದಲ್ಲಿ ನಮ್ಮ ಅಜ್ಜಿ ತುಂಬ ಚೆನ್ನಾಗಿ ಆ 9 ದಿನವೂ ದೀಪ ಬೆಳಗಿಸಿ ಹಾಗೆ ಅಂತ ನಮ್ಮಲ್ಲಿ ಪೂಜೆ ಮಾಡ್ತೀವಿ. ಹಾಗೆ ಅಂದರೆ ಒಂದು ಪಾತ್ರೆಯಲ್ಲಿ ಮಣ್ಣು ತಗೊಂಡು ಆ ಮಣ್ಣಿಗೆ ಗೋಧಿಯನ್ನು ಹಾಕಿಬಿಟ್ಟು ಅದಕ್ಕೆ ನೀರು ಹಾಕಿ ಅದನ್ನು ನೀರು ಎರಿತಾ ಇರಬೇಕು 9 ದಿನವೂ. ಆ ಹಾಗೆ ಎಷ್ಟು ಚೆನ್ನಾಗಿ ಬರುತ್ತೋ ಆ ತಾಯಿ ರೂಪನು ಶಕ್ತಿ ತುಂಬಿ ಮನೆಯೆಲ್ಲ ಬೆಳಗೋ ಹಾಗೆ ಆಗುತ್ತೆ ಅನ್ನೋ ಒಂದು ವಿಶೇಷತೆ ಇದೆ. ಇನ್ನು ಆ ತಾಯಿ ಪೂಜೆನ 9 ದಿನವೂ 9 ಮುತ್ತೈದೆಯವರಿಗೆ ಅರಿಶಿನ ಕುಂಕುಮ ಕೊಟ್ಟು ಅವ್ರಿಗೆ ಆತಿಥ್ಯವನ್ನು ಅವ್ರಿಗೆ ಅಂದರೆ ಅವ್ರಿಗೆ ಪ್ರಸಾದ ನೈವೇದ್ಯನ ಕೊಟ್ಟು ಅವರನ್ನು ಬರಮಾಡಿಕೊಂಡು ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಆ ತಾಯಿ 9 ತಾಯಿಯರು ನಮ್ಮ ಮನೆಗೆ ಬಂದು ನಮ್ಮನ್ನು ಆಶೀರ್ವದಿಸ್ತಾರೆ ಅನ್ನೋ ಒಂದು ನಮ್ಮ ಅಜ್ಜಿಗೆ ತುಂಬ ಇತ್ತು. ಹಾಗಾಗಿ ಪ್ರತಿದಿನ ನಮ್ಮ ಮನೆಯಲ್ಲಿ ನವರಾತ್ರಿಯಲ್ಲಿ ದಿನ ಒಂದೊಂದು ಬಗೆ ಬಗೆಯ ಅಡುಗೆ ಆಗ್ತಾಯಿತ್ತು. ಆ ಅಡುಗೆನ ಬಗೆ ಬಗೆಯ ಊಟನ ತಿನ್ನಲಿಕ್ಕೂ ನಮಗೆ ತುಂಬ ಖುಷಿ ಆಗೋದು. ಸಣ್ಣವರಿದ್ವಿ, ತುಂಬ ಚೆನ್ನಾಗಿರೋದು. ಹಾಗೆಯೇ ನಾವು 9ನೇ ದಿನ ಸರಸ್ವತಿ ಪೂಜೆ ಮಾಡ್ತಾಯಿದ್ವಿ. ಆ ಸರಸ್ವತಿ ಪೂಜೆಗೆ ಕನ್ಯೆಯ ಪೂಜೆ ಅಂತಲೂ ಮಾಡ್ತಾಯಿದ್ವಿ. ಕನ್ಯೆ ಪೂಜೆ ಅಂದರೆ ಸಣ್ಣ ಸಣ್ಣ ಮಕ್ಕಳನ್ನು ಅಂದರೆ 5 ವರ್ಷ ಮಕ್ಕಳನ್ನು ಆ ತಾಯಿ ರೂಪ ಅಂತ ಅಂದ್ಕೊಂಡು ಆ ತಾಯಿಗೆ
ತುಂಬ ಏನಿಷ್ಟ ಅಂದರೆ ಆ ವಯಸ್ಸಿನ ಮಕ್ಕಳಿಗೆ ಏನೇನು ಇಷ್ಟನೋ, ಬಳೆ ಇರ್ಬೋದು, ಲಿಪ್ಸ್ಟಿಕ್ ಇರ್ಬೋದು, ಬಾಚಿನ್ಗೆ, ಆಮೇಲೆ ಅವ್ರಿಗಿಷ್ಟವಾದ ಆಟ ಸಾಮಾನ, ಅವ್ರಿಗೊಂದು ಪರ್ಸ್ ಕೊಡೋದು, ತುಂಬ ಖುಷಿಯಾಗಿ ಅವರು ಅದನ್ನು ಸ್ವೀಕಾರ ಮಾಡಿದ್ರೆ ಆ ತಾಯಿನೇ ಖುಷಿಯಿಂದ ಅದನ್ನು ಸ್ವೀಕಾರ ಮಾಡಿದಷ್ಟು ಖುಷಿಯಾಗೋದು. ಇದರ ಹಿನ್ನೆಲೆ ಹೇಳ್ತಾ ಹೋದರೆ ತುಂಬ ಇದೆ. ಸೊ ಇವತ್ತಿನ ಈ ಕಾತ್ಯಾಯಿನಿ ರೂಪನ ನಾನು ಇಷ್ಟೇ ಸಂಕ್ಷಿಪ್ತವಾಗಿ ನಿಮಗೆ ಹೇಳಿದ್ದೀನಿ. ಆ ತಾಯಿ ಆರಾಧನೆನ ಎಲ್ಲರೂ ಮಾಡಿ ಎಲ್ಲ ಸಕಲ ಐಶ್ವರ್ಯ ಸಂಪತ್ತನ್ನು ಪಡೆಯೋಣ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಭೂಮಿಕಾ ಟಿವಿಯ ಸಮಸ್ತ ವೀಕ್ಷಕರಿಗೂ ಕೂಡ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ದಸರಾವನ್ನು ಮೈಸೂರಿನಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಈ ದಸರಾದಲ್ಲಿ 7ನೇ ದಿನ ನಾವು ದುರ್ಗಾದೇವಿಯ 7ನೇ ಅವತಾರವಾದಂತಹ ಕಾಲರಾತ್ರಿ ಎಂಬಂತಹ ದೇವಿಯ ಆರಾಧನೆಯನ್ನು ಮಾಡ್ತೀವಿ. ಕಾಲ ಅಂತ ಅಂದರೆ ಮರಣ, ರಾತ್ರಿ ಅಂತ ಅಂದರೆ ಅಂಧಕಾರ. ಕಾಲರಾತ್ರಿ ಅಂದರೆ ಮರಣದ ಅಂಧಕಾರವನ್ನು ಹೋಗಲಾಡಿಸುವವಳು ಅಂತ ಅರ್ಥವನ್ನು ನೀಡುತ್ತೆ. ಮತ್ತು ಈ ಕಾಲರಾತ್ರಿ ದೇವಿಯನ್ನು ನಾವು ಆರಾಧನೆ ಮಾಡೋದ್ರಿಂದ ಈ ಕಾಲರಾತ್ರಿ ದೇವಿ ಹೇಗಿರ್ತಾಳೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅಂದರೆ ಅವಳು ಕಪ್ಪು ವರ್ಣದವಳಾಗಿರ್ತಾಳೆ, ಮತ್ತು ಅವಳು ತೀಕ್ಷ್ಣ ದೃಷ್ಟಿಯನ್ನು ಹೊಂದಿರ್ತಾಳೆ, ಮತ್ತು ಭಯಾನಕ ರೂಪದಲ್ಲಿ ಕಾಣಿಸ್ತಾ ಇರ್ತಾಳೆ. ಮತ್ತು ಈ ಕಾಲರಾತ್ರಿ ದೇವಿ ಯಾವ ರೀತಿ ಹುಟ್ಕೊಂಡ್ಲು ಅನ್ನೋದನ್ನು ನಾವು ನೋಡೋದಾದರೆ, ಈ ಕಾಲರಾತ್ರಿ ಈಗ ಶುಂಭ ನಿಶುಂಭ ಅಂತ ಹೇಳಿ ರಾಕ್ಷಸ ಸಹೋದರರು ಇರ್ತಾರೆ. ಇವರು ಬ್ರಹ್ಮನಿಂದ ದೇವತೆಗಳಿಂದಾಗಲಿ, ಯಕ್ಷರಿಂದಾಗಲಿ, ಗಂಧರ್ವರಿಂದಾಗಲಿ ಅಥವಾ ರಾಕ್ಷಸರಿಂದಾಗಲಿ ಯಾರಿಂದಲೂ ಕೂಡ ಮರಣ ಸಂಭವಿಸಬಾರ್ದು. ನಮಗೆ ಮರಣ ಬರೋದಾದರೆ ಅದು ಒಬ್ಬ ಸ್ತ್ರೀಯಿಂದ ಮಾತ್ರ ಬರಬೇಕು ಅಂತ ಹೇಳಿ ಅಂದ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ಅವರು ಅದನ್ನು ದುರುಪಯೋಗ ಪಡಿಸ್ಕೊಂಡು ಯಾವ ರೀತಿ ಮಾಡ್ತಿರ್ತಾರೆ ಅಂದರೆ, ದೇವಲೋಕದಲ್ಲೆಲ್ಲ ದೇವತೆಗಳಿಗೂ ಕೂಡ ತೊಂದರೆ ಕೊಡ್ತಾ ಇರ್ತಾರೆ. ಮತ್ತು ಅವರ ಸಿಂಹಾಸನ ಹಾಳು ಮಾಡ್ತಾ ಇರ್ತಾರೆ, ಅವರ ಐಶ್ವರ್ಯಗಳನ್ನೆಲ್ಲ ಹಾಳು ಮಾಡೋದೆಲ್ಲ ಮಾಡ್ತಿರ್ತಾರೆ. ಆಗ ಅಲ್ಲಿದ್ದಂತಹ ದೇವತೆಗಳಿಗೆಲ್ಲರಿಗೂ ಕೂಡ ದುಃಖ ಆಗಿ ಕಾಲರಾತ್ರಿ ದೇವಿಯನ್ನು ಕುರಿತಂತೆ ಪ್ರಾರ್ಥನೆ ಮಾಡ್ತಾರೆ. ಆಗ ಪಾರ್ವತಿ ದೇವಿಯ ಕಣ್ಣಿನಿಂದ ಕಾಲರಾತ್ರಿ ದೇವಿಯು ಉಗ್ರ ರೂಪದಲ್ಲಿ ಅವಳು ಉಟ್ಕೊಳ್ತಾಳೆ. ಅವಳು ಏನು ಮಾಡ್ತಾಳೆ, ಈ ಶುಂಭ ನಿಶುಂಭ ರಾಕ್ಷಸರನ್ನು ಸಂಹಾರ ಮಾಡ್ತಾಳೆ. ಅದೇ ರೀತಿ ಮಹಿಷಾಸುರ ಎಂಬಂಥ ರಾಕ್ಷಸನೂ ಕೂಡ ದೇವತೆಗಳಿಗೆ ತೊಂದರೆ ಕೊಡ್ತಾ ಇರ್ತಾನೆ, ಅವನನ್ನು ಕೂಡ ಅವಳು ಸಂಹಾರವನ್ನು ಮಾಡ್ತಾಳೆ. ಮತ್ತು ರಕ್ತ ಬೀಜಾಸುರ ಎಂಬಂತಹ ರಾಕ್ಷಸ ಅವನನ್ನು ಯಾರೇ ಕೊಲ್ಲೋದಕ್ಕೋದ್ರೂ ಅವನ ರಕ್ತ ನೆಲಕ್ಕೆ ಬಿದ್ದ ತಕ್ಷಣ ಬೇರೆ ಬೇರೆ ರಾಕ್ಷಸರು ಹುಟ್ಕೊಳ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈ ಕಾಲರಾತ್ರಿ ದೇವಿಯನ್ನು ಪಾರ್ವತಿ ದೇವಿ ಈ ರಕ್ತ ಬೀಜಾಸುರನನ್ನು ಸಂಹಾರ ಮಾಡಲಿಕ್ಕೆ ಕಳಿಸ್ಕೊಟ್ಟಂಥ ಸಂದರ್ಭದಲ್ಲಿ ಆ ರಕ್ತ ಬೀಜಾಸುರನ ರಕ್ತವನ್ನು ಕಾಲರಾತ್ರಿ ತಾನೇ ಕುಡಿದು ಅವನನ್ನು ಸಂಪೂರ್ಣವಾಗಿ ಸಂಹಾರ ಮಾಡ್ತಾಳೆ. ಅವನ ರಕ್ತ ನೆಲಕ್ಕೆ ಬಿಡೋದಿಲ್ಲ. ಈ ರೀತಿಯಾಗಿ ಕಾಲರಾತ್ರಿ ಎಂಬಂತಹ ದೇವಿ ಉಟ್ಕೊಳ್ತಾಳೆ. ಮತ್ತು ಈ ಕಾಲರಾತ್ರಿ ದೇವಿಯನ್ನು ನೀವು ಕೂಡ ಮನೆಯಲ್ಲಿ ಆಚರಣೆ ಮಾಡಬೇಕಾದ್ರೆ ನಿಮ್ಮ ಮನೆಯಲ್ಲಿ ಒಂದು ಪವಿತ್ರವಾದಂಥ ಸ್ಥಳವನ್ನು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಪಾರ್ವತಿ ದೇವಿಯ ವಿಗ್ರಹ ಅಥವಾ ಕಾಲರಾತ್ರಿ ದೇವಿಯ ವಿಗ್ರಹ ಇದ್ದರೆ ಅದನ್ನು ಇಡಿ. ಅಕಸ್ಮಾತ್ ಅದಿಲ್ಲ ಅಂತ ಅಂದರೆ ನಿಮ್ಮ ಹತ್ರ ಯಾವುದಾದ್ರೂ ಚಿತ್ರ ಇದ್ದರೆ ಅದನ್ನು ಇಟ್ಬಿಟ್ಟು ಅದ್ರ ಮೇಲೆ ಕಳಶವನ್ನು ಇಟ್ಟು ಅದಕ್ಕೆ ಹೂವಿನಿಂದ ಅಲಂಕಾರವನ್ನು ಮಾಡಿ, ಅಲಂಕಾರ ಮಾಡಾದ್ಮೇಲೆ ದೀಪ ಧೂಪಗಳನ್ನೆಲ್ಲ ಹಚ್ಚಿ ಸಕ್ಕರೆ, ಹಾಲು, ಹಣ್ಣಿನಿಂದ ನೈವೇದ್ಯವನ್ನು ಮಾಡಿ ಓಂ ಕಲ್ಯಾಣಮಹಿ ಕಾಲರಾತ್ರಿಯೇ ನಮಃ ಅಂತ ಹೇಳಿ ಮಂತ್ರವನ್ನು 3 ಬಾರಿ ಪಠನೆ ಮಾಡಿ ಈ ರೀತಿ ಮಾಡೋದ್ರಿಂದಾಗಿ ನಿಮ್ಮ ಮನೆಯಲ್ಲಿ ಶಾಂತಿ, ನೆಮ್ಮದಿ ನೆಲೆಸುತ್ತೆ. ನಿಮ್ಮಲ್ಲಿ ಯಾವುದೇ ರೀತಿ ಭಯ, ಆತಂಕಗಳಿದ್ದರೆ ಅದು ನಿವಾರಣೆ ಆಗುತ್ತೆ. ಮನಸ್ಸಿಗೆ ಮತ್ತು ಮನೆಯಲ್ಲಿ ಎಲ್ಲರಲ್ಲಿಯೂ ಕೂಡ ಶಾಂತಿ, ನೆಮ್ಮದಿ ನೆಲೆಸೋದಕ್ಕೆ ಕಾರಣ ಆಗುತ್ತೆ. ಮತ್ತು ಈ ಕಾಲರಾತ್ರಿ ದೇವಿಯನ್ನು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ವಾರಣಾಸಿಯ ಕಾಶಿ ದೇವಸ್ಥಾನದ ಸಮೀಪದಲ್ಲಿಯೂ ಕೂಡ ಈ ಕಾಲರಾತ್ರಿ ದುರ್ಗಿ ದೇವಿಯನ್ನು ಆರಾಧನೆ ಮಾಡಲಾಗುತ್ತೆ. ಅಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡಲಾಗುತ್ತೆ. ಅದೇ ರೀತಿ ಪಂಜಾಬ್ನ ಸಮೀಪದ ಪಟಿಯಾಲದಲ್ಲಿಯೂ ಕೂಡ ಈ ಕಾಲರಾತ್ರಿ ದೇವಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆರಾಧನೆ ಮಾಡ್ತಾರೆ. ಮೈಸೂರಿನಲ್ಲಿ ಯಾವ ರೀತಿ ದಸರಾವನ್ನು ಆಚರಣೆ ಮಾಡ್ತಾರೋ ಅದೇ ರೀತಿ ಉತ್ತರ ಭಾರತದಲ್ಲಿಯೂ ಕೂಡ ದಸರಾವನ್ನು ಆಚರಣೆ ಮಾಡ್ತಾರೆ. ಅಲ್ಲಿ ನೃತ್ಯದ ಮೂಲಕವಾಗಿ ದಸರಾವನ್ನು ಆಚರಣೆ ಮಾಡ್ತಾರೆ. ಅಲ್ಲಿ ದಾಂಡ್ಯ ಎಂಬ ನೃತ್ಯವನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಗುಜರಾತ್ ಅಲ್ಲಿ ಗರ್ಭ ಅನ್ನೋ ನೃತ್ಯವನ್ನ ಮಾಡೋದ್ರ ಮೂಲಕವಾಗಿ ಅಲ್ಲಿ ಹಿರಿಯರು, ವಯಸ್ಸಾದವರು ಮತ್ತೆ ತರುಣರು ಆತರ ಯಾವುದೇ ರೀತಿ ಭೇದ ಇಲ್ಲದೆ ಎಲ್ಲರೂ ಕೂಡ ಈ ನೃತ್ಯದಲ್ಲಿ ಭಾಗವಹಿಸ್ತಾರೆ. ಈ ನೃತ್ಯದಲ್ಲಿ ಭಾಗವಹಿಸೋದ್ರ ಮೂಲಕವಾಗಿ ಅವರ ದಿನನಿತ್ಯದ ಜೀವನ, ಪ್ರತಿನಿತ್ಯ ಒಂದೇ ರೀತಿಯಾದಂತಹ
ಜೀವನವನ್ನ ನಡೆಸ್ತಾ ಇರ್ತಾರೆ. ಆದ್ರೆ ಈ ಹಬ್ಬದ ಆಚರಣೆ ಸಂದರ್ಭದಲ್ಲಿ ಅವರು ಎಲ್ಲರೂ ಕೂಡ ಸೇರ್ಕೊಂಡು ನೃತ್ಯವನ್ನ ಮಾಡೋದ್ರ ಮೂಲಕವಾಗಿ ಅತ್ಯಂತ ಸಡಗರ ಸಂಭ್ರಮದಿಂದ ಖುಷಿಯಿಂದ ಎಲ್ಲರೂ ಕೂಡ ನೃತ್ಯವನ್ನ ಮಾಡ್ತಾ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಹಂಚ್ಕೊಳ್ತಾ ಎಲ್ಲದನ್ನು ಮರೆತು ಮತ್ತೆ ಅವರ ಜೀವನವನ್ನ ಹೊಸದಾಗಿ ಮತ್ತೆ ಉತ್ಸಾಹದಿಂದ ಪ್ರಾರಂಭ ಮಾಡ್ಲಿಕ್ಕೆ ಈ ಹಬ್ಬದ ಆಚರಣೆ ಅತ್ಯಂತ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಉತ್ತರ ಭಾರತದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ದಸರಾ ಸಂದರ್ಭದಲ್ಲಿ ಕನ್ಯೆಯರನ್ನ ಅಂದ್ರೆ 10 ವರ್ಷದ ಒಳಗಿನ ಮಕ್ಕಳನ್ನ ಕೂರಿಸಿ ಪ್ರತಿದಿನ 9 ದಿನನೂ ಕೂಡ 9 ಕನ್ಯೆಯರನ್ನ ಆಯ್ಕೆ ಮಾಡ್ಕೊಂಡು ಅಂದ್ರೆ 10 ವರ್ಷದ ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡು ಅವರನ್ನ ಕೂರಿಸಿ ಅವರ ಪಾದವನ್ನ ಪೂಜೆ ಮಾಡಿ ಅವರಿಗೆ ಹೂವು ಹಣ್ಣು ಇವುಗಳಿಂದ ಅಲಂಕಾರ ಮಾಡಿ ಅವರಿಗೆ ಉಡುಗೆಗಳನ್ನ ನೀಡಿ ಅವರಿಗೆ ಕುಂಕುಮ ಅರಿಶಿನ ಎಲ್ಲ ಹಚ್ಚಿ ಅತ್ಯಂತ ಉತ್ತಮವಾದಂತಹ ರೀತಿಯಲ್ಲಿ ಅವರನ್ನ ಸಿದ್ಧಗೊಳಿಸಿ ಅವರಿಗೆ ಪೂಜೆ ಮಾಡಿ 9 ದಿನನೂ ಕೂಡ ಅತ್ಯಂತ ಉತ್ತಮವಾಗಿ ಆಚರಣೆಯನ್ನ ಮಾಡೋದನ್ನ ಕಾಣ್ಬೋದಾಗಿದೆ. ನವರಾತ್ರಿ ಹಬ್ಬದಂದು ಕೇವಲ ಮನೆಯಲ್ಲಿ ಮಾತ್ರ ಆಚರಣೆ ಮಾಡಲ್ಲ, ಶಾಲಾ ಕಾಲೇಜುಗಳಲ್ಲಿಯೂ ಕೂಡ ಶಿಕ್ಷಕರು 9 ದಿನನೂ ಕೂಡ ಆ ದೇವಿಯ ರೀತಿಯ ಆ ದೇವಿ ಉಟ್ಕೊಳ್ತಾರಲ್ಲ ಆ ಬಣ್ಣದ ಸೀರೆಗಳನ್ನ ಬಟ್ಟೆಗಳನ್ನ ಹಾಕೊಂಡು ಫೋಟೋವನ್ನ ತಗೊಂಡು ಅವರು ಕೂಡ ಸಂತೋಷವನ್ನ ಪಡ್ತಾರೆ. ಈ ರೀತಿ ಹಬ್ಬಗಳನ್ನ ನಾವು ಆಚರಣೆ ಮಾಡೋದ್ರಿಂದಾಗಿ ನಮ್ಮ ಸಂಸ್ಕೃತಿ ಬೆಳೆಯುತ್ತೆ ಮತ್ತೆ ಮುಂದಿನ ಪೀಳಿಗೆಗೆ ಯಾವ ರೀತಿಯಾದಂತಹ ರೀತಿಯಲ್ಲಿ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡಬೇಕು ಅನ್ನೋದು ತಿಳಿಯುತ್ತೆ. ಈ ರೀತಿ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡೋದ್ರಿಂದಾಗಿ ಜನರು ಜೀವನದ ಜಂಜಾಟದಿಂದ ಹೊರಬಂದು ಅವರು ಹೊಸದಾದಂತಹ ರೀತಿಯಾದಂತಹ ಉಡುಗೆ ತೊಡುಗೆಗಳನ್ನ ಧರಿಸ್ಕೊಂಡು ಆಮೇಲೆ ಅವರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಹಂಚ್ಕೊಳ್ಳೋದಾಗಿರ್ಬೋದು ಮತ್ತೆ ವೈವಿಧ್ಯಮಯವಾದಂತಹ ಆಹಾರವನ್ನ ಸೇವನೆ ಮಾಡೋದಾಗಿರ್ಬೋದು. ಈ ರೀತಿ ಮಾಡೋದ್ರಿಂದ ಅವರಿಗೂ ಕೂಡ ಹೊಸದಾಗಿ ಮತ್ತೆ ಅವರ ವೃತ್ತಿಯನ್ನ ಇನ್ನೂ ಉತ್ತಮವಾದಂತಹ ರೀತಿಯಲ್ಲಿ ಮಾಡ್ಲಿಕ್ಕೆ ಮತ್ತೆ ಗೃಹಿಣಿಯರಿಗೆ ಪ್ರತಿನಿತ್ಯಲೂ ಕೂಡ ಮನೆಯಲ್ಲಿ ಅವ್ರು ಮಾತ್ರ ಇರ್ತಾರೆ. ಅದೇ ಹಬ್ಬ ಅಂತಂದ್ರೆ ಹೊರಗಿಂದ ಬೇರೆಯವ್ರನ್ನು ಕೂಡ ಆಹ್ವಾನ ಮಾಡ್ತಾರೆ, ಮನೆಗೆ ಬರ್ತಾರೆ, ಅವರಿಗೆ ಅರಿಶಿನ ಕುಂಕುಮ ಕೊಡೋದು ಮತ್ತೆ ದುರ್ಗಾದೇವಿಯ ಬಗ್ಗೆ ಮಹಾತ್ಮೆಯ ಬಗೆಗೆ ಮತ್ತೆ ಪುರಾಣಗಳನ್ನ ಹೇಳೋದಾಗಿರ್ಬೋದು, ಕಥೆಗಳನ್ನ ಹಂಚ್ಕೊಳ್ಳೋದಾಗಿರ್ಬೋದು, ಶ್ಲೋಕಗಳನ್ನ ಅವರು ಇವ್ರಿಗೆ ತಿಳಿಸ್ತಾರೆ, ಇವರು ಅವ್ರಿಗೆ ತಿಳಿಸ್ತಾರೆ. ಈ ರೀತಿಯಾದಂತಹ ಸಂವಹನ ನಡೆಯೋದ್ರಿಂದಾಗಿ ಅವರಿಗೂ ಕೂಡ ಗೃಹಿಣಿಯರಿಗೂ ಕೂಡ ಈ ಹಬ್ಬದ ದಿನದಂದು ಅವರಿಗೆ ಸಂತೋಷ ಆಗುತ್ತೆ. ಮುಂದೆ ಅವರು ಮತ್ತೆ ಅವರ ಮನೆ ಕೆಲಸಗಳಲ್ಲಿ ಮತ್ತೆ ನಿರತರಾಗಲಿಕ್ಕೆ ಅವರಿಗೆ ಸಹಾಯ ಆಗುತ್ತೆ. ಒಟ್ಟಾರೆಯಾಗಿ ಹಬ್ಬಗಳು ನಮ್ಮ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಯವರಿಗೆ ಪರಿಚಯಿಸಲಿಕ್ಕೆ ಉಪಯುಕ್ತವಾಗಿದೆ. ಎಲ್ಲರೂ ಕೂಡ ದುರ್ಗಾದೇವಿಯನ್ನ ಆರಾಧನೆ ಮಾಡೋಣ, ಸಡಗರ ಸಂಭ್ರಮದಿಂದ ಹಬ್ಬವನ್ನ ಆಚರಿಸೋಣ. ಇಷ್ಟು ಮಾತನಾಡುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಸರ್ವರಿಗೂ ಶರನ್ನವರಾತ್ರಿಯ ಶುಭಾಶಯಗಳು. ನಿಮಗೆಲ್ಲ ಆಲ್ರೆಡಿ ತಿಳಿದಿರುವ ಹಾಗೆ ನವರಾತ್ರಿಯ 9 ದಿನಗಳು ನವಶಕ್ತಿಯ ಆರಾಧನೆಯನ್ನು ಮಾಡ್ತೇವೆ. ಶೈಲಪುತ್ರಿ ಆಗಿರ್ಬೋದು, ಬ್ರಹ್ಮಚಾರಣಿ ಆಗಿರ್ಬೋದು, ಕೂಷ್ಮಾಂಡ ಇರ್ಬೋದು, ಹಾಗೆ ಕಾತ್ಯಾಯಿನಿ ಇರ್ಬೋದು, ಸ್ಕಂದಮಾತ, ಚಂದ್ರಘಂಟ, ಮಹಾಗೌರಿ, ಕಾತ್ಯಾಯಿನಿ, ಕಾಳರಾತ್ರಿ, ಹೀಗೆ 9 ಅವತಾರದ ದೇವತೆಗಳನ್ನು ಪೂಜೆ ಮಾಡ್ತೇವೆ. ಅದರಲ್ಲೂ ನಮ್ಮ ಕನ್ನಡ ನಾಡಿನಲ್ಲಿ ನಾಡ ಹಬ್ಬ ಅಂದೇ ಆಚರಿಸಲಾಗುತ್ತೆ. ನಿಮಗೆಲ್ಲ ಗೊತ್ತಿದೆ, ವಿಜಯನಗರ ಸಾಮ್ರಾಜ್ಯ ಮಾರನವಮಿ ಹಬ್ಬವನ್ನು ಆಚರಿಸ್ತಾ ಬಂದಿತ್ತು. ಹಾಗೆ ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರ ರಾಜ ಒಡೆಯರು 1610ನೇ ಇಸ್ವಿಯಲ್ಲಿ ಮೈಸೂರಿನಲ್ಲಿ ದಸರಾವನ್ನು ಆಚರಿಸ್ತಾರೆ. ಇವತ್ತು ವಿಶ್ವವಿಖ್ಯಾತ ನಾಡ ದಸರಾ, ಮನೆ ಮನೆಯ ದಸರಾ, ಊರಿನ ದಸರಾ, ಹಳ್ಳಿಗಳ ದಸರಾ ವಿಭಿನ್ನವಾಗಿ ವಿಶೇಷವಾಗಿ ಆಚರಿಸುತ್ತಾರೆ. ಅದರಲ್ಲೂ ವಿಶೇಷವಾಗಿ ಮೈಸೂರು ಅಂದಾಗ ಗೊಂಬೆಗಳನ್ನು ಕೂರಿಸುವಂಥದ್ದು, ಪಟ್ಟದ ಗೊಂಬೆ ಇರ್ಬೋದು, ವಿವಿಧ ಚರಿತ್ರೆಗಳನ್ನು, ಕಥೆಗಳನ್ನು, ಇತಿಹಾಸವನ್ನು, ವಿಜ್ಞಾನ ತಂತ್ರಜ್ಞಾನವನ್ನು, ಕ್ರೀಡೆಯನ್ನು, ಆರೋಗ್ಯದ ಕಾಳಜಿಯನ್ನು, ಪರಿಸರದ ಕಾಳಜಿಯನ್ನು ಹಾಗೂ ಜಾಗತಿಕ ಮಟ್ಟದ ವಿಚಾರಗಳನ್ನು ಗೊಂಬೆ ಅಲಂಕಾರದ ಮೂಲಕ ಕೂರಿಸಿ ಮುಂದಿನ ತಲೆಮಾರಿಗೆ ಹೇಳಕ್ಕೆ ಹೊರಟಿರುವಂಥದ್ದೇ ಹಬ್ಬ ದಸರಾ ಹಬ್ಬ. ಮಕ್ಕಳಿಗಂತೂ ಗೊಂಬೆ ಕೂರಿಸಿದ್ರೆ ಭಾಳ ಇಷ್ಟವಾಗುತ್ತೆ. ಗೊಂಬೆಗಳ ಮೂಲಕ ಕತೆ, ಯಾರಿಗೆಲ್ಲ ಪಂಚತಂತ್ರ ಕತೆ ಇಷ್ಟ ಆಗೋದಿಲ್ಲ. ಹಾಗೆಯೇ ನಾನಿಲ್ಲಿ ನವರಾತ್ರಿಯ ಚಿದಾನಂದ ಅವಧೂತರು ಬರೆದಿರುವಂತಹ ದೇವಿ ಮಹಾತ್ಮೆಯ ಅಧ್ಯಾಯಗಳನ್ನು
ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಕಥಾನಕದ ಮೂಲಕ ಇಡಲಿಕ್ಕೆ ಬಯಸ್ತಾ ಇದ್ದೇನೆ. ಮೊದಲಿಗೆ ಈ ಜಗತ್ತು ಸೃಷ್ಟಿಯಾಗಿರುವಂಥದ್ದು, ಈಗ ನಾವು ಎಲ್ಲಿಂದ ಬಂದ್ವಿ ಅಂತ ಎಲ್ರಿಗೂ ಗೊತ್ತಿದೆ, ತಂದೆ ತಾಯಿಗಳ ಮೂಲಕ ಬಂದಿರ್ತೀವಿ. ಆದರೆ ಜಗತ್ತು ಹೇಗೆ ಸೃಷ್ಟಿಯಾಗಿದೆ ನಮಗೆ ಗೊತ್ತಿರೋದು ಬರೀ ಭೂಮಂಡಲ ಅಷ್ಟೇ, ಅಥವಾ ಕೆಲವರಿಗೆ ಸೌರಮಂಡಲ ಅದರ ಪರಿಕಲ್ಪನೆ ಇರುತ್ತೆ, ಮತ್ತು ಕೆಲವರಿಗೆ ಮಿಲ್ಕಿ ವೇ ಅನ್ನೋ ಒಂದು ಗ್ಯಾಲಕ್ಸಿಯ ಪರಿಚಯ ಇರುತ್ತೆ. ಹೀಗಿರಬೇಕಾದ್ರೆ ವಿಶ್ವ ಅಖಂಡ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಗತ್ತೆ, ಇದರ ಸೃಷ್ಟಿಕರ್ತರು ತ್ರಿಮೂರ್ತಿಗಳು ಅಂತ ಭಾವಿಸಿದ್ದೀವಿ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಈ 3 ಜನ ಪುರುಷರೇ. ಇವರನ್ನು ಭೂಮಿ ಮೇಲೆ ತಂದವರು ಯಾರು, ಸೃಷ್ಟಿ ಮಾಡಿದವರು ಯಾರು ಅನ್ನೋ ಪರಿಕಲ್ಪನೆಯನ್ನು ನಾವು ನೋಡಿದಾಗ ಆ ಮೂವರನ್ನು ಭೂಮಿಗೆ ಹಾಗೆ ಬಂದಿಲ್ಲ, ಅವರನ್ನೂ ಸೃಷ್ಟಿಸಿದಂಥದ್ದು ಈ ರಾಜರಾಜೇಶ್ವರಿ ಅಂತ ಹೇಳ್ಬೋದು. ರಾಜರಾಜೇಶ್ವರಿ ಯಾವ ಕಾರಣಕ್ಕೆ, ಯಾವ ಉದ್ದೇಶಕ್ಕೆ ಆ 3 ಮಕ್ಕಳನ್ನು ಸೃಷ್ಟಿಸಿ ಈ ಭೂಮಂಡಲದಲ್ಲಿ ಬಿಟ್ಟು ಹೋಗಿದ್ದಾಳೆ? ನಮಗೆಲ್ಲ ಗೊತ್ತಿದೆ, ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ರಕ್ಷಕ, ಹಾಗೆ ಶಿವ ಸ್ಥಿತಿಕರ್ತ. ಬ್ರಹ್ಮ, ವಿಷ್ಣು, ಶಿವನ ಅವರವರದೇ ಆದಂತಹ ಕರ್ತವ್ಯಗಳನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ಈ ಬ್ರಹ್ಮಾಂಡದಲ್ಲಿ ರಾಜರಾಜೇಶ್ವರಿಯ ಪರಿಕಲ್ಪನೆಯನ್ನು ಚಿದಾನಂದ ಅವಧೂತರು ನಮಗೆ ಪರಿಚಯ ಮಾಡ್ತಾರೆ. ಆಕೆ ಜಗತ್ತನ್ನು ಸಲಹುವವಳು, ಜಗತ್ತನ್ನು ಸೃಷ್ಟಿ ಮಾಡುವವಳು, ಜಗತ್ತಿಗೆ ಕಷ್ಟ ಬಂದಾಗ ಅದನ್ನು ಪರಿಹರಿಸಲಿಕ್ಕೂ ಕೂಡ ತಾನು ಬಂದು ಸಲಹುತ್ತಾಳೆ ಅನ್ನೋವಂಥದ್ದೇ ಈ ದೇವಿ ಮಹಾತ್ಮೆಯಲ್ಲಿ ಇರುವಂತಹ ಪ್ರಮುಖ ವಿಚಾರ. ಸೊ ದೇವಿ ಸೃಷ್ಟಿಯಾಗಿದೆ, ದೇವಿಯಿಂದ ಜಗತ್ತು ಸೃಷ್ಟಿಯಾಗಿದೆ ಅಂತ ಗೊತ್ತಾಯಿತು. ಈ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಸೃಷ್ಟಿ ಮಾಡಿದ್ರು. ಅವರವರಲ್ಲಿ ನಾನೇನು ಮೇಲೂ ನಾನು ಕೆಳಗೆ ಅನ್ನೋ ಒಂದು ವಾದಗಳು ಪ್ರಾರಂಭ ಆಗುತ್ತೆ. ಯಾರು ಮೊದಲು, ಯಾವ ಕರ್ತವ್ಯಗಳನ್ನು ನಿರ್ವಹಿಸಬೇಕು, ಜಗತ್ತಿಗೆ ನಮ್ಮ ಮೂವರಲ್ಲಿ ಯಾರಾದರೂ ಒಬ್ಬರು ಒಡೆಯರಾಗಬೇಕು ಅನ್ನೋ ಒಂದು ಚರ್ಚೆ ಬಂದಾಗಲೂ ಕೂಡ ದೇವಿಯನ್ನು ಪ್ರಾರ್ಥನೆ ಮಾಡ್ತಾರೆ. ಯಾಕಾಗಿ ನಮ್ಮನ್ನು ಸೃಷ್ಟಿ ಮಾಡೋದೆ ತಾಯಿ, ನಿನ್ನ ಒಂದು ಪರಿಚಯ ನಮಗೆ ಮಾಡ್ಕೋ, ನಮ್ಮನ್ನು ಸೃಷ್ಟಿ ಮಾಡಿ ಬಿಟ್ಟೋದ್ರೆ ಸಾಕಾಗಲ್ಲ ಅಂತ ಕೇಳ್ಕೊಳ್ತಾರೆ. ಆಗ ಮಕ್ಕಳೇ, ನಾನು ನಿಮ್ಮನ್ನು ಸೃಷ್ಟಿ ಮಾಡಿರುವ ಉದ್ದೇಶ ಈ ಜಗತ್ತನ್ನು ಸಲಹಬೇಕು ಅಂತೇಳಿ ಸರಿಸಮನಾಗಿ ಕೆಲಸಗಳನ್ನು ಹಂಚಿಕೊಂಡು ಮಾಡಿ ಅಂತೇಳಿ ಆಶೀರ್ವಾದ ಮಾಡಿ, ನಿಮಗೇನಾದರೂ ಒಂದು ವೇಳೆ ತುಂಬ ಸಂಕಷ್ಟ ಬಂದಾಗ ನಾನು ನಿಮ್ಮ ರಕ್ಷಣೆಗೆ ಬರ್ತೀನಿ ಅಂತೇಳಿ ಮಾಯ ಆಗ್ತಾಳೆ ಅನ್ನೋದು ಈ ರಾಜರಾಜೇಶ್ವರಿಯ ಕಥಾನಕದಲ್ಲಿ ಬರುವಂಥದ್ದು. ಸೊ ಹಾಗೆ ಮೂವರು ತಮ್ಮ ಕೆಲಸಗಳನ್ನು ನಿರತರಾಗಬೇಕಾದ್ರೆ ಅವರ ಕೆಲಸಗಳ ವೈಖರಿ ಹೇಗಿರುತ್ತೆ ಅನ್ನೋದನ್ನು ಗಮನಿಸೋದಾದರೆ ಅವರಿಗೂ ಜೀವನದಲ್ಲಿ ಚಾಲೆಂಜಸ್ಗಳು ಬರ್ತಾ ಹೋಗುತ್ತೆ. ಸೊ ಯಾವ ವ್ಯಕ್ತಿ, ಯಾವ ಶಿಲೆ ಕಲ್ಲನ್ನು ಕೆತ್ತನೆ ಮಾಡಲಿಲ್ಲ ಅಂತಂದರೆ ಅದು ಶಿಲೆಯಾಗಲಿಕ್ಕೆ ಅಥವಾ ಮೂರ್ತಿ ರೂಪಗೊಳ್ಳಲಿಕ್ಕೆ ಸಾಧ್ಯ ಇಲ್ವೋ, ಒಬ್ಬ ವಿದ್ಯಾರ್ಥಿ ಒಳ್ಳೆಯ ಗುರುವಿನಿಂದ ಶಿಕ್ಷಣ ಕಲಿತು ಸಮಾಜಕ್ಕೆ ಒಳ್ಳೆಯ ಪ್ರಜೆ ಆಗಬೇಕಾಗುತ್ತೋ ಅಲ್ಲಿ ಅನೇಕ ಪರಿಶ್ರಮಗಳು, ಸವಾಲು, ಸಮಸ್ಯೆಗಳು ಬರಲೇಬೇಕಾಗುತ್ತೆ. ಹಾಗೆ ತ್ರಿಮೂರ್ತಿಗಳಿಗೂ ಸವಾಲುಗಳು ಬರುತ್ತೆ. ಯಾರಿಂದ ಬರುತ್ತೆ? ದುಷ್ಟಶಕ್ತಿಗಳಿಂದ ಸಮಸ್ಯೆ, ಸವಾಲುಗಳು ಉಂಟಾಗುತ್ತೆ. ಈ ದುಷ್ಟಶಕ್ತಿಗಳಲ್ಲಿ ಮೊದಲನೇದಾಗಿ ನಾವು ಮಧು ಕೈಟಭ ಅನ್ನೋ ಒಂದು ದುಷ್ಟಶಕ್ತಿಯನ್ನು ನೋಡೋದಾದರೆ, ಜಗತ್ತಿನಲ್ಲಿ ಹೇಗೆ ಒಳ್ಳೆಯ ಎನರ್ಜಿ ಇದೆಯೋ ಕೆಟ್ಟ ಎನರ್ಜಿನೂ ಕೂಡ ಹಾಗೆ ಇದೆ. ಮನುಷ್ಯನಲ್ಲಿ ಎಷ್ಟು ಒಳ್ಳೆಯ ಆಲೋಚನೆ ಇದೆಯೋ ಕೆಟ್ಟ ಆಲೋಚನೆಗಳು ಬರುತ್ತೆ. ಯಾವುದನ್ನು ನಾವು ಸ್ವೀಕರಿಸಬೇಕು, ಯಾವುದನ್ನು ನಿರಾಕರಿಸಬೇಕು ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಮಧು ಕೈಟಭ ಸಂಹಾರ. ಸೊ ಮೊದಲಿಗೆ ತಾಯಿ ರಾಜರಾಜೇಶ್ವರಿ ತ್ರಿಮೂರ್ತಿಗಳನ್ನು ಸೃಷ್ಟಿಸಿ ಬಿಟ್ಟು ಹೋದ ನಂತರದಲ್ಲಿ ಸಾಕಷ್ಟು ಕಾಲಗಳು ಬೆಳವಣಿಗೆ ಆಗ್ತಾ ಹೋಗುತ್ತೆ. ಭೂಮಿ ಕೂಡ ತನ್ನ ಬದಲಾವಣೆಗಳನ್ನು ಹೊಂದುತ್ತೆ, ನದಿಗಳು ಹುಟ್ಟುತ್ತೆ, ಪರ್ವತಗಳು ಸೃಷ್ಟಿಯಾಗುತ್ತೆ. ಹಾಗೆ ಕಣಿವೆಗಳು, ಕಂದಕಗಳು, ಜ್ವಾಲಾಮುಖಿ, ಹೀಗೆ ಸಾಕಷ್ಟು ಬದಲಾವಣೆಗಳಾದ ನಂತರ ಮಧು ಕೈಟಭ ಅನ್ನೋ ರಾಕ್ಷಸರು ಈ ಭೂಮಿಯನ್ನು ಆಳ್ವಿಕೆ ಮಾಡ್ತಾ ಇರ್ತಾರೆ. ಅವರ ಏನು ಕೆಟ್ಟತನ ಜಗತ್ತಿನಲ್ಲಿ ಒಳ್ಳೆಯವರನ್ನು ಬೆಳವಣಿಗೆ ಆಗಲಿಕ್ಕೆ ಬಿಡ್ತಾ ಇರೋದಿಲ್ಲ. ಈ ಸಂದರ್ಭದಲ್ಲಿ ಮಧು ಕೈಟಭರ ಏನು ದುಷ್ಟತನ ಜಗತ್ತಿನ ನಾಶಕ್ಕೆ ಕಾರಣ ಆಗ್ತಾ ಇದೆ ಅಂತೇಳಿ ದೇವಾನುದೇವತೆಗಳು ಪ್ರಾರ್ಥಿಸ್ತಾರೆ. ಆಗ ತಾಯಿ ಜಗನ್ಮಾತೆ ಭೂಮಿಗೆ ಬರ್ತಾಳೆ. ಜಗನ್ಮಾತೆ ಭೂಮಿಗೆ ಬಂದಾಗ ಶೌರ್ಯಮಯವಾದ ಮಧು ಕೈಟಭ ಅನ್ನೋ ಒಂದು ರಾಕ್ಷಸರು ಎಷ್ಟರ ಮಟ್ಟಿಗೆ ತುಂಬ ಬಲಶಾಲಿಗಳಾಗಿರ್ತಾರೆ ಅಂದರೆ ಅವರ ಶಕ್ತಿಗೆ ಸರಿಸಮನಾಗಿ ತ್ರಿಮೂರ್ತಿಗಳು ನಿಲ್ಲೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರಷ್ಟೇ ಶಕ್ತಿಶಾಲಿಯಾದಂತಹ ಒಂದು ಶಕ್ತಿ ಅವರನ್ನು ಸಂಹಾರ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ತ್ರಿಮೂರ್ತಿಗಳು ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆಗೆ ಮೆಚ್ಚಿದಂತಹ ಭಗವತಿ ಏನೋ ಸಂಕಷ್ಟ ಬಂದಿದೆ ನನ್ನ ಮಕ್ಕಳಿಗೆ, ನನ್ನ ಜಗತ್ತಿಗೆ ಬಂದಿದೆ ಅಂತೇಳಿ ಭೂಮಿಗೆ ಬರ್ತಾಳೆ. ಆಗ ಮಧು ಕೈಟಭರ ದುಷ್ಟ ಆಚರಣೆಗಳು, ಅನ್ಯಾಯಗಳು,
ಆ ಜಗತ್ತಿನಲ್ಲಿ ಆಗ್ತಾ ಇದ್ದಂಥ ತೊಂದರೆಗಳನ್ನು ಗಮನಿಸಿ ಅವರನ್ನು ಸಂಹಾರ ಮಾಡೋಕ್ಕೆ ನಿಲ್ತಾಳೆ. ಅಷ್ಟು ಸುಲಭ ಅಲ್ಲ, ನಾವು ನೀವು ಅಂದುಕೊಂಡಷ್ಟು ಸುಲಭ ಇರೋದಿಲ್ಲ ಆ ಒಂದು ಜಗತ್ತಿನ ದುಷ್ಟಶಕ್ತಿಗಳನ್ನು ಸಂಹಾರ ಮಾಡೋದು. ಅದಕ್ಕೆ ಪ್ರತಿಶಕ್ತಿಯನ್ನು ಬಳಸಬೇಕಾಗಿರುತ್ತೆ. ತಾಯಿ ಜಗನ್ಮಾತೆ ಮಧುಕೈಟಭರ ಸಂಹಾರಕ್ಕೆ ನಿಲ್ತಾಳೆ. ಆಗ ಶೌರ್ಯ ರೂಪಿ ಪರಾಂಬೆಯಾಗಿ ಈ ಜಗತ್ತನ್ನು ರಕ್ಷಣೆ ಮಾಡ್ತಾಳೆ. ಇಬ್ಬರ ನಡುವೆನೂ ಕೂಡ ಸರಿಸಮನಾದ ಯುದ್ಧ ನಡೆಯುತ್ತೆ. ಯಾರೀ ಮಹಿಳೆ ಜಗತ್ತಲ್ಲಿ ನಮ್ಮಂತಹ ದುಷ್ಟರ ವಿರುದ್ಧ ವಿಜಯಕ್ಕೆ ನಿಂತ್ಕೊಂಡಿದ್ದಾಳೆ ಅಂತೇಳಿ ಆಶ್ಚರ್ಯಚಕಿತರಾಗ್ತಾರೆ. ಆದರೂ ಕೂಡ ದುಷ್ಟಶಕ್ತಿಯನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ದೇವಿ ಮಾಡ್ತಾಳೆ. ಇಲ್ಲಿ ಮಧುಕೈಟಭ ಸಂಹಾರವನ್ನು ಮಾಡೋದ್ರ ಮೂಲಕ ದೇವಿ ಪ್ರಕಟವಾಗಿ ಜಗತ್ತನ್ನು ಮೊದಲ ಬಾರಿಗೆ ರಕ್ಷಣೆ ಮಾಡಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೇವೆ. ಜಗತ್ತಿನಲ್ಲಿ ಮಧುಕೈಟಭರ ಸಂಹಾರ ಆಗತ್ತೆ. ದೇವಿ ಮತ್ತೆ ಮಾಯ ಆಗ್ತಾಳೆ. ಜಗತ್ತು ಯಥಾಸ್ಥಿತಿಗೆ ಬರುತ್ತೆ. ತ್ರಿಮೂರ್ತಿಗಳು ಜಗತ್ತನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಹೇಗೆ ಒಳ್ಳೆ ಕಾಲ ಬಂದ ನಂತರ ಕೆಟ್ಟ ಕಾಲ ಬರುತ್ತೋ, ಕಾಲಚಕ್ರದಲ್ಲಿ ಮೇಲಿರೋದು ಕೆಳಗೆ ಬರುತ್ತೋ, ಕೆಳಗಿರೋದು ಮೇಲೋಗುತ್ತೋ, ಮತ್ತೊಂದು ಸಮಸ್ಯೆ ಉಲ್ಬಣ ಆಗುತ್ತೆ. ಏನಪ್ಪ ಅಂದರೆ ನಮಗೂ ನಿಮಗೂ ಎಲ್ಲ ಗೊತ್ತಿದೆ, ಕರ್ನಾಟಕದ ದಸರಾದಲ್ಲಿ ಚಾಮುಂಡಿಯನ್ನು ತುಂಬ ಆರಾಧಿಸ್ತೇವೆ. ಚಾಮುಂಡಿ ಹೇಗಾದ್ಲು, ಚಾಮುಂಡಿ ಅನ್ನೋ ಹೆಸರು ದೇವಿಗೆ ಬರಲಿಕ್ಕೆ ಕಾರಣ ಏನು ಅನ್ನೋದು ನೋಡೋದಾದರೆ, ಚಂಡ ಮುಂಡ ಅನ್ನೋ ರಾಕ್ಷಸರು. ಚಂಡ ಒಬ್ಬ ರಾಕ್ಷಸ ಆದರೆ ಮತ್ತೊಬ್ಬ ರಾಕ್ಷಸ ಮುಂಡ. ಇವರ ಪ್ರತಾಪನೂ ಕೂಡ ಈ ಮಧುಕೈಟಭರಂತೆ ತುಂಬ ವಿಪರೀತ ಆಗಿರುತ್ತೆ. ಇಂತಹ ಸಂದರ್ಭದಲ್ಲಿ ತಾಯಿ ಬರ್ತಾಳೆ. ಬಂದು ಚಂಡಮುಂಡರನ್ನು ಕೊಲ್ಲೋದಕ್ಕಿಂತ ಮುಂಚೆ ಮಹಿಷಾಸುರನ ಸೈನ್ಯ ತಾಯಿಯ ಮೇಲೆ ಎರಗತ್ತೆ. ಸೊ ಆ ಮಹಿಷಾಸುರನ ಸೈನ್ಯ ದುಷ್ಟರನ್ನೇ ನಾಶ ಮಾಡಿದಂಥ ತಾಯಿಗೆ ಅವನ ಸೈನಿಕರನ್ನು ನಾಶ ಮಾಡೋದೇನು ದೊಡ್ಡದಾಗಲ್ಲ. ಅವಳ ಆರ್ಭಟ, ಅವಳಲ್ಲಿರುವಂಥ ಆಯುಧಗಳು ದಶದಿಕ್ಕುಗಳನ್ನು ಮುಟ್ಟಿ ವಾಪಸ್ ಬಂದು ಆ ಸೈನ್ಯವನ್ನು ನಾಶ ಮಾಡುತ್ತೆ. ಈ ವಿಷಯವನ್ನು ನಾನು ಯಾವತ್ತೂ ಸೋಲ್ದೇ ಇರುವಂಥ ಸೈನ್ಯ ಇಂಥ ಒಬ್ಬ ಮಹಿಳೆಗೆ ಸೋಲ್ತಾ ಅನ್ನೋವಂಥದ್ದನ್ನು ಮಹಿಷಾಸುರ ಸ್ಮರಿಸ್ತಾನೆ. ಸೊ ಹಾಗಾಗಿ ಮಹಿಷಾಸುರನ ಸೈನ್ಯವನ್ನು ಸೋತಂಥ ವಿಷಯವನ್ನು ತಿಳಿದಂತಹ ರಸಿಲೋಮ ಮತ್ತು ರುದ್ರಗ್ರ ಅನ್ನೋ ಮತ್ತಿಬ್ಬರು ದುಷ್ಟರು ಸೇರಿಕೊಳ್ತಾರೆ. ಆ ದುಷ್ಟರನ್ನು ತಾಯಿ ಜಗತ್ತಿನಲ್ಲಿ ರಸಿಲೋಮನನ್ನು ರುದ್ರಗ್ರನನ್ನು ಕೊಂದು ಹಾಕ್ತಾಳೆ. ಇಷ್ಟಕ್ಕೆ ಸುಮ್ಮನಾಗೋದಿಲ್ಲ. ಮತ್ತೆ 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 ದುಷ್ಟಶಕ್ತಿಗಳು ಜಗತ್ತಿನಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಚಿಕ್ಷುರ ಅಂತ ಒಬ್ಬ ರಾಕ್ಷಸ ಬರ್ತಾನೆ. ಆತನನ್ನೂ ಕೂಡ ದೇವಿ ಎಷ್ಟು ಬಳಲಿರ್ಬೋದು ಯೋಚನೆ ಮಾಡಿ. ನಾವು ಒಂದು ದಿನ ನಿರಂತರವಾಗಿ 24 ಗಂಟೆ ಕೆಲಸ ಮಾಡಿದ್ರೆ ಸುಸ್ತು ಅಂತ ಹೇಳ್ತೀವಿ, ನಿದ್ದೆ ಇಲ್ಲ, ಊಟ ಇಲ್ಲ ಅಂತ. ದೇವಿ ಅಷ್ಟು ಪರಾಕ್ರಮವನ್ನು ಮೆರಿತಾಳೆ. ಮತ್ತೆ ತನ್ನ ಮಕ್ಕಳ ರಕ್ಷಣೆ ಮಾಡ್ಕೊಂಡು ವಾಪಸ್ ಹೋಗ್ತಾಳೆ. ಮತ್ತೆ ಜಗತ್ತಿಗೆ ವಿನಾಶ ಬಂದಿದೆ ಅಂತ ಗೊತ್ತಾದಾಗ ಮತ್ತೆ ಮತ್ತೆ ಬರ್ತಾಳೆ. ನಿರಂತರವಾಗಿ ಹೋರಾಟಗಳು ನಡೀತಾ ಹೋಗುತ್ತೆ. ಇದೇ ಶಕ್ತಿಗಿರುವಂತಹ ಅಥವಾ ಪ್ರಕೃತಿಗಿರುವಂತಹ ಒಂದು ಶಕ್ತಿ ಅಂತಲೇ ಹೇಳ್ಬೋದು. ಒಬ್ಬ ಹೆಣ್ಣು ಮನಸ್ಸು ಮಾಡಿದ್ರೆ ಎಂತಹ ಕಷ್ಟಗಳನ್ನು ನಿವಾರಣೆ ಹೇಗೆ ಮಾಡ್ತಾಳೆ ಅನ್ನೋಂಥದ್ದನ್ನು ನಾವು ಈ ಮೂಲಕ ತಿಳ್ಕೊಳ್ತಾ ಹೋಗ್ತೀವಿ. ರಸಿಲೋಮ, ರುದ್ರಗ್ರ, ಚಿಕ್ಷುರ ಅನ್ನೋ ಒಂದು ಏನು ದುಷ್ಟಶಕ್ತಿಯನ್ನು ನಾಶ ಮಾಡಿದ ನಂತರ ಬಿಡಾಲಾಸುರ ಅಂತ ಒಬ್ಬ ಅಸುರ ರಾಕ್ಷಸ ಕಾಣಿಸ್ಕೊಳ್ತಾನೆ. ಅವನನ್ನೂ ಕೂಡ ಅವನ ಸೈನ್ಯವನ್ನೂ ಕೂಡ ನಾಶಗೊಳಿಸುವಂಥ ಕೆಲಸವನ್ನು ತಾಯಿ ಜಗನ್ಮಾತೆ ಮಾಡ್ತಾ ಹೋಗ್ತಾಳೆ. ಸೊ ಇಷ್ಟೆಲ್ಲದರ ನಡುವೆ ಇಷ್ಟು ನಿರಂತರವಾಗಿ ಹೋರಾಟ ಮಾಡಿದಂತಹ ತಾಯಿಯನ್ನು ದೇವಾನುದೇವತೆಗಳು ಅವಳ ಯಶಸ್ಸನ್ನು ನೋಡಿ ಸ್ತುತಿಸ್ತಾರೆ, ಜೈಕಾರ ಹಾಕ್ತಾರೆ, ಮಂಗಳಘೋಷಗಳನ್ನು ಮಾಡ್ತಾರೆ, ಹೂವಿನ ಮಳೆಗರಿತಾರೆ. ತಾಯಿ ನಿನಗೆ ನಾವೆಂದೂ ಶರಣಾಗತಿ ಆಗ್ತೀವಿ ಅಂತೇಳಿ ಕೋರ್ಕೊಳ್ತಾರೆ. ಇಲ್ಲಿಗೆ ಮಹಾಲಕ್ಷ್ಮಿಯ ಸ್ತುತಿಯನ್ನು ನಾವು ದೇವಿ ಮಹಾತ್ಮೆಯಲ್ಲಿ ಗಮನಿಸ್ತೀವಿ. ಜಗತ್ತಿನಲ್ಲಿ ಮಹಾಲಕ್ಷ್ಮಿಯ ಜೊತೆಗೆ ಮತ್ತೊಂದು ಶಕ್ತಿ ಇದೆ, ಅದೇ ಚಾಮುಂಡಿ, ದುರ್ಗೆ, ಗೌರಿ. ಯಾವ್ಯಾವ ಹೆಸರಿನಿಂದ ನಾವು ಕರಿತೇವೆ. ನಮ್ಮ ನಾಡಿನಲ್ಲಿ ಪ್ರಸಿದ್ಧವಾಗಿರುವಂಥದ್ದು ಚಾಮುಂಡಿ, ಶಕ್ತಿಗೆ ಅಧಿದೇವತೆ ಅಂತೇಳಿ ಕರಿತೀವಿ. ಚಾಮುಂಡಿ ಚಂಡಮುಂಡರನ್ನು ಸಂಹಾರ ಮಾಡ್ತಾಳೆ. ಚಂಡಮುಂಡ ಅನ್ನೋ ರಾಕ್ಷಸರನ್ನು ಹೋರಾಟ ಮಾಡಿ ಅವರ ತಲೆಯನ್ನು ತ್ರಿಶೂಲದಿಂದ ಕಡಿದು ಹಾಕ್ತಾಳೆ. ಈ ಒಂದು ಕಾರಣಕ್ಕಾಗಿ ಚಾಮುಂಡಿ ಅನ್ನೋ ಹೆಸರು ಬರುತ್ತೆ. ಚಾಮುಂಡಿ ದುರ್ಗೆಯ ಅವತಾರವಾಗಿ, ಶಕ್ತಿಯ ಪ್ರತೀಕವಾಗಿ ಈ ದುಷ್ಟಶಕ್ತಿಗಳನ್ನು ಸಂಹಾರ ಮಾಡ್ತಾಳೆ. ನಂತರ ಬರುವಂಥದ್ದು ಶಾಂಭವಿ
ರಣದಲ್ಲಿ ಶೂರನನ್ನು ನಿಶುಂಭನನ್ನು ಕೊಲ್ಲುವಂಥದ್ದು. ತದನಂತರ ಈ ಶುಂಭ ನಿಶುಂಭರನ್ನು ಕೊಂದಿದ್ದಕ್ಕಾಗಿ ಮತ್ತೆ ದೇವತೆಗಳು ಪ್ರಕಟ ಆಗ್ತಾರೆ. ತಾಯಿ ದುರ್ಗೆಯನ್ನು ಸ್ತುತಿಸ್ತಾರೆ. ಆಕೆಗೆ ಶರಣ ಅಂತೇಳಿ ಹೇಳ್ತಾರೆ. ಜಯಕಾರಗಳನ್ನು ಹಾಕ್ತಾರೆ, ಜಯಘೋಷಗಳನ್ನು ಕೂಗ್ತಾರೆ. ಜಗತ್ತು ಒಂದು ರೀತಿಯ ತಣ್ಣಗಾಗ್ತಾ ಹೋಗುತ್ತೆ. ನಿಮಗೆಲ್ಲ ಗೊತ್ತಿದೆ ವೀಕ್ಷಕರೇ, ಈ ಜಗತ್ತಿನಲ್ಲಿ ಎಂತೆಂಥ ಕಾಲಘಟ್ಟವನ್ನು ಮಾನವ ಜೀವಿಗಳು ಗಮನಿಸಿದ್ದಾರೆ. ಈ ಶತಮಾನದಲ್ಲಿ, ಈ 100 ವರ್ಷಗಳ ಹಿಂದೆ, ಈ 80 ವರ್ಷಗಳ ಹಿಂದೆ ನಿಮಗೆಲ್ಲ ಗೊತ್ತಿದೆ, ಪ್ರಪಂಚದಲ್ಲಿ ಮನುಕುಲದಿಂದ ಆದಂತಹ ಮಹಾಯುದ್ಧಗಳು. ಹೇಗೆ ಪ್ರಥಮ ಮಹಾಯುದ್ಧ ನಡೆಯುತ್ತೆ, ಅದಾದ ಮೇಲೆ ಜಗತ್ತು ಎಷ್ಟೊಂದು ವಿನಾಶಕ್ಕೆ ಹೋಗುತ್ತೆ, ಅದಾದಮೇಲೆ ಮತ್ತೆ ಸಹಜ ಸ್ಥಿತಿಗೆ ಬರುತ್ತೆ, ಮತ್ತೆ 2ನೇ ಮಹಾಯುದ್ಧ ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ ಎಷ್ಟು ವಿನಾಶ, ಮುಗ್ಧ ಜನರು ಕೂಡ ಬಲಿಯಾಗ್ತಾ ಹೋಗ್ತಾರೆ. ಇದೆಲ್ಲ ಗೊತ್ತಿದೆ. ಸೊ ಯಾಕಿಲ್ಲನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ಜಗತ್ತನ್ನು ರಕ್ಷಿಸುವವರು ಹೇಗೆ ಉಟ್ಕೊಳ್ತಾರೋ ಜಗತ್ತನ್ನು ನಾಶ ಮಾಡಲಿಕ್ಕೂ ಕೂಡ ಪದೇ ಪದೇ ದುಷ್ಟಶಕ್ತಿಗಳು ಉಟ್ಕೊಳ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು. ಈ ದುಷ್ಟಶಕ್ತಿಗಳನ್ನು ಕಾಲಚಕ್ರದಲ್ಲಿ ಮೇಲೋಗಿರೋದನ್ನು ಕೆಳಗೆ ತರಿಸುವಂಥದ್ದು, ಕೆಳಗೆ ತರಿಸುವಂಥದ್ದನ್ನು ಮೇಲೆ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಸೊ ಈ ಜಗತ್ತು ಪರಿವರ್ತನೆ ಜಗದ ನಿಯಮ ಅಂತೇಳಿ. ಹೊಸ ಹೊಸ ಪರಿವರ್ತನೆಗಳಾಗಬೇಕು. ಹಳೆ ನೀರು ಕೊಚ್ಕೊಂಡೋಗಿ ಹೊಸ ನೀರು ಬಂದ್ರೇ ಅದು ಒಳ್ಳೆಯದಾಗುವಂಥದ್ದು. ನಿಂತ ನೀರು ಕೊಳ್ತೋಗುತ್ತೆ. ಯಾವತ್ತೋ ನಡೆದ ಘಟನೆಗಳಿಗೆ ಅಂಟ್ರಾಕೊಂಡು ಕೂತ್ಕೊಂಡ್ರೆ ಮುಂದೆ ಜಗತ್ತು ನಡೆಯೋದಿಲ್ಲ. ಸೊ ಹಾಗಾಗಿ ಮನುಷ್ಯನ ಜೀವಿತಾವಧಿಯಲ್ಲಿ ಅನೇಕ ಘಟನೆಗಳು ಬರುತ್ತೆ, ಹೋಗುತ್ತೆ. ಸೊ ಹಾಗೆ ಘಟನೆಗಳ ನೆನಪು, ಅದರಲ್ಲೂ ಒಳ್ಳೆಯ ಘಟನೆಗಳಾಗಿದ್ದರೆ ಸವಿ ನೆನಪುಗಳು ಮನುಷ್ಯನ ಜೀವನದಲ್ಲಿ ಉಳ್ಕೊಳ್ತಾ ಹೋಗುತ್ತೆ. ಸೊ ಹಾಗೆ ದೇವಾನುದೇವತೆಗಳು ಮಹಾಲಕ್ಷ್ಮಿಯಿಂದ ರಕ್ಷಣೆ ಪಡೆದ್ರು, ತಾಯಿ ರಾಜರಾಜೇಶ್ವರಿಯಿಂದ ರಕ್ಷಣೆ ಪಡೆದ್ರು. ಅದೇ ರೀತಿ ತಾಯಿ ದುರ್ಗೆಯಿಂದ, ಚಾಮುಂಡಿಯಿಂದ ರಕ್ಷಣೆಯನ್ನು ಪಡೆದ್ರು. ಇದೆಲ್ಲ ಗೊತ್ತಾಯಿತು. ಆದರೆ ನವರಾತ್ರಿಯಲ್ಲಿ ತಾಯಿ ಏನು ದುರ್ಗೆ ಈ ಭೂಮಿ ಮೇಲೆ ಜನಿಸ್ಲಿಕ್ಕೆ ಕಾರಣ ಏನು, ಅಥವಾ ಮಹಾಗೌರಿ ಈ ಭೂಮಿ ಮೇಲೆ ಜನಿಸ್ಲಿಕ್ಕೆ ಕಾರಣ ಏನು, ದುರ್ಗೆ ಈ ಭೂಮಿ ಮೇಲೆ ಜನಿಸ್ಲಿಕ್ಕೆ ಕಾರಣ ಏನಪ್ಪ ಅಂದರೆ, ಆಕೆ ಶಿವನನ್ನು ಸತಿಯಾಗಿ ಪಡಿಬೇಕಾಗಿರುವಂಥ, ಪತಿಯಾಗಿ ಪಡೆಯುವಂತಹ ಸಂದರ್ಭದಲ್ಲಿ ಅನೇಕ ಅವಳಿಗೆ ಚಾಲೆಂಜಸ್ಗಳು ಬರ್ತಾ ಹೋಗುತ್ತೆ. ಮೊದಲು ನಾವು ಹೇಗೆ ಬಾಲ್ಯವನ್ನು ಕಳಿತೀವೋ ಹಾಗೆ ಶೈಲಪುತ್ರಿಯಾಗಿ ಆಕೆ ಬಾಲ್ಯವನ್ನು ಕಳೀತಾಳೆ. ಹಿಮವಂತನ ಮಗಳಾಗಿ, ಮೇನಕೆಯ ಮಗಳಾಗಿ ಜನಿಸಿದಂಥ ಇವಳು ನಾನಾ ಅಲಂಕಾರದಲ್ಲಿ ಬರ್ತಾ ಹೋಗ್ತಾಳೆ. ಸೊ ಬ್ರಹ್ಮಚಾರಿಣಿ ಆಗ್ತಾಳೆ. ಬ್ರಹ್ಮಚರ್ಯ ಪಾಲನೆ, ಮನುಷ್ಯನ ಜೀವನದಲ್ಲಿ ಧರ್ಮಾರ್ಥಗಳನ್ನು ಫಾಲೋ ಮಾಡೋದ್ರಲ್ಲಿ ವರ್ಣಾಶ್ರಮದಲ್ಲಿ ಮೊದಲನೇದಾಗಿ ಬ್ರಹ್ಮಚರ್ಯವನ್ನು ನೋಡ್ತೀವಿ. ಆಮೇಲೆ ಗೃಹಸ್ಥಾಶ್ರಮ, ಆಮೇಲೆ ವಾನಪ್ರಸ್ಥ, ಸನ್ಯಾಸ, ಹೀಗೆ 4 ಆಶ್ರಮಗಳಿರುವಾಗ ಗೌರಿಗೂ ಕೂಡ ಅಥವಾ ತಾಯಿ ಪಾರ್ವತಿಗೂ ಕೂಡ ತನ್ನ ಜೀವಿತಾವಧಿಯಲ್ಲಿ ಭೂಮಿ ಮೇಲೆ ಹುಟ್ಟಿರೋದ್ರಿಂದ ಅವಸ್ಥೆಗಳು ಬದಲಾವಣೆ ಆಗುತ್ತೆ. ಬಾಲ್ಯ, ಯೌವನ ಹಾಗೂ ವೈವಾಹಿಕ ಜೀವನದಲ್ಲಿ ಅನೇಕ ತಿರುವುಗಳು ಬರ್ತಾ ಹೋಗುತ್ತೆ. ಸೊ ಮುಂದೆ ನಾವು ಇಷ್ಟೆಲ್ಲ ದೇವಿಯ ಬಗ್ಗೆ ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ. ಚಿದಾನಂದ ಅವಧೂತರು ತಿಳಿಸ್ತಾ ಇದ್ದಾರೆ. ಇಲ್ಲಿ ಋಷಭನಿಗೆ ಅಥವಾ ನಂದಿಗೆ ಜೊತೆಗೆ ಗಣವರ್ಗಕ್ಕೆ ಕೈಲಾಸದಲ್ಲಿ ಶಿವನು ಈ ಕಥೆಯನ್ನು, ದೇವಿ ಮಹಾತ್ಮೆಯ ಕಥೆಯನ್ನು ಹೇಳ್ತಾನೆ. ಸೊ ಇದು ಒಂದು ಅಧ್ಯಾಯದಲ್ಲಿ ಪ್ರಸ್ತಾಪ ಆಗುತ್ತೆ. ಹೇಗೆ ಒಬ್ಬ ದೇವಿ, ಒಬ್ಬ ಸಾಮಾನ್ಯ ಸ್ತ್ರೀ ಶಿವನನ್ನು ವರಿಸಲಿಕ್ಕೆ ಸಾಧ್ಯ ಆಯಿತು, ಅವಳ ಜೀವನದಲ್ಲಿ ಎಷ್ಟೆಲ್ಲ ಘಟನೆಗಳು, ಎಷ್ಟೆಲ್ಲ ಚಾಲೆಂಜ್ಗಳು ಬರ್ತಾ ಹೋಯಿತು ಅನ್ನೋಂಥದ್ದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಯಾರಿಗೆಲ್ಲ ಸಮಸ್ಯೆ ಇಲ್ಲ? ಪಂಚಪಾತಿವ್ರತೆಯರನ್ನು ನಾವಿಲ್ಲಿ ಗಮನಿಸ್ತೀವಿ. ಸೀತಾ, ತಾರಾ, ಮಂಡೋದರಿ, ದ್ರೌಪದಿ, ಅಹಲ್ಯೆ, ಇವರ ಜೀವನದಲ್ಲೂ ಸಾಕಷ್ಟು ಏರುಪೇರುಗಳಿದೆ. ಹಾಗೆ ಸತಿದೇವಿ ಪಾರ್ವತಿಯಾಗಿ ಜನಿಸಿದಾಗ ಅವಳ ಜೀವನದಲ್ಲಿ ಏನೇನೆಲ್ಲ ಚಾಲೆಂಜ್ಗಳು ಬಂತು. ಒಬ್ಬ ಶಕ್ತಿಶಾಲಿ ಮಹಿಳೆ ಅವಳ ಸರಿಸಮನಾದಂಥ ಶಕ್ತಿಯೊಟ್ಟಿಗೆ ಹೇಗೆ ಹೋರಾಟ ಮಾಡಿದ್ಲು ಅನ್ನೋದನ್ನು ತಿಳ್ಕೊಳ್ತೀವಿ. ಜೊತೆಗೆ ಇದೆಲ್ಲ ಆದಮೇಲೆ ಚಿದಾನಂದ ಅವಧೂತರ ಪಾರ್ವತಿ ಮಹಿಮೆ ಕೇಳಿದ್ದೇವೆ. ಜೊತೆಗೆ ಕೊನೆಯದಾಗಿ ಪಾರ್ವತಿ ಹುಟ್ಟಿರೋದೇ ಶಿವನನ್ನು ಮದುವೆ ಆಗಲಿಕ್ಕೆ. ಪಾರ್ವತಿ ಕಲ್ಯಾಣ ಅನ್ನೋ ಒಂದು ಅಧ್ಯಾಯ ಶಿವನನ್ನು ಇಷ್ಟೆಲ್ಲ ಏನು ಸಂಕೋಲೆಗಳನ್ನು, ಇಷ್ಟೆಲ್ಲ ಸಮಸ್ಯೆಗಳನ್ನು, ಇಷ್ಟೆಲ್ಲ ಜೀವನದ ಜಂಜಾಟವನ್ನು ದಾಟ್ಕೊಂಡು ಬಂದು ಅವಳು ಇಷ್ಟಪಡೋದು ಯಾರನ್ನು? ಶಿವನನ್ನು ಹೇಗೆ ಮದುವೆ ಆದಳು?
ಶಿವನನ್ನು ಮದುವೆಯಾದ ನಂತರದಲ್ಲಿ ಕೈಲಾಸದಲ್ಲಿ ಆಕೆಯ ಜೀವನ ಹೇಗಿತ್ತು, ಹಾಗೆ ಆಕೆಯಿಂದ ಸೃಷ್ಟಿಕರ್ತವಾದಂತಹ ಮಗು ಹೇಗಾಯಿತು, ಹೇಗೆಲ್ಲ ಜನ್ಮ ಕೊಟ್ಲು ಅನ್ನೋಂಥ ವಿಷಯಗಳು ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ಹಾಗಾಗಿ ನಾವು ಚಿದಾನಂದ ಅವಧೂತರ ದೇವಿ ಮಹಾತ್ಮೆಯಲ್ಲಿ ಪಾರ್ವತಿ ಕಲ್ಯಾಣ ಅನ್ನೋ ಅಧ್ಯಯನ ಮಾಡಲಿಲ್ಲ ಅಂದರೆ ದೇವಿ ಮಹಾತ್ಮೆ ಕಂಪ್ಲೀಟ್ ಆಗೋದಿಲ್ಲ. ಸೊ ಹಾಗಾಗಿ ಜಗತ್ತನ್ನು ರಕ್ಷಿಸುವಂತಹ, ಜಗತ್ತನ್ನು ಒಳ್ಳೆಯ ಸ್ಥಿತಿಯಲ್ಲಿಡುವಂತಹ, ಜಗತ್ತಿಗೆ ತೊಂದರೆ ಬಂದಾಗ ಕಾಪಾಡುವಂತಹ ಶಕ್ತಿಯ ಬಗ್ಗೆ ನಾವು ಈ ಸಣ್ಣ ಕಥೆಯ ಮೂಲಕ ತಿಳ್ಕೊಂಡಿದ್ದೇವೆ. ಒಟ್ಟಾರೆ ದಸರಾದ ವಿಶೇಷತೆಯಲ್ಲಿ ನವಶಕ್ತಿಯ, ನವದುರ್ಗೆಯರ ವಿಶೇಷತೆಯನ್ನು ತಿಳಿಸ್ಕೊಳ್ತೇವೆ. ಜೊತೆಗೆ ನೀವು ತಿಳ್ಕೊಳ್ಳಿ, ಇಲ್ಲಿ ಸರಸ್ವತಿ, ಗೌರಿ ಮತ್ತು ಮಹಾಲಕ್ಷ್ಮಿ ಮೂವರೂ ಕೂಡ ಸರಿಸಮಾನರು. ಮೂವರ ಶಕ್ತಿ ಇದ್ರೇ ಜಗತ್ತು ನಡೀಲಿಕ್ಕೆ ಸಾಧ್ಯ. ಇಲ್ಲಿ ಕೆಲಸ ಮಾಡುವಂತಹ ವರ್ಗನೂ ಬೇಕು, ಅಥವಾ ಸಂಪಾದನೆ ಮಾಡುವಂಥ ವರ್ಗವೂ ಬೇಕು. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಹೆಣ್ಮಕ್ಳು ಪ್ರಾರ್ಥನೆ ಮಾಡುವಂಥದ್ದು, ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೌ ಗೌರಿ. ಎಲ್ಲಿದ್ದಾರೆ ನಮ್ಮ ಲಕ್ಷ್ಮೀ ಸರಸ್ವತಿ ಗೌರಿಯವರು? ನಮ್ಮಲ್ಲೇ ಇದ್ದಾರೆ. ನಮ್ಮ ಕೈ ಮೂಲಕನೇ ಅನ್ನವನ್ನು ಉಣಬಡಿಸಿದ್ರೆ ಅನ್ನಪೂರ್ಣೇಶ್ವರಿ, ಹಣಕಾಸಿನ ವ್ಯವಹಾರವನ್ನು ಮಾಡಿದ್ರೆ ಲಕ್ಷ್ಮಿ, ಹಾಗೆ ಒಳ್ಳೆಯ ಸತ್ಕಾರ್ಯಗಳನ್ನು ಮಾಡಿದ್ರೆ ಅಲ್ಲೇ ಗೌರಿಯರಿದ್ದಾರೆ. ಒಟ್ಟಾರೆ ಎಲ್ಲರಿಗೂ ಲಕ್ಷ್ಮೀ ಸರಸ್ವತಿ ಗೌರಿ ತಾಯಿ ರಾಜರಾಜೇಶ್ವರಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಶರನ್ನವರಾತ್ರಿಯ ಮತ್ತೊಮ್ಮೆ ಮಗದೊಮ್ಮೆ ಶುಭಾಶಯಗಳನ್ನು ತಮ್ಮಲ್ಲಿ ಕೋರ್ಕೊಳ್ತೇನೆ. ಧನ್ಯವಾದಗಳು. ಭೂಮಿಕಾ ಟಿವಿ ವೀಕ್ಷಕರಿಗೆಲ್ಲರಿಗೂ ನವರಾತ್ರಿಯ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು 9ನೇ ದಿನದ ತಾಯಿಯ ಅವತಾರದ ಬಗ್ಗೆ ತಿಳ್ಕೊಳ್ಳೋಣ. 9ನೇ ದಿನದ ಅವತಾರ ಅಂತ ಬಂದಾಗ ಸಿದ್ಧಿದಾತ್ರಿಯ ಅವತಾರದಲ್ಲಿ ನಾವು ತಾಯಿಯನ್ನು ನೋಡ್ತೀವಿ. ಸಿದ್ಧಿ ಅಂತಂದರೆ ಅಲೌಕಿಕ ಸೃಷ್ಟಿ ಅಥವಾ ಕಾಣದ ಒಂದು ಶಕ್ತಿ ಅಥವಾ ಅಸ್ತಿತ್ವದ ಅಂತಿಮ ಮೂಲವನ್ನು ಅರಿಯುವುದು ಅಂತಲೇ ನಾವು ಹೇಳ್ಬೋದು. ದಾತ್ರಿ ಅಂದರೆ ಕೊಡುವುದು. ಇವೆಲ್ಲವನ್ನು ಕೊಡುವಂಥದ್ದು ಈ ಸಿದ್ಧಿದಾತ್ರಿಯ ಅವತಾರ. ಈ ಸಿದ್ಧಿದಾತ್ರಿಯ ಅವತಾರದಲ್ಲಿ ತಾಯಿಯ ಒಂದು ರೂಪ ಲಕ್ಷಣ ಅಂತ ಬಂದಾಗ ತಾಯಿ ಒಂದು ಗುಲಾಬಿ ಬಣ್ಣದ ಬಟ್ಟೆಯನ್ನು ಧರಿಸಿರ್ತಾಳೆ. ಈ ಸಿದ್ಧಿದಾತ್ರಿ ದೇವಿಯು ಈ 8 ಅಂಶಗಳನ್ನು ಪಡ್ಕೊಂಡಿರ್ತಕ್ಕಂತಹ ತಾಯಿ ಆಗಿದ್ದುಕೊಂಡು ಎಲ್ಲರಿಗೂ ಸಹ, ನಂಬಿದಂಥವ್ರಿಗೆಲ್ಲರಿಗೂ ಸಹ ಈ ಒಂದು ಏನು ನವರಾತ್ರಿಯಲ್ಲಿ ಆರಾಧಿಸ್ತಾರೋ ಆ ಎಲ್ಲರಿಗೂ ಸಹ ಸಿದ್ಧಿಯನ್ನು, ಅಂದರೆ ವಿದ್ಯೆ ಆಗಿರ್ಬೋದು, ಜ್ಞಾನ ಆಗಿರ್ಬೋದು, ಅಥವಾ ಅಂದ್ಕೊಂಡಂತಹ ಎಲ್ಲವನ್ನು ಈಡೇರಿಸುವಂತಹ ಶಕ್ತಿಯನ್ನು ಸಿದ್ಧಿಸೋಂಥದ್ದು, ಬೇಡಿದ್ದನ್ನು ಕೊಡುವಂಥದ್ದು ಶಕ್ತಿ ಈ ತಾಯಿಯಲ್ಲಿ ಇದೆ ಅಂತೇಳಿ ಈ ತಾಯಿಯನ್ನು ಸಿದ್ಧ ಗಂಧರ್ವರು ಮತ್ತು ಯಕ್ಷರು ಮತ್ತು ಅಸುರರು ಇವರೆಲ್ಲರೂ ಜೊತೆಗೆ ದೇವತೆಗಳು ಸಹ ಪೂಜಿಸಲ್ಪಡ್ತಾ ಇದ್ರಂತೆ. ಈ ದೇವಿ ಸಿದ್ಧಿದಾತ್ರಿ ಭಗವಾನ್ ಶಿವನಿಗೆ ಏನು ಶಿವನಿಗೆ 8 ಅಂಶಗಳು ಏನಿತ್ತೋ ಈ 8 ಅಂಶಗಳನ್ನು, ಸಿದ್ಧಿಗಳನ್ನು ಅನುಗ್ರಹಿಸಿದಂತಹ ತಾಯಿ. ಜೊತೆಗೆ ಶಿವನು ಆ ತಾಯಿಯನ್ನು ಪೂಜಿಸುವ ಮೂಲಕ ಸಿದ್ಧಿಗಳನ್ನು ಪಡ್ಕೊಂಡ ಅನ್ನೋಂಥದ್ದನ್ನು ನಾವು ಪುರಾಣಗಳ ಉಲ್ಲೇಖದ ಮುಖಾಂತರ ನಾವು ತಿಳ್ಕೊಳ್ತೇವೆ. ಜೊತೆಗೆ ದೇಹದ ಒಂದು ಬದಿಯಿಂದ ಸಿದ್ಧಿದಾತ್ರಿ ಹೊರಹೊಮ್ಮಿದ್ಲು. ಇದರಿಂದ ಶಿವನನ್ನು ಅರ್ಧನಾರೇಶ್ವರ ಅಂತಲೂ ಕೂಡ ಕರಿತೀವಿ. ಈ ಸಿದ್ಧಿ ಒಂದು ಶಕ್ತಿಯನ್ನು ಒರೆಸ್ಕೊಂಡು ಆ ಶಕ್ತಿಯಿಂದ ಅರ್ಧದಿಂದ ತಾಯಿ ಇದಾಗಿದ್ದರಿಂದ ಶಿವನನ್ನು ನಾವು ಅರ್ಧನಾರೇಶ್ವರ, ಆವಾಗಿಂದ ಶಿವ ಅರ್ಧನಾರೇಶ್ವರರಾದ ಅಂತೇಳಿ ಕರಿತೀವಿ. ಇನ್ನೊಂದು ಈ ಸಿದ್ಧಿದಾತ್ರಿಯ ತಾಯಿ ಚತುರ್ಭುಜ ಸಿದ್ಧಿದಾತ್ರಿ ಅಂತೇಳಿ ನಾನು ಹೇಳಿದೆ ನಿಮಗೆ. ಚತುರ್ಭುಜ ಸಿದ್ಧಿದಾತ್ರಿ ಅಂತ ಬಂದಾಗ ಈ 4 ಕೈಗಳನ್ನ ಹೊಂದಿರತಕ್ಕಂತಹ ತಾಯಿ ಬಲಗೈಯಲ್ಲಿ ಚಕ್ರ, ಎಡಗೈಯಲ್ಲಿ ಶಂಖ, ಕೆಳಗಿನ ಬಲಗೈಯಲ್ಲಿ ಗದೆ ಮತ್ತು ಈ ಎಡಗೈಯಲ್ಲಿರ್ತಕ್ಕಂತಹ ಕಮಲದ ಹೂವನ್ನು ಹಿಡಿದಿರ್ತಾಳೆ. ಇನ್ನೊಂದು ಅವಳು ಅರಳಿದ ಕಮಲದ ಮೇಲೆ ಕೂತಿರ್ತಾಳೆ. ಈ ಏನು ಸಿದ್ಧಿದಾತ್ರಿಯ ಅವತಾರದಲ್ಲಿ ಅವಳು ಕೂತಿರ್ತಾಳೆ, ಗಮನಿಸ್ಬೋದು ನೀವು. ವರ್ಣ ಅಂತ ಬಂದಾಗ ಅವಳಿಗೆ ಚಿನ್ನದ ಬಣ್ಣದವಳು ತಾಯಿ, ನೋಡೋದಕ್ಕೆ ಚಿನ್ನದ ಬಣ್ಣದಲ್ಲಿ ಕಾಣ್ತಾ ಇರ್ತಾಳೆ. ಒಂದು ಗುಲಾಬಿ ಹೂವಿನ ಒಂದು ಬಣ್ಣವನ್ನು ಧರಿಸಿರ್ತಾಳೆ. ಇದನ್ನೆಲ್ಲ ನಾವು ಇತಿಹಾಸದ ಒಂದು ಪುರಾಣದ ಹಿನ್ನೆಲೆಯಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಈ ಶಿವನಿಗೆ
ಸಿದ್ಧಿದಾನ ಅಥವಾ ಪುರಾಣಗಳ ಪ್ರಕಾರ ಶಿವನ ಸಿದ್ಧಿದಾತ್ರಿ ದೇವಿಯನ್ನು ಆರಾಧಿಸುವ ಮೂಲಕ ಎಲ್ಲ 8 ಸಿದ್ಧಿಗಳನ್ನು ಪಡೆದಿರ್ತಕ್ಕಂಥವನು ಅರ್ಧನಾರೀಶ್ವರ ರೂಪ. ಸಿದ್ಧಿದಾತ್ರಿ ದೇವಿಯು ಶಿವನ ದೇಹದ ಎಡಭಾಗದಿಂದ ಅಂದರೆ ಹೊರಹೊಮ್ಮಿದ್ರಿಂದ ಶಿವನು ಅರ್ಧನಾರೀಶ್ವರ ರೂಪವನ್ನು ಪಡ್ಕೊಂಡ ಅನ್ನೋದು ಸಹ ನಮಗೆ ಪುರಾಣದ ಉಲ್ಲೇಖದ ಮುಖಾಂತರ ನಮಗೆ ತಿಳಿಯುತ್ತೆ. ಇದು ಪುರುಷ ಮತ್ತು ಸ್ತ್ರೀ ಶಕ್ತಿಯ ಏಕತೆಯ ಸಂಕೇತ ಆಗಿದೆ. ಇಲ್ಲಿ ಅರ್ಧನಾರೀಶ್ವರ ಒಂದು ಕಡೆ ನಮಗೆ ಪುರುಷನ ರೀತಿಯಲ್ಲಿ ಕಾಣ್ತಾನೆ ಶಿವ, ಇನ್ನೊಂದು ರೀತಿಯಲ್ಲಿ ನೋಡಿದಾಗ ನಮಗೆ ನಾರಿಯ ರೂಪದಲ್ಲಿ ಕಾಣ್ತಾ, ಆವಾಗ ನಮಗೆ ಅಲ್ಲಿ ಅರ್ಧನಾರೀಶ್ವರನ ರೂಪವನ್ನು ನಾವು ಕಾಣ್ತೀವಿ. ಈ ಸಿದ್ಧಿದಾತ್ರಿ ದೇವಿಯನ್ನು ನವರಾತ್ರಿಯ 9ನೇ ಮತ್ತು ಕೊನೆಯ ದಿನದಂದು ನಾವು ಮಹಾನವಮಿ ಇದರಲ್ಲಿ ನಾವು ಪೂಜಿಸಲಾಗ್ತದೆ. ಅವಳ ಆರಾಧನೆಯಿಂದ ಭಕ್ತರಿಗೆ ಎಲ್ಲ ಇಷ್ಟಾರ್ಥಗಳನ್ನು ನಾನು ನಿಮಗೆ ಆವಾಗಲೇ ಹೇಳಿದೆ, ಏನು ಜ್ಞಾನ ಮತ್ತು ಒಂದು ಮುಕ್ತಿ ಮತ್ತು ಬೇಡದಂತಹ ಎಲ್ಲ ಅಂಶಗಳನ್ನು ಲಭಿಸುವಂಥದ್ದು. ಒಂದು ನಂಬಿಕೆಯನ್ನು ಇಟ್ಟು ತಾಯಿಯನ್ನು ಭಕ್ತಿಯಿಂದ ಆರಾಧಿಸಿದರೆ ಸಾಕು, ಏನು ನಾವು ಮನಸ್ಸಲ್ಲಿ ಅಂದ್ಕೊಳ್ತೀವೋ, ನಾವು ಏನು ಬೇಡ್ತೀವೋ ಅದೆಲ್ಲದನ್ನು ಕೊಡುವಂತಹ ಶಕ್ತಿ ಈ ತಾಯಿ ಸಿದ್ಧಿದಾತ್ರಿಯ ತಾಯಿಗೆ ಇದೆ ಅಂತೇಳಿ. ಯಾಕೆ ಅಂತ ಬಂದರೆ ಈ ಶಿವನಿಗೇ ಎಲ್ಲವನ್ನ ಕರುಣಿಸಿರ್ತಕ್ಕಂತಹ ತಾಯಿ ನರಮನುಷ್ಯರಾಗಿರ್ತಕ್ಕಂತಹ ನಮಗೆ ಕರುಣಿಸೋದಿಲ್ವೇ? ಖಂಡಿತವಾಗ್ಲೂ ಕರುಣಿಸ್ತಾಳೆ. ಹಾಗಾಗಿ ಈ ಸಿದ್ಧಿದಾತ್ರಿಯ ಈ 9ನೇ ಅವತಾರದಲ್ಲಿ ತಾಯಿಯನ್ನು ಭಕ್ತಿಯಿಂದ ಪೂಜಿಸಿ, ತಾಯಿಯನ್ನು ಭಕ್ತಿಯಿಂದ ತಾಯಿಯ ಮೇಲಿರ್ತಕ್ಕಂತಹ ಹಾಡುಗಳನ್ನು ಆಡ್ತಾ ಗಂಭೀರ ಚಿತ್ತರಾಗಿ ಶಾಂತ ಚಿತ್ತರಾಗಿ ತಾಯಿಯನ್ನು ಬೇಡ್ಕೊಂಡ್ರೆ ನಿಮ್ಮೆಲ್ಲ ಇಷ್ಟಾರ್ಥಗಳು ಈಡೇರುತ್ತೆ ಅಂತೇಳಿ ನಾನಾದರೂ ಭಾವಿಸ್ತೇನೆ. ಧನ್ಯವಾದಗಳು ವೀಕ್ಷಕರೇ. ಇಲ್ಲಿಯವರೆಗೂ ಈ ನವರಾತ್ರಿಯ 9ನೇ ದಿನದ ಅವತಾರವಾಗಿರ್ತಕ್ಕಂತಹ ಸಿದ್ಧಿದಾತ್ರಿಯ ಅವತಾರದ ಪುರಾಣದ ಇತಿಹಾಸವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಮ್ಮೆ ಭೂಮಿಕಾ ಟಿವಿಯ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು.